17ನೇ ಅಧ್ಯಾಯ ಹಂಸಡಿಬೇಕವದ. ಇದರಲ್ಲಿ ಹಿಂದೆ ಜರಾಸಂಧನ್ ಜೊತೆ ಯುದ್ಧ ಆಯ್ತು. ಅದರಲ್ಲಿ ದಮಘೋಷ ಅಂತಿದ್ದ. ಅವನು ವಸುದೇವನ ತಂಗಿಯಾದ ಶ್ರುತಶ್ರವೆಯ ಗಂಡ, ಶಿಶುಪಾಲನ ಅಪ್ಪ. ಅವನ ಜೊತೆ ಕೃಷ್ಣ ಕರವೀರಪುರದಲ್ಲಿ ವಿಹಾರ ಮಾಡ್ತಾ ಇದ್ದ. ಅಲ್ಲಿ ಶೃಗಾಲ ವಾಸುದೇವನ ಸಂಹಾರ ಆಯ್ತು. ಈಗ ಮುಂದೆ ಕೃಷ್ಣ ರುಕ್ಮಿಣಿಯ ಸ್ವಯಂವರ ಆಗಿದೆ ಅಂತ ಸುದ್ದಿಯನ್ನು ಕೇಳಿಸ್ಕೊಂಡು ಕುಂಡಿನಪುರಕ್ಕೆ ಬರ್ತಾನೆ. ಅವನ್ ಬರ್ಬೇಕಾದ್ರೆ ಈ ಕಡೆ ದುಷ್ಟರಾಜರೆಲ್ಲ ಸಂಚು ಮಾಡ್ತಾ ಇರ್ತಾರೆ. ಕೃಷ್ಣ ಜಗದೊಡೆಯ, ರುಕ್ಮಿಣಿ ಜಗನ್ಮಾತೆ, ಇವರಿಬ್ಬರ ವಿವಾಹ ನಿಶ್ಚಿತ. ಆದ್ರೂ ನಾವು ಕೃಷ್ಣನ ವಿವಾಹವನ್ನು ಶಿಶುಪಾಲನ್ ಜೊತೆ ಮಾಡ್ಬೇಕು, ಇಲ್ಲ ಅಂದ್ರೆ ರುಕ್ಮಿಣಿ ನಮ್ ಕೈ ಸೋತ್ ಹೋಗ್ತಾಳೆ ಅಂತಂದಾಗ, ಹೇಗೆ ಕೃಷ್ಣ ಇರ್ಬೇಕಾದ್ರೆ ನಾವು ಹೇಗೆ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಮದ್ವೆ ಮಾಡಿಸ್ಬಹುದು ಅಂತಂದ್ರೆ, ಅವನಿಗೆ ಅವಮಾನ ಮಾಡ್ಬೇಕು ಅಂತಂದ್ರೆ ಆಸನ ಕೊಡೋದ್ ಬೇಡ ಅಂತ ಅವ್ರು ನಿಶ್ಚಯ ಮಾಡ್ಕೋತಾರೆ. ಆಗ ಕೃಷ್ಣ ಗರುಡಾರೂಢನಾಗಿ ಬಂದು ಎಲ್ಲರ ಆಸನವನ್ನು ಮುರಿತಾನೆ. ಇಲ್ಲಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾನೆ, ನೋಡು ನನ್ನ ರಥದ ಶಕ್ತಿ ಇಷ್ಟಿದೆ, ನನ್ನ ಶಕ್ತಿ ಇನ್ನೆಷ್ಟಿರಬಾರ್ದು, ಎಚ್ಚರಿಕೆಯಿಂದ ಇರಿ. ಇದೇ ಸಂದರ್ಭದಲ್ಲಿ ಇಂದ್ರನ ದೂತ ಬಂದು ಹೇಳ್ತಾನೆ, ನೀವು ಎಲ್ಲರೂ ಕೃಷ್ಣನಿಗೆ ಪಟ್ಟಾಭಿಷೇಕವನ್ನು ಮಾಡ್ಬೇಕು. ಆದ್ರೆ 4 ಜನ ಕಡ್ಡಾಯವಾಗಿ ಹೋಗ್ಬೇಕಂತೇನಿಲ್ಲ. ಯಾರು ಅಂದ್ರೆ ಜರಾಸಂಧ, ಸಾಲ್ವ, ರುಕ್ಮಿ ಮತ್ತೆ ಶಿಶುಪಾಲ. ಯಾಕೆ? ಮುಂದೆ ದೈತ್ಯರೆಲ್ಲ ಕೂಡ್ಬೇಕಾಗಿದೆ. ಈ 4 ಜನ ಕೃಷ್ಣನ ಮುಂದೆ ಸೋದ್ಬಿಟ್ರೆ ಯಾವ ದುಷ್ಟರು ಇವರನ್ನು ನಂಬಿ ಕೃಷ್ಣನ ವಿರೋಧ ಮಾಡಲ್ಲ, ಅವ್ರು ಗುಂಪಾಗಿ ಬರಲ್ಲ. ಹಾಗಾಗಿ ಇವರನ್ನು ಬಿಟ್ಟ. ಈಗ ಕೃಷ್ಣನ ಪಟ್ಟಾಭಿಷೇಕ. ಭೀಷ್ಮಕ ಒಂದು ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಿಸಿ ಅಲ್ಲಿ ಕೃಷ್ಣನಿಗೆ ಪಟ್ಟಾಭಿಷೇಕ ಮಾಡಿಸಿ. ಈ ಸಂದರ್ಭದಲ್ಲಿ ಕೃಷ್ಣ ಭೀಷ್ಮಕನಿಗೆ ಹೇಳ್ತಾನೆ, ರುಕ್ಮಿಣಿಯನ್ನು ನನ್ನ ಜೊತೆ ಮದ್ವೆ ಮಾಡ್ಕೊಡು, ಅವಳು ಜಗನ್ಮಾತೆಯಾದ ಲಕ್ಷ್ಮಿ. ನೀನು ಬೇರೆಯವರೊಂದಿಗೆ ಮದ್ವೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ರು ನಿನಗೆ ಪಾಪ ಸಂಚಾರ ಆಗತ್ತೆ. ನೋಡು ಈ ವಿಶ್ವರೂಪ, ಇಲ್ಲಿ ವಕ್ಷಸ್ಥಳದಲ್ಲಿರುವ ಲಕ್ಷ್ಮಿ ಅವಳೇ ರುಕ್ಮಿಣಿ, ಅವಳಲ್ಲಿ ಯಾವುದೇ ಭೇದ ಇಲ್ಲ ಅಂತಂದಾಗ ಸಾತ್ವಿಕನಾದ ದಮಘೋಷ ಹೇಗಿದ್ರು ಅವನು ಮಿತ್ರನಾಮಕ ಸೂರ್ಯನ ಅವತಾರ, ಹಾಗಾಗಿ ಒಪ್ಕೊಂಡ. ಆದ್ರೆ ಈ ಕಡೆ ಸಾಲ್ವ ಹೇಳ್ತಾನೆ, ಅವನ್ ಗರುಡ ರಥವನ್ನೇ ನಾವು ಎದುರಿಸ್ಲಿಕ್ಕಾಗಲ್ಲ, ಹೇಗೆ ಮುಂದೆ ಮಾಡೋದು ಅಂತಂದ್ರೆ ಆಗ ಇವನ್ ಎಂಟ್ರಿ. ಇವನು ಕಾಲಯವನ ಅಂತ. ಗರ್ಗಾಚಾರ್ಯರು ಹಿಂದೆ ರುದ್ರನ ವರ ಪಡೆದಿರ್ತಾರೆ, ನಂಗೆ ಕೃಷ್ಣಾಭಾವವನ್ನು ಉಂಟು ಮಾಡುವ ಮಗ ಬೇಕು. ಆಗ ಈ ಕಾಲಯವನ ಹುಟ್ಟಿರ್ತಾನೆ. ಆದ್ರೆ ಇವನ್ನ ಕರಿಬೇಕಂದ್ರೂ ಒಂದು ಸಮಸ್ಯೆ. ಜರಾಸಂಧನಿಗೆ ತುಂಬಾ ಮುಜುಗರ ಆಗುತ್ತೆ. ನಾನೇ ಪರಾಕ್ರಮಿ, ನಾನ್ ಬೇರೆಯವರಿಂದ ಸಹಾಯ ಕೇಳ್ಬೇಕಾ ಅಂತಂದಾಗ ಸಾಲ್ವ ಮುಂದೆ ಹೇಳ್ತಾನೆ, ಇವನು ಶಿವಭಕ್ತ, ನೀನು ಶಿವಭಕ್ತರಲ್ಲಿ ಶ್ರೇಷ್ಠ, ಇವನ್ ನಿನ್ನ ಶಿಷ್ಯ, ಹಾಗಾಗಿ ಶಿಷ್ಯರು ಮಾಡಿದ ಎಲ್ಲಾ ಕೀರ್ತಿ ಗುರುಗಳಿಗೆ ಅಂದಾಗ ಅವರಿಬ್ರು ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬರೋಕ್ಕಿಂತ ಮುಂಚೆ ಇಲ್ಲಿ ಕೃಷ್ಣ ಒಂದು ಉಪಾಯವನ್ನು ಮಾಡಿರ್ತಾನೆ. ಕಾಲಯವನ ಯುದ್ಧಕ್ಕೆ ಬಂದ್ರೆ ಎಲ್ಲಾ ಯಾದವರನ್ನು ಸಂಹಾರ ಮಾಡ್ಬಿಡ್ತಾನಲ್ಲ, ಹಾಗಾಗಿ ಇವರನ್ನೆಲ್ಲ ಒಂದು ಸುರಕ್ಷಿತವಾದ ಪಟ್ಟಣದಲ್ಲಿ ಇಡಬೇಕು ಅಂತ ಸಮುದ್ರ ಮಧ್ಯದಲ್ಲಿ ದ್ವಾರಕೆಯನ್ನು ನಿರ್ಮಾಣ ಮಾಡಿಸ್ತಾನೆ ವಿಶ್ವಕರ್ಮದಿಂದ. ಅಲ್ಲಿ ಇರಿಸ್ತಾನೆ. ಈಗ ಯುದ್ಧ ಪ್ರಾರಂಭ. ಮೊದಲು ವಾಗ್ಯುದ್ಧ. ಕೃಷ್ಣ ಒಂದು ಸರ್ಪವನ್ನು ಕಳಿಸ್ತಾನೆ, ಸೂಚನೆ ಕೊಡ್ತಾ ಇದ್ದಾನೆ, ನೀವ್ ಎಷ್ಟೇ ಸೈನ್ಯ ಇಟ್ಕೊಂಡ್ ಬಂದಿರಿ, ನಾನು ಒಬ್ಬನೇ ನಿಮ್ಮನ್ನೆಲ್ಲ ಗೆಲ್ಲಬಲ್ಲೆ ಅಂತ. ಆಗ ಇವನು ಕಾಲಯವನ ಅದೇ ಸರ್ಪಕ್ಕೆ ಇರುವೆ ಎಲ್ಲ ಹಾಗೆ ಕಳಿಸ್ತಾನೆ, ನಿನ್ನಲ್ಲಿ ಎಷ್ಟೇ ಸಾಮರ್ಥ್ಯ ಇರ್ಲಿ ಕೃಷ್ಣ, ಸಂಖ್ಯದ ಬಲದಿಂದ ನಾವು ಗೆಲ್ಲುತ್ತೇವೆ. ಆಗ ಯುದ್ಧ ಪ್ರಾರಂಭ ಆಗುತ್ತೆ. ಕ್ಷಣ ಮಾತ್ರದಲ್ಲಿ ಕೃಷ್ಣ ಎಲ್ಲರನ್ನು ನಿರಾಯುಧನನ್ನಾಗಿ ಮಾಡಿ ಪಲಾಯನ ಮಾಡಿದಂತೆ ನಟನೆ ಮಾಡ್ತಾನೆ. ಯಾಕೆ ಪಲಾಯನ? ಮತ್ತೆ ಅದೇ ನೀತಿ. ಇಲ್ಲಿ ಒಬ್ಬ ಭಕ್ತನ ಉದ್ಧಾರ ಆಗ್ಬೇಕಾಗಿದೆ. ಇಲ್ಲಿ ಮಲ್ಕೊಂಡಿರೋನು ಮುಚುಕುಂದ ರಾಜ. ತ್ರೇತಾಯುಗದಲ್ಲಿ ದೇವತೆಗಳಿಗೆ ತುಂಬಾ ಸಹಾಯ ಮಾಡಿರ್ತಾನೆ. ಆದ್ರೆ ವರ ಕೇಳ್ಬೇಕಾದ್ರೆ ಏನೋ ಎಡವಟ್ಟಾಗ್ಬಿಟ್ಟಿರುತ್ತೆ, ಅವನಿಗೆ ಯೋಗ್ಯವಾದ ವರ ಸಿಕ್ಕಿರಲ್ಲ. ಹಾಗಾಗಿ ಎಲ್ಲಾ ದೇವತೆಗಳು ಬಂದು ಕೃಷ್ಣನ ಬಳಿ ಕೇಳ್ತಾರೆ, ಅವನನ್ನು ನೀನು ಉದ್ಧಾರ ಮಾಡ್ಬೇಕು. ಆಗ ಅವನು ಉದ್ಧಾರ ಮಾಡೋಣ, ಈ ಕಾಲಯವನ ಸಂಹಾರ ನನ್ನ ಭಕ್ತನಿಂದ ಮಾಡಿಸ್ತೇನೆ ಅಂತ ಕರ್ಕೊಂಡು ಬಂದ. ಇಲ್ಲಿ ನೋಡಿ, ಕಾಲಯವನ ಆಗ ಮುಚುಕುಂದನನ್ನ ಮುಕುಂದ ಅಂತ ತಿಳಿದು ಒದ್ದ, ಕಣ್ಣಿನ ಅಗ್ನಿಯಿಂದ ಸುಟ್ಟು ಭಸ್ಮನಾದ. ಇಲ್ಲಿ ಏನು ತತ್ವ? ಒಂದೇ ಒಂದು ಮುಚುಕುಂದನನ್ನ ಮುಕುಂದ ಎಂದು ತಿಳಿದು ಅವನು ಭಸ್ಮನಾದ. ಹಾಗಾಗಿ ನಾವು ಜೀವಾತ್ಮವನ್ನು ಪರಮಾತ್ಮ ಅಂತ ತಿಳಿದ್ರೆ
ನಾವು ಭಸ್ಮರಾಗ ಹೋಗ್ತೇವೆ, ಎಚ್ಚರ ಇನ್ನು ಮುಂದೆ ಅವನು ಎಲ್ಲ ಅವನ ಸಂಹಾರ ಆಯ್ತು. ಅವನು ತಪಸ್ಸು ಮಾಡಿ ಒಳ್ಳೆ ಸದ್ಗತಿಯನ್ನು ಪಡಿತಾನೆ ಮುಂದೆ ಮುಚುಕುಂದ ರಾಜ. ಈ ಸಂದರ್ಭದ ನಂತರ ಯಾವ ಕಥೆ ಅಂದ್ರೆ ಆದಿರಾಜರಿಗೆ ಪ್ರಿಯವಾದ ಕಥೆ ರುಕ್ಮಿಣಿ ಕಲ್ಯಾಣ. ರುಕ್ಮಿಣಿ ಪತ್ರ ಬರಿತಾಳಲ್ಲ, ಅಯ್ಯೋ ಕೃಷ್ಣ ಎಷ್ಟೊತ್ ಮಾಡ್ತಿ, ಬೇಗ ಬಂದು ನನ್ನ ಕರ್ಕೊಂಡು ಹೋಗ್ಬಾರ್ದಾ ಅಂತ ಬ್ರಾಹ್ಮಣನ ಕೈಯಲ್ಲಿ ಕೃಷ್ಣನಿಗೆ ಪತ್ರ ಬರೆಸಿದ್ರು. ಪತ್ರ ಬರೆಯೋದು ತಡ, ಕೃಷ್ಣ ರಥ ಏರಿ ಬಂದಾಯ್ತು. ರುಕ್ಮಿಣಿ ಅದೇ ಸಮಯದಲ್ಲಿ ಕುಲದೇವತಾ ಆರಾಧನೆಗೆ ಅಂತ ಹೋಗಿರ್ತಾಳೆ. ಅಲ್ಲಿ ಎಲ್ಲಾ ದೈತ್ಯರು ಅವಳ ರಕ್ಷಣೆಗಾಗಿ ನಿಂತಿರ್ತಾರೆ. ಆದ್ರೆ ಅಲ್ಲಿ ರಥಾರೂಢನಾಗಿ ಮುಂದೆ ಕೃಷ್ಣ ಬರ್ತಾನೆ. ಕೃಷ್ಣ ಒಂದು ಕ್ಷಣಕಾಲದಲ್ಲಿ ಅವನ ಸೊಂಟದಿಂದ ಗ್ರಹಣ ಮಾಡಿ ಎತ್ತಿಕೊಂಡು ಕರ್ಕೊಂಡು ಹೊರಟ. ಆಯ್ತು ಅಂತ ಕರ್ಕೊಂಡು ಹೋದ. ಈಗ ಇವನ್ ಕರ್ಕೊಂಡು ಹೋದ ತಕ್ಷಣ ಏನು ದುಷ್ಟರೇ ಸುಮ್ನೆ ಇರ್ತಾರ? ಇಲ್ಲ, ಅವರೆಲ್ಲ ಅವನ್ ಹಿಂದೆ ಬರ್ತಾರೆ. ಆ ಯುದ್ಧ ಎಲ್ಲ ಆಗತ್ತೆ. ರುಗ್ಮಿ, ಸಾಲ್ವ, ಶಿಶುಪಾಲ, ಪೌಂಡ್ರಕ ಎಲ್ಲರೂ ಬರ್ತಾರೆ. ಅವ್ರನ್ನೆಲ್ಲ ನಿರಾಯುಧನಾಗಿ ಮಾಡ್ತಾನೆ ಕೃಷ್ಣ. ಅದೆಲ್ಲ ಕ್ಷಣ ಮಾತ್ರದಲ್ಲಿ ಮಾಡ್ತಾನೆ. ಹಾಗಾಗಿ ಎಷ್ಟೇ ಸ್ಪೀಡ್ ಇಟ್ರು AI ಅಲ್ಲಿ ಜನರೇಟ್ ಮಾಡಕ್ ಆಗ್ಲಿಲ್ಲ. ಮುಂದೆ ರುಗ್ಮಿ ಆದ್ರೂ ಒಪ್ಲಿಲ್ಲ ತನ್ನ ಸೋಲನ್ನ. ಹಿಂಬಾಲಿಸ್ಕೊಂಡು ಹೋದ ಕೃಷ್ಣನ. ಅವಾಗ ರುಗ್ಮಿಣಿ ತರಿತಾಳು, ಅಯ್ಯೋ ಕೃಷ್ಣ, ನನ್ ಮದುವೆ ಸಂದರ್ಭದಲ್ಲಿ ನಮ್ಮ ಬಂಧುಗಳನ್ನೇ ಸಂಹಾರ ಮಾಡ್ತೀಯಲ್ಲ ಅಂದಾಗ, ಅಲ್ಲ, ಪತ್ರದಿಂದ ಮಥುರೆಯಿಂದ ಓಡ್ಕೊಂಡ್ ಬಂದ ಕೃಷ್ಣ ಅವಳಿಗೋಸ್ಕರ ಪ್ರಾಣ ರಕ್ಷಣೆ ಮಾಡಲ್ವಾ? ಒಪ್ಪಿಕೊಂಡು ಆದ್ರೂ ಸುಮ್ನೆ ಬಿಟ್ರೆ ಕೃಷ್ಣನ್ ಪರಾಕ್ರಮ ಇಲ್ಲ ಅಂತ ಆಗುತ್ತೆ. ಹಾಗಾಗಿ ಅವನ ಅರ್ಧ ತಲೆಯನ್ನು ಬೋಳಿಸಿ ಅವನಿಗೆ ಪಂಚಜಟೆಯನ್ನಾಗಿ ಮಾಡಿದ. ಕೃಷ್ಣ ರುಕ್ಮಿಣಿಯರು ದ್ವಾರಕೆಗೆ ಬಂದ್ರು. ಕೃಷ್ಣ ಬಲರಾಮನಿಗಿಂತ ಮುಂಚೆ ಮದುವೆ ಆದ್ನ? ಇಲ್ಲ, ಬಲರಾಮನ ವಿವಾಹವನ್ನು ಮೊದಲು ಹೇಳ್ತಾ ಇದ್ದಾರೆ ಆಚಾರ್ಯರು. ಈ ರೈವತ ರಾಜ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ನನ್ನ ಮಗಳಿಗೆ ಯೋಗ್ಯವಾದ ವರವನ್ನು ನೀನೇ ಹೇಳ್ಬೇಕು ಬ್ರಹ್ಮ ಅಂತ. ಆದ್ರೆ ಅಲ್ಲಿ ದೇವಗಂಧರ್ವರ ಗಾನ ಇರುತ್ತೆ. ಅದರಲ್ಲಿ ಮಗ್ನನಾಗಿ ಹಲವಾರು ಚತುರ್ಯುಗಗಳು ಕಳೆಯುತ್ತೆ. ಅದ ನಂತರ ಹೇಳ್ತಾರೆ, ಬಲರಾಮನಿದ್ದಾನೆ ಹೋಗು. ಆದ್ರೆ ಯುಗ ಅಂತರದಿಂದ ರೇವತಿ ಬಲರಾಮನಿಗಿಂತ ಎತ್ತರವಾಗಿರ್ತಾಳೆ. ಅವಳನ್ನು ಬಲರಾಮ ಉಪಾಯದಿಂದ ನೇಗಿಲಿಂದ ಸೆಳೆದು ಅವಳ ಕತ್ತನ್ನು ಸರಿ ಮಾಡ್ಕೋತಾನೆ. ಇನ್ನು ಮುಂದೆ ಅವರಿಬ್ಬರ ವಿವಾಹ ಆದ ನಂತರ ಇಬ್ಬರಿಗೂ 2 ಮಕ್ಕಳು ಹುಟ್ಟುತ್ತಾರೆ, ಶಠ ಮತ್ತೆ ಉಳ್ಮುಖ ಅಂತ. ಇವರು ಅರಿಯಮ ಮತ್ತೆ ಅಂಶ ಎಂಬ ಸೂರ್ಯರ ಅವತಾರ. ಇನ್ನು ಮುಂದೆ ಕೃಷ್ಣನ ವಿವಾಹ ಆಗಿ ಇನ್ನೇನ್ ಪ್ರದ್ಯುಮ್ನ ಜನನ ಆಗಿರುತ್ತೆ. ಆವಾಗ ನಾರದರು ಹೋಗಿ ಹೇಳ್ತಾರೆ ಶಂಬರಾಸುರನಿಗೆ, ನಿನ್ನ ಸಂಹಾರ ಮಾಡ್ಬೇಕಾದ ಶಿಶು ಹುಟ್ಟಿದಾನೆ, ಎಚ್ಚರಿಕೆ ಅಂತ. ಆಗ ಅದಕ್ಕೆ ಶಂಬರಾಸುರ ಬಂದು ಆ ಶಿಶುವನ್ನು ಸೆರೆಮನೆಯಿಂದ ಎತ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಹಾಕೋದು, ಏನ್ ಮಾಡೋದು ಈ ಶಿಶುನ ಅಂತ ಯೋಚನೆ ಮಾಡ್ಬೇಕಾದ್ರೆ ಸಮುದ್ರದ ಬಳಿಗೆ ಬರ್ತಾನೆ. ಸಮುದ್ರದ ಬಳಿ ತಿಮಿಂಗಲ ಬಾಯಿಯಲ್ಲಿ ಆ ಮಗುವನ್ನು ಹಾಕ್ತಾನೆ. ಆ ತಿಮಿಂಗಲ ಬಾಯಿಯಿಂದ ಮೀನು ಬೇಟೆ ಆಡುವವರ ಕೈಯಲ್ಲಿ ಆ ಮಗು ಸಿಗುತ್ತೆ. ರಾಜಲಕ್ಷಣಯುತವಾದ ಮಗುವನ್ನು ಶಂಬರಾಸುರನಿಗೆ ಕೊಡ್ತಾರೆ. ಅವನು ಅದನ್ನು ತನ್ನ ಪತ್ನಿಯಾದ ರತಿದೇವಿ ಕೊಡ್ತಾನೆ. ಈ ಕೊಟ್ಟ 4 ವರ್ಷದಲ್ಲಿ ರತಿದೇವಿ ಅವನಿಗೆ ಎಲ್ಲಾ ಮಾಯ ವಿದ್ಯೆಗಳನ್ನು, ಪರಶುರಾಮ ವಿದ್ಯೆಗಳನ್ನು ತಾನೇ ಹೇಳ್ಕೊಟ್ಟು ಎಲ್ಲಾ ವೃತ್ತಾಂತವನ್ನು ಹೇಳಿ ಬೆಳೆಸ್ತಾಳೆ. ಅವನು 16 ವರ್ಷದ ಯುವಕನಾಗಿ ಖಡ್ಗನಿಂದ ಶಂಬರಾಸುರ ವಧೆಯನ್ನು ಮಾಡ್ತಾನೆ. ಅವರಿಬ್ಬರು ದ್ವಾರಕೆಗೆ ಹೊರಟು ಬರ್ತಾರೆ. ಇತ್ತ ಮುಂದೆ ಸ್ಯಮಂತ ಕೋಪಾಖ್ಯಾನವನ್ನು ಹೇಳ್ತಿದ್ದಾರೆ. ಸತ್ರಾಜಿತ ಎಂಬ ರಾಜ, ಅವನು ಸೂರ್ಯನಾರಾಯಣನನ್ನು ದಿನಾ ಧ್ಯಾನಿಸ್ತಾ ಇರ್ತಾನೆ. ಒಂದ್ ದಿವಸ ಭಗವಂತ ಪ್ರತ್ಯಕ್ಷನಾಗಿ ಅವನಿಗೆ ಒಂದು ಮಣಿಯನ್ನು ಕೊಡ್ತಾನೆ. ಇದೇ ಸ್ಯಮಂತಕ ಮಣಿ. ಇದನ್ನು ಶುಚಿಯಲ್ಲಿ ಧರಿಸಿದರೆ ರಾಜ್ಯದಲ್ಲಿ ಇವತ್ತು ದುರ್ಭಿಕ್ಷೆ ಆಗಲ್ಲ, ಅನಾರೋಗ್ಯವಾಗಲ್ಲ ಅಂತ ಹೇಳಿರ್ತಾನೆ. ಅದನ್ನು ಅವನ ತಮ್ಮನಾದ ಪ್ರಸೇನ ಕಾಡಿಗೆ ಬೇಟೆ ಆಡ್ಬೇಕಾದ್ರೆ ತಗೊಂಡು ಹೋಗ್ತಾನೆ. ತಗೊಂಡು ಹೋದಾಗ ಅಲ್ಲಿ ಅಶುಚಿಯಾದ ಕಾರಣ ಈಗ ಕಾಡಿನಲ್ಲಿ ಆ ಮಣಿ ಕತೆ ಏನಾಯ್ತು ಅಂತ ಅದನ್ನು
ಪ್ರಸೇನನನ್ನು ಸಿಂಹ ಸಂಹಾರ ಮಾಡಿ ಆ ಮಣಿಯನ್ನು ತಗೊಳುತ್ತೆ. ಆ ಸಿಂಹನನ್ನು ಜಾಂಬವಂತ ಸಂಹಾರ ಮಾಡಿ ಆ ಮಣಿಯನ್ನು ಅಲ್ಲಿಂದ ತಗೊಂಡು ತನ್ನ ಗುಹೆಯಲ್ಲಿ ಇಟ್ಕೋತಾನೆ. ಈ ಕಥೆ ಯಾವುದನ್ನು ತಿಳಿಯದ ಸತ್ರಾಜಿತ ಹೇಳ್ತಾನೆ, ನನ್ನ ತಮ್ಮನನ್ನು ಕೃಷ್ಣನೇ ಕೊಂದಿದ್ದಾನೆ ಮಣಿಯ ಆಸೆಯಿಂದ. ಆ ಆರೋಪವನ್ನು ಪರಿಹಾರ ಮಾಡ್ಕೋಬೇಕು ಅಂತ ಕೃಷ್ಣ ಸಿಂಹ ಪ್ರಸೇನನ ಮೃತದೇಹವನ್ನು ತೋರಿಸಿ ಜಾಂಬವಂತನ ಗುಹೆಗೆ ಬಂದು ಹೊರಗಡೆ ನಿಂತಾನೆ. ಒಳಗಡೆ ಹೋಗ್ತಾನೆ. ಅಲ್ಲಿ ಜಾಂಬವಂತ ಇದೆ, ಅಲ್ಲಿ ಸ್ಯಮಂತಕ ಮಣಿಯೂ ಇದೆ. ಜಾಂಬವಂತನಿಗೆ ಇವನೇ ರಾಮ ಅಂತ ಅರಿವಿಲ್ಲ. ಹಾಗಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತಾನೆ. 21 ದಿನ ಯುದ್ಧ ಆದ ನಂತರ ಅವನಿಗೆ ಎಚ್ಚರ ಆಗತ್ತೆ, ಭಗವಂತನಲ್ಲಿ ಶರಣನಾಗ್ತಾನೆ. ಆಗ ಕೃಷ್ಣನೇ ರಾಮ ಅಂತ ತಿಳಿದು ಅವನು ಶಾಂತನಾಗಿ ಮಣಿಯನ್ನು ಕನ್ಯಾಮಣಿಯನ್ನು ಇಬ್ಬರನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತಾನೆ. ಇನ್ನು ಮುಂದೆ ಸತ್ರಾಜಿತ ಅವನು ಪಶ್ಚಾತ್ತಾಪಪಟ್ಟು ಆ ಮಣಿಯನ್ನು ಮತ್ತೆ ತನ್ನ ಮಗಳನ್ನು ಕೊಡ್ತಾನೆ. ಆದ್ರೆ ಕೃಷ್ಣ ಒಂದ್ ಮಾತನ್ನ ಹೇಳ್ತಾನೆ, ನನಗೆ ಮಣಿಯೆಲ್ಲ ಬೇಡಪ್ಪ, ಕನ್ಯಾಮಣಿಯೇ ಸಾಕು ಅಂತ ಆ ಮಣಿಯನ್ನು ಸತ್ರಾಜಿತನಿಗೆ ಕೊಟ್ಟು ಅವನು ಹಿಂತಿರುಗಿ ರೋಹಿಣಿ ಮತ್ತೆ ಸತ್ಯಭಾಮೆಯ ಜೊತೆ ದ್ವಾರಕೆಗೆ ಬರ್ತಾನೆ. ಈ ದ್ವಾರಕೆಯಲ್ಲಿ ಅವ್ನ ರಾಜ್ಯವಾಳ್ಬೇಕಾದ್ರೆ ಸಂತೋಷದಲ್ಲಿದ್ದಾಗ ದೈತ್ಯರು ಬಂದು ಅಲ್ಲಿ ಏನಾರು ವಿಘ್ನ ಮಾಡ್ಲೇಬೇಕಲ್ವಾ. ಹಾಗಾಗಿ ಇನ್ನು ಮುಂದೆ ಯುದ್ಧ ಪ್ರಾರಂಭ ಆಗುತ್ತೆ. ಇಲ್ಲಿ ಮೊದಲಿಗೆ ಇದನ್ನ ಒಂದು ಆಟದ ಚಿತ್ರಕ ಮೂಲಕ ಇದನ್ನ ತೋರಿಸ್ಲಿಕ್ಕೆ ಹೊರಟಿದ್ರೆ, ಇದು ಮೊದಲನೇ ತಂಡ, ಕೃಷ್ಣನ ತಂಡ. ಇಲ್ಲಿ ಕೃಷ್ಣ, ಬಲರಾಮ, ಸಾತ್ಯಕಿ, ಗದಾ, ಯಾದವರು, ಉಗ್ರಸೇನ ಮತ್ತೆ ವಸುದೇವ. ಇಲ್ಲಿ ವಿಚಕ್ರ, ಡಿಬಿಕಾ, ಸಾಲ್ವ, ಹಂಸ, ಮಹೋದರ, ಕುಂಡಧಾರಿ, ಹಿಡಿಂಬ. ಮೊದಲನೇ ಯುದ್ಧ ಯಾರು? ಪುಷ್ಕರ ಕ್ಷೇತ್ರದಲ್ಲಿ ಕೃಷ್ಣ ಮತ್ತೆ ವಿಚಕ್ರ. ಈ ವಿಚಕ್ರನಿಗೆ 6 ಅಕ್ಷೋಹಿಣಿ ಸೇನೆ. ಬ್ರಹ್ಮನಿಂದ ವರ ಪಡೆದು ಬಿಟ್ಟು ಗರ್ವಿಷ್ಠನಾಗಿ ಬರ್ತಾನೆ. ಬಂದಾಗ ಏನೋ ಯುದ್ಧ ಮಾಡೋಣ ಅಂತ ಬಂದ, ಆದ್ರೆ ನೋಡಿದ್ರೆ ಕ್ಷಣಕಾಲದಲ್ಲಿ ನಿರಾಯುಧನಾದ ಕೃಷ್ಣನ ಚಕ್ರದಿಂದ ಅವನ ಶಿರಚ್ಛೇದನವೂ ಆಯ್ತು. ಕೃಷ್ಣನಿಗೆ ಜಯ. ಮುಂದೆ ಬಲರಾಮ ಮತ್ತೆ ಹಂಸನ ಯುದ್ಧ. ಆದ್ರೆ ಇಬ್ರು ಯುದ್ಧ ಮಾಡ್ಲಿಕ್ಕೇನೋ ಬಂದ್ರು, ಆ ಯುದ್ಧವನ್ನು ಇಬ್ರು ಬಿಟ್ಟು ಹೊರಟು ಹೋದ್ರು. ಬೇರೆ ಯುದ್ಧದಲ್ಲಿ ಮತ್ತೆ ಕಾಣಿಸ್ಕೊಳ್ತಾರೆ, ಚಿಂತೆ ಪಡ್ಬೇಡಿ. ಈಗ ಸಾತ್ಯಕಿ ಮತ್ತೆ ಡಿಬಿಕನ ಯುದ್ಧ. ಡಿಬಿಕನಿಗೆ 10 ಅಕ್ಷೋಹಿಣಿ ಸೇನೆ ಮತ್ತೆ ರುದ್ರದೇವರ ವರ. ಬರ್ತಾರೆ, ಹುಮ್ಮಸ್ಸಿನಿಂದ ಯುದ್ಧ ಮಾಡಲು ಬರ್ತಾರೆ. ಆದ್ರೆ ಏನ್ ಮಾಡೋದು, ಇಬ್ಬರಿಗೂ ಸಮಾನವಾದ ಬಲ. ಇಬ್ರು ಈ ಯುದ್ಧ ವ್ಯರ್ಥ ಅಂದು ಬಿಟ್ಟು ಹೊರಟೋಗ್ತಾರೆ. ಅನಂತರ ಗದಾ ಮತ್ತ ಸಾಲ್ವನ ಯುದ್ಧ. ಸಾಲ್ವ ಮುದುಕ ಅಲ್ವಾ, ಹಾಗಾಗಿ ಕ್ಷಣ ಮಾತ್ರದಲ್ಲಿ ಗದಾ ಅವನ ರಥವನ್ನು ಪುಡಿ ಪುಡಿಯಾಗಿ ಮಾಡ್ತಾನೆ. ಅನಂತರ ಅವನು ಓಡೋಗ್ಬಿಡ್ತಾನೆ. ಎಲ್ಲಿ ಮತ್ತೆ ಇವನ್ ಬರ್ತಾನೆ ನನ್ನಿಂದ ಅಂತ ಸಾಲ್ವ ಓಡೋದ. ಈಗ ಯಾದವರು ಮತ್ತೆ ಮಹೋದರ, ಕುಂಡಧಾರಿ, ಇವರೆಲ್ಲರೂ ಯಾವ್ದಾರು ತಿನ್ಬೇಕು ಅಂತ ಬಂದೇ ಬಿಡ್ತಾರೆ. ಅದೇ ಕ್ಷಣದಲ್ಲಿ ಕೃಷ್ಣ ಬಂದು ನನ್ನ ಭಕ್ತರನ್ನು ರಕ್ಷಣೆ ಮಾಡ್ತೀನಿ ಅಂತ ಆ ಇಬ್ಬರನ್ನು ಕೈಲಾಸಕ್ಕೆ ಕಳಿಸ್ತಾನೆ. ಮತ್ತೆ ಕೃಷ್ಣನಿಗೆ ಜಯ. ಇಲ್ಲಿ ನೋಡಿ, ಉಗ್ರಸೇನ ಮತ್ತೆ ಹಿಡಿಂಬನ ಯುದ್ಧ. ಹಿಡಿಂಬ ಏನ್ ಶಕ್ತಿಶಾಲಿ, ಕ್ಷಣ ಮಾತ್ರದಲ್ಲಿ ರಥ ಪುಡಿ ಮಾಡಿ ಅವನು ತಿನ್ಲಿಕ್ ಬಂದಾಗ ಬಲರಾಮ, ಹಂಸನ ಯುದ್ಧದಿಂದ ಬಂದ ಬಲರಾಮ ಇಲ್ಲಿ ಅವನನ್ನು ತೊಡೆಯಿಂದ ಸೀಳಿ ಓಡಿಸ್ಬಿಡ್ತಾರೆ. ಮೊದಲನೇ ದಿನದ ಕೊನೆಯ ಯುದ್ಧ ಈಗ ಪ್ರಾರಂಭವಾಗುತ್ತೆ. ಕೃಷ್ಣ ಮತ್ತೆ ಹಂಸ ಡಿಬಿಕರ ಯುದ್ಧ. ಅವನು ಕೃಷ್ಣ ತನ್ನ ಬಾಣದಿಂದ ಎಲ್ಲಾ ಅಸ್ತ್ರಶಸ್ತ್ರಗಳನ್ನು ನಾಶ ಮಾಡ್ತಾನೆ. ಕೃಷ್ಣನಿಗೆ ಜಯ. ನೋಡಿ, ಕ್ಷಣ ಮಾತ್ರದಲ್ಲೇ ಜಯ. ಈಗ ಮೊದಲನೇ ದಿನ ಯುದ್ಧ ಮಾಡಿ ದುಷ್ಟರಿಗೆ ಬೇಗ ಬುದ್ಧಿ ಬರಲ್ವಲ್ಲ, ಮತ್ತೆ 2ನೇ ದಿನ ಬರ್ತಾರೆ ಯುದ್ಧಕ್ ಬರಲ್ಲ ಅವರು, ಓಡಿ ಹೋಗ್ತಾ ಇರ್ತಾರೆ. ಅಲ್ಲಿ ಬಲರಾಮ ಕೃಷ್ಣ ಅವರನ್ನು ತಡಿತಾರೆ ಯಮುನಾ ನದಿ ತೀರದಲ್ಲಿ. ಆಗ ಮತ್ತೆ ಯುದ್ಧ ಪ್ರಾರಂಭ. ಈ ಕಡೆ ಬಲರಾಮ, ಆ ಕಡೆ ಹಂಸ.
ಇದರಲ್ಲಿ ನೋಡಿ ಮತ್ತೆ ಕ್ಷಣ ಮಾತ್ರದಲ್ಲಿಯೇ ಎಲ್ಲ ಆಯುಧಗಳನ್ನು ಪುಡಿ ಪುಡಿ ಮಾಡಿ ಹಾಕ್ತಾನೆ ಬಲರಾಮ. ಆಗ ಅಣ್ಣನ ರಕ್ಷಣೆಗೆ ನಾನ್ ಬರ್ಬೇಕಲ್ಲ ಅಂತ ಅಲ್ಲಿಂದ ಡಿಭಿಕ ಓಡ್ಕೊಂಡ್ ಬರ್ತಾನೆ. ಡಿಭಿಕಂದು ಒಂದು ಯುದ್ಧ ಇತ್ತು, ಅದು ಮುಗಿಸ್ಕೊಂಡೇ ಬರ್ತಾನೆ. ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದ ಡಿಭಿಕ? ಗದ, ಸಾತ್ಯಕಿ, ಯಾದವರು, ಇವರು ಮೂರರ ಜೊತೆ ಇವನೊಬ್ಬನೇ ಯುದ್ಧ ಮಾಡಿದ. ಆದ್ರೂ ಇವನಿಗೆ ಪರಾಕ್ರಮ ಜಾಸ್ತಿ. ಏನ್ ಒಂದು ಸಂಶಯ ಬರ್ಲಿಲ್ವಾ ನಿಮ್ಗೆಲ್ಲ? ಮೊದಲನೇ ದಿನದಲ್ಲಿ ಸಾತ್ಯಕಿ ಜೊತೆ ಯುದ್ಧ ಮಾಡಿದಾಗ ಸಮಾನ ಬಲ, ಈಗ ಗೆದ್ದು ಬಿಟ್ನಲ್ಲ ಅಂದ್ರೆ ಮೊದಲನೇ ದಿನ ಯುದ್ಧ ಮಾಡ್ಲಿಕ್ ಬಂದಿದ್ನೇನೋ, ಎರಡನೇ ದಿನ ಇನ್ನೇನ್ ಸಾಯ್ತೀನಿ ಅಂತ ನಿಶ್ಚಯದಿಂದ ಬಂದಿದ್ದಾನೆ. ಇರೋ ಬರೋ ಎಲ್ಲ ಪೌರುಷವನ್ನು ತೋರಿಸ್ಬಿಟ್ಟು ಸಾತ್ಯಕಿಯನ್ನು ಗೆದ್ದಿರ್ಬೇಕು ಅವನು. ಗೆದ್ದ ಮೇಲೆ ಆಯ್ತು, ಈ ಯುದ್ಧ ಏನೋ ಮುಗಿತಲ್ವಾ, ಅಣ್ಣನ ರಕ್ಷಣೆಗೆ ಹೋಗೋಣ ಅಂತ ಹೊರಟ. ಈಗ ಹಂಸ ಮತ್ತೆ ಬಲರಾಮರ ಯುದ್ಧ ಮಧ್ಯದಲ್ಲಿ ಡಿಭಿಕ ಪ್ರವೇಶ ಆಗ್ತಾನೆ. ಇವನನ್ನು ತಡಿಬೇಕು ಅಲ್ಲ, ಅವನು ಅಣ್ಣನ ರಕ್ಷಣೆಗಾಗಿ ಬಂದಿದ್ದಾನೆ ಅಂದ್ರೆ ಬಲರಾಮನ ರಕ್ಷಣೆಗಾಗಿ ಅವನ ತಮ್ಮನು ಬರ್ಲೇಬೇಕು. ಕೃಷ್ಣ ಬಂದ. ಕೃಷ್ಣ ಅವನನ್ನು ತಡೆದು ಅವನ ಆಯುಧಗಳನ್ನೆಲ್ಲ ಪುಡಿ ಪುಡಿ ಮಾಡ್ತಾನೆ. ಈಗ ಒಂದು ಕ್ಷಣದಲ್ಲಿ ಮತ್ತೆ ಯುದ್ಧ ಪ್ರಾರಂಭ ಆಗುತ್ತೆ. ಆ ಕಡೆ ಬಲರಾಮ ಹಂಸರ ಯುದ್ಧ, ಇಲ್ಲಿ ಇವನು ಇನ್ನೊಂದು ಬಾಣವನ್ನು ತೆಗೆದುಕೊಂಡು ಬರ್ತಾನೆ, ಮತ್ತೆ ಅದನ್ನು ಪುಡಿ ಪುಡಿ ಮಾಡ್ಕೋತಾನೆ. ಇದು ಮೊದಲನೇ ಯುದ್ಧ ಆಯ್ತು. ಮತ್ತೆ ಕೃಷ್ಣನಿಗೆ ಜಯ. ಈಗ ಸಾತ್ಯಕಿ ಮತ್ತೆ ಸಾಲ್ವನ ಯುದ್ಧ. ಹಿಂದಿನ ಯುದ್ಧದಿಂದ ಸಾಲ್ವನಿಗೆ ಗೊತ್ತಾಗಿರ್ತಿ ಇವನು ಪರಾಕ್ರಮಿ ಅಂತ. ಬಾಣದಿಂದ ಅವನ ಎದೆಗೆ ಪ್ರಹಾರ ಮಾಡ್ಬಿಡ್ತಾನೆ. ಅವನು ಮೂರ್ಛೆ ಹೊಂದಿದ್ದ ಸಾತ್ಯಕಿ, ಅಂದ್ರೆ ಅಷ್ಟರಲ್ಲೇ ಸೋಲಿಲ್ಲ. ಎದ್ದು ಬಂದು ಚಂದ್ರಾಕಾರ ಬಾಣದಿಂದ ಶಿರಚ್ಛೇದನೆ ಮಾಡಿ ಅವನು ಸಾಲ್ವನನ್ನು ಸೋಲಿಸಿದ. ನಂತರ ಕೊನೆಯ ಯುದ್ಧ, ಇಲ್ಲೇ ಎಲ್ಲ ನಿರ್ಣಯ ಆಗುತ್ತೆ. ಕೃಷ್ಣ ಮತ್ತೆ ಹಂಸರ ಮಧ್ಯೆ ಯುದ್ಧ. ಕೃಷ್ಣ ಎಲ್ಲ ಪುಡಿ ಪುಡಿ, ಅವಾಗೇ ಅಸ್ತ್ರಗಳೆಲ್ಲ ಪುಡಿ ಆಗಿದೆ. ಇನ್ನು ಮತ್ತೆ ಅಸ್ತ್ರಗಳನ್ನು ತಂದಾಗ ಮತ್ತೆ ಅವನನ್ನು ನಿರಾಯುಧನಾಗಿ ಮಾಡಿ ವೈಷ್ಣವಾಸ್ತ್ರವನ್ನು ಹಿಡಿತಾನೆ. ಇಲ್ಲಿ ನೋಡಿ, ಆ ಹಂಸ ಯಮುನಾ ಮಡುವಿನಲ್ಲಿ ಎಗರಿದ. ಯಾಕೆ ಅಂದ್ರೆ ಇಲ್ಲಿ ಅವನ್ಗೆ ಏನಾದ್ರೂ ವೈಷ್ಣವಾಸ್ತ್ರದಿಂದ ಅವನ ಸಂಹಾರ ಆಗ್ತಾ ಇದ್ರೆ ವೀರ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು. ಅದು ಕೂಡ ಆ ಪಾಪಿಗೆ ಸಿಗ್ಬಾರ್ದು ಅಂತ ಭಗವಂತ ಅವನ ಪ್ರೇರಣೆ ಮಾಡಿಸಿ ಅವನನ್ನು ಯಮುನಾ ಮಡುವಿನಲ್ಲಿ ಧುಮುಕುವಾಗೆ ಮಾಡಿದ. ಅವನು ಹಾರಿದಾಗ ಕೃಷ್ಣ ಬಿಡ್ಲಿಲ್ಲ, ಅಲ್ಲಿ ಕೂಡ ಕಾಲಿನಿಂದ ಅವನ್ನ ಒತ್ತಿದ. ಈಗ ಇವನ ಪ್ರಯಾಣ ಎಲ್ಲಿಗೂ ಇಲ್ಲ, ನೇರ ಪಾತಾಳ ಲೋಕದಲ್ಲಿ ಧೃತರಾಷ್ಟ್ರ ಎಂಬ ನಾಗನ ಬಾಯಿನಲ್ಲಿ ಹೋಗಿ ಈಗಲೂ ಒದ್ದಾಡ್ತಾನೆ ಇದ್ದಾನೆ. ಅವಾಗ ಡಿಭಿಕನಿಗೆ ಅಣ್ಣ ಎಲ್ಲೋ ಹೋದ್ನಲ್ಲ ಅಂತ ಸೂಚನೆ ಬಂತೇನೋ ಒಳಗಿನಿಂದ. ಅಣ್ಣ ಅಂತ ಹೋದ, ಯಾರೋ ಹೇಳಿದ್ರು ಸತ್ತೋಗ್ಬಿಟ್ಟಿದ್ದಾನೆ ಅಣ್ಣ ಬಿಡು, ನಾನು ಸತ್ತೋಗ್ತೀನಿ ಅಂತ ಕಿರುನಾಲ್ಗೆ ಕಿತ್ಕೊಂಡ್ ಸತ್ ಹೋದ. ಯಾದವರಿಗೆ ಕೃಷ್ಣನ ಪಕ್ಷನಿಗೆ ಜಯವಾಯಿತು. ಇಲ್ಲಿಗೆ ಹಂಸ ಡಿಭಿಕ ವಧ ಎಂಬ ಅಧ್ಯಾಯವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಇದನ್ನು ತೊದಲು ನುಡಿಗಳಿಂದ ರಾಜರ ಮುಂದೆ ಒಪ್ಪಿಸಲು ನಂಗೆ ಅವಕಾಶ ಮಾಡಿಕೊಟ್ಟ ಸೋದೆ ಮಠಾಧೀಶರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಮ್ಮ ತೊದಲು ನುಡಿಗಳನ್ನು ಕೇಳಿಸಿಕೊಂಡ ಅಕ್ಷೋಭ್ಯ ರಾಮಪ್ರಿಯ ತೀರ್ಥರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಂಗೆ ದಿನನಿತ್ಯವೂ ಪಾಠ ಮಾಡಿ ಇದೆಲ್ಲಾ ವಿಚಾರಗಳನ್ನು ನನಗೆ ಮನದಟ್ಟಾಗಿ ಮಾಡಿಕೊಟ್ಟ ನಮ್ಮ ಆಚಾರ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇಬ್ಬರು ಶ್ರೀಪಾದರು ಜ್ಞಾನಿಗಳಾಗಿದ್ದು ಮಕ್ಕಳ ಕಲಾಭಾಷೆಯನ್ನ ಜನನಿ ಕೇಳಿ ಸಂತೋಷ ಪಡುವಂತೆ ಇಬ್ಬರು ಇಷ್ಟು ಸಮಯ ಕೊಟ್ಟು, ಇವತ್ತು ನಮ್ಮ ಮಕ್ಕಳ ಬಂದಂತೆ ತಡ ಇಬ್ಬರು ಗುರುಗಳು ಬಂದಿದ್ದಾರೆ ಅಂದರೆ ಇದು ಮಾತೃತ್ವದ ಕರುಣೆ ಬಿಟ್ಟು ಮತ್ತೇನೂ ಅಲ್ಲ ಅಂತ ಶ್ರೇಷ್ಠವಾಗಿ ಇಬ್ಬರು ಗುರುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ಈಗ ಪರಮ ಪೂಜ್ಯ ಅಕ್ಷೋಭ್ಯ ರಾಮಪ್ರಿಯ ತೀರ್ಥರು ಮಕ್ಕಳಿಗೋಸ್ಕರ ಒಂದು ಹೊಸ ಸವಿ ನುಡಿಗಳನ್ನು ತಯಾರು ಮಾಡಿಕೊಂಡು ಬಂದಿದ್ದಾರೆ. ನೀವು ನಿನ್ನೆಯ ಅವರ ಮಾತನ್ನು ಕೇಳಿ ಎಷ್ಟೋ ಒಳ್ಳೆ ಧ್ವನ್ಯಾತ್ಮಕವಾದ ಪರಿಣಾಮ, ಇವತ್ತು ಮೈಕನ್ನು ಸರಿಯಾಗಿ ಉಪಯೋಗಿಸಿಕೊಂಡಿದ್ದೀರಿ. ಮೊದಲನೇ ದಿನದಲ್ಲಿ ವಿದ್ಯಾರ್ಥಿಗಳು ಸಾಧುವಾಗಿದ್ದಾರೆ ಅಂತ ಬಹುಶಃ ಅನಿಸಿದೆ. ಆ ರೀತಿಯಾಗಿ ನೀವು ಮಾತನಾಡಿದ್ದೀರಿ. ಇನ್ನು ಮುಂದೆ ಇನ್ನೂ ಕೆಲವು ಟಿಪ್ಸ್ಗಳು ಸಲಹೆಗಳನ್ನೆಲ್ಲ ಕೊಡ್ತಾರೆ. ತುಂಬಾ ಅಗತ್ಯವಾದದ್ದು
ಅದನ್ನು ನಿಮ್ಮ ಬುದ್ಧಿಯಲ್ಲಿ ನೋಟ್ಸ್ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡಿ ನಂತರ ಪರಮ ಪೂಜ್ಯ ವಿಶ್ವಲಭತೀರ್ಥರಿಂದಲೂ ಅದ್ಭುತವಾದ ಒಂದು ರಾಜರ ನೀತಿಬೋಧಕವಾದ ಸಂದೇಶದ ಒಂದು ಅನುಗ್ರಹ ಸಂದೇಶ ಪ್ರವಚನ ಇದೆ. ಎಲ್ಲವನ್ನೂ ಕೂಡ ಮುಂದೆ ಇವತ್ತು ವಿದ್ವಾಂಸರ ಪ್ರವಚನ ಇಲ್ಲ, ಯಾಕೆ ಅಂದರೆ ಇಬ್ಬರು ಜ್ಞಾನಿಗಳಾದ ವಿದ್ವಾಂಸರೇ ಇದ್ದಾರೆ. ಆದ್ದರಿಂದ ಹೆಚ್ಚು ಕಾಲ ಅವರದ್ದೇ ನಾವು ಶ್ರವಣ ಮಾಡಬೇಕು ಅಂತ ಹೆಚ್ಚು ಕಾಲಾವಕಾಶವನ್ನ ಗುರುಗಳಿಗೆ ಮೀಸಲಾಗಿ ಇಟ್ಟಿದ್ದೇವೆ. ಗುರುಗಳು ತಮ್ಮ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಂಡು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶಂ ನೋ ಜಯ ಜಯ. ಭಾವಿವಾಯುರ್ವಾದಿರಾಜ ಕಲ್ಪದ್ರುಃ ಕಾಮದೋಸ್ತುನಃ. ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏನು ಮಾಡಿದೆ ನಾನು ಮಂಗಳಾಚರಣೆಯಲ್ಲಿ? ಏನು ಮಾಡಿದೆ? ಸಮಯದ ಅಗತ್ಯಕ್ಕೆ ತಕ್ಕಂತೆ ಶ್ಲೋಕಗಳನ್ನು ಸಂಕ್ಷೇಪಗೊಳಿಸಿದ್ದೇನೆ. ಆದರೆ ಅರ್ಥ ಕೆಡದ ಭಾಗಗಳನ್ನು ಮಾತ್ರ ಇಟ್ಕೊಂಡಿರೋದ್ರಿಂದ ಅವು ಪೂರ್ಣ ವಾಕ್ಯಗಳು ಆಗಿವೆ. ಹೀಗಾಗಿ ಅಗತ್ಯ ಬಿದ್ದಾಗ ನಮ್ಮ ಮಾತನ್ನು ನಾವು ಸೀಮಿತಗೊಳಿಸಲಿಕ್ಕೆ ಬೇಕಾದ ತರಬೇತಿಯನ್ನು ನಮಗೆ ನಾವು ಮಾಡಿಕೊಳ್ಳೋದು ಅದು ಬಹಳ ಮುಖ್ಯವಾದಂತಹ ಒಂದು ಕಲೆಗಾರಿಕೆ ಆಗತ್ತೆ. ಇವತ್ತು ನಾನು ಹೆಚ್ಚು ಗಂಭೀರವಾದಂತಹ ಪ್ರವಚನ ಮಾಡ್ತೀನಿ ಅಂತ ಏನು ನಿರೀಕ್ಷೆ ಬೇಡ. ನಮ್ಮ ವಿಜೇಂದ್ರಾಚಾರ್ಯರು ಮೊದಲೇ ತಿಳಿಸಿದ್ದಾರೆ, ಮಕ್ಕಳಿಗೆ ಉಪಯುಕ್ತವಾಗುವಂತಹ ಸಲಹೆಗಳನ್ನು ಟಿಪ್ಸನ್ನು ಕೊಡ್ತಾರೆ ಸ್ವಾಮಿಗಳು ಅಂತ. ಬಹಳ ವಿಶೇಷವಾಗಿ ತಯಾರು ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ತಯಾರು ಮಾಡಿದ್ದನ್ನು ಅವರೆಲ್ಲಿ ನೋಡಿದ್ರೋ ಗೊತ್ತಿಲ್ಲ. ಸ್ವಾಮಿಗಳಂತೂ ಸ್ವಲ್ಪ ನೋಡ್ತಾ ಇದ್ರು, ಏನು ಗೊತ್ತಾಯ್ತೋ ಗೊತ್ತಿಲ್ಲ ನನಗೆ. ಆದಾಗ್ಯೂ ಕೂಡ ನಾನು ಸ್ವಲ್ಪ ಸೂಚನೆಗಳನ್ನು ಕೊಡ್ತೇನೆ. ನೀವೇ ನಿಮಗೆ ತಿಳಿದರೆ ಹೇಳಿಬಿಟ್ರೆ ನನ್ನ ಶ್ರಮ ಕಡಿಮೆ ಆಗುತ್ತೆ. ಇದನ್ನು ಒಬ್ಬರು ಹರಿಕಥೆಯವರು ಚೆನ್ನಾಗಿ ಪುರಾಣಗಳನ್ನು ಕೇಳಿಸ್ಕೊಂಡು ಆ ಪುರಾಣ ಹೇಳುವವರಿಂದ ಏನು ಪ್ರಯೋಜನವನ್ನು ಸಮಾಜ ಬಯಸುತ್ತೆ ಎನ್ನುವ ಫೀಡ್ಬ್ಯಾಕ್ ಸೆಷನ್ ರೀತಿಯಲ್ಲಿ ಹಾಸ್ಯಕ್ಕಾಗಿ ತಯಾರು ಮಾಡಿದ್ದು. ಅವರು 3-4 ಪದಗಳನ್ನು ಹೇಳಿದರು. ನಾನು ಅದನ್ನು ಗುಣ ಮತ್ತು ದೋಷಗಳನ್ನು ಗುರುತಿಸುವ ರೂಪದಲ್ಲಿ 22 ಪದಗಳನ್ನಾಗಿ ವಿಸ್ತಾರಗೊಳಿಸಿದ್ದೇನೆ. ಅದನ್ನು ಸ್ವಲ್ಪ ಹೇಳ್ತೇನೆ. ನಾನು ಒಂದೆರಡು ಹೇಳಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವೇ ಅದಕ್ಕೆ ಒಂದೊಂದು ವಾಕ್ಯದ ವಿವರಣೆಯನ್ನು ಒಬ್ಬೊಬ್ಬ ಶ್ರೋತೃಗಳು ವಿದ್ಯಾರ್ಥಿನಿಯರು ಹೇಳಿಬಿಟ್ರೆ ಇವತ್ತಿನ ನನ್ನ ಪ್ರವಚನ ಮುಗಿದು ಹೋಗುತ್ತೆ. ಅಚ್ಚು ಪುರಾಣ ಅಂತ ಪುರಾಣ ಹೇಳುವವರ ಆ ಪುರಾಣಕ್ಕೆ ಇವರು ಲೇಬಲ್ ಮಾಡಿದ್ದಾರೆ. ಎಂಥ ಪುರಾಣಿಕರು ಇವರು? ಅಚ್ಚು ಪುರಾಣ ಹೇಳುವವರು ಅಂತ. ಏನು ಹಾಗಂದ್ರೆ ಅಚ್ಚು ಪುರಾಣ ಅಂದರೆ ಏನು ಪ್ರಿಂಟ್ ಆಗಿದೆಯೋ ಅದನ್ನ ಹೇಳ್ತಾ ಇರೋದಷ್ಟೇ. ಪುಸ್ತಕ ಬಿಟ್ಟು ಇನ್ನೊಂದು ಅಕ್ಷರವೂ ಆಚೆ ಈಚೆ ಇಲ್ಲ. ಆ ರೀತಿ ಹೇಳುವ ಶೈಲಿಯನ್ನು ಏನಂತ ಗುರುತಿಸಿದ್ದಾರೆ? ಅಚ್ಚು ಪುರಾಣ. ಅಂದರೆ ಆಚಾರ ಬರ್ಕೊಟ್ಟಿದ್ದು, ಅಮ್ಮವರು ಬರ್ಕೊಟ್ಟಿದ್ದು, ಫ್ರೆಂಡ್ಸ್ ಬರ್ಕೊಟ್ಟಿದ್ದು, ಅದನ್ನೇ ಚೆನ್ನಾಗಿ ಕಲ್ತ್ಬಿಟ್ಟು ಹಾಗೆ ಹೇಳಿ ಮುಗಿಸ್ಬಿಡೋದು. ಇದು ಅಚ್ಚು ಪುರಾಣ. ಒಂದು ರೀತಿಯಿಂದ ಒಳ್ಳೆಯದಲ್ವಾ? ವಿಷಯ ಆಚೆ ಈಚೆ ಹೋಗೋದಿಲ್ಲ ಮತ್ತು ಕೃತಕವಾಗಿ ಏನನ್ನು ಹೇಳುವ ಅಪಾಯ ಇರೋದಿಲ್ಲ. ನಾವು ಯಾವುದನ್ನು ಸಮಾಜದಲ್ಲಿ ದೋಷ ಅಂತ ಗುರುತಿಸ್ತಾ ಇರ್ತೇವೆ ಅದು ಗುಣವೂ ಆಗಿರಲಿಕ್ಕೆ ಸಾಧ್ಯ ಇದೆ. ಅದರ ಗುಣದ ಮುಖವನ್ನು ಬಳಸ್ಕೋಬೇಕು, ದೋಷದ ಮುಖವನ್ನು ಬಿಡಬೇಕು. ಮುಂದೆ ನಾನು ಯಾವ ಪದವನ್ನು ಹೇಳಿದರೂ ಕೂಡ ಅದರಲ್ಲಿ ಗುಣ ಏನು ದೋಷ ಏನು ಎರಡೆರಡು ಯೋಚನೆ ಮಾಡಬೇಕೀಗ. ಇನ್ನೊಂದು ಮೆಚ್ಚು ಪುರಾಣ ಅಂತ. ಏನಾಗಬಹುದು ಮೆಚ್ಚು ಪುರಾಣದಲ್ಲಿ? ನಾನು ಹೇಳಿದ ಎಲ್ಲ ಅಂಶಗಳನ್ನು ಮೆಚ್ಕೋಬೇಕು ಎನ್ನುವ ಬಹಳ ನಿರೀಕ್ಷೆ ಇಟ್ಕೊಂಡು ಮಾತಾಡಲಿಕ್ಕೆ ಶುರು ಮಾಡೋದು. ಅದು ಹಾಗೆ ಆಗೋದಿಲ್ಲ. ಅವತ್ತಿನ ಕೇಳುಗರ ಆರೋಗ್ಯ, ಸ್ವಭಾವ, ದಶಾಭುಕ್ತಿ, ಹೇಳುವವರ ಆರೋಗ್ಯ, ಸ್ವಭಾವ, ದಶಾಭುಕ್ತಿ ಎಲ್ಲದರ ಮೇಲೆ ಅದು ಅವಲಂಬಿತವಾಗುತ್ತೆ. ಭಗವಂತನ ಚಿತ್ತದಂತೆ ಅದು ಪರಿಣಾಮ ಬೀರುತ್ತೆ ಹೊರತು ನಾವು ಗುರಿ ಇಟ್ಟುಕೊಂಡ ಮಾತ್ರಕ್ಕೆ ಮಾತು ಗುರಿಯನ್ನು ಮುಟ್ಟುತ್ತೆ ಅಂತ ಯಾವ ಭರವಸೆಯೂ ಇಲ್ಲ. ಸತ್ಯದೇವನ ಮಾಯೆಯಿಂದ ನಾವು ನಿರಪರಾಧಿಗಳು ಎಂದು ಆ ವೈಶ್ಯರು ಹೇಳುತ್ತಿದ್ದರು, ರಾಜನಿಗೆ ಕೇಳಿಸಲೇ ಇಲ್ಲ ಅಂತ ಇದೆ ನೋಡಿ ಸತ್ಯನಾರಾಯಣ ಕಥೆಯಲ್ಲಿ. ಅವರು ಹೇಳಿದ್ರು ಕೂಡ ಅದು ಕಮ್ಯುನಿಕೇಟ್ ಆಗೋದಿಲ್ಲ. ಭಗವಚ್ಚಿತ್ತ ಇರಬೇಕು ಮಾತ್ರ. ಆದ್ದರಿಂದ ಅತಿ ಮೆಚ್ಚಿಸುವ ಪುರಾಣ ಅಂತ ಅನ್ನೋದು ಹೆಚ್ಚು ಪ್ರಯೋಜನ ಆಗೋದಿಲ್ಲ. ಪೆಚ್ಚು ಪುರಾಣ ಏನಿರ್ಬೋದು? ಮುಖದಲ್ಲಿ ಯಾವ ಭಾವವೂ ಇಲ್ಲ, ಹಿಂಗೆ ಮಾಡ್ಕೊಂಡು ಹೇಳ್ತಾ ಇರೋದು. ಅವರೇ ಪೆಚ್ಚಾಗಿದ್ದಾಗ
ಅದು ಕೇಳುವವರಲ್ಲಿ ಕುತೂಹಲ ತರೋದಿಲ್ಲ. ಯಾವ ಹೆಸರುಗಳನ್ನು ಹೇಳಬೇಡಿ, ನಾನು ಹೇಳಿಲ್ಲ, ನೀವು ಹೇಳಿದರೆ ಅದರ ಹೊಣೆಗಾರಿಕೆ ನಿಮ್ಮ ಮೇಲೆ ಬೀಳುತ್ತೆ. ಕಣ್ಣೆದುರಿಗೆ ಅಲ್ಲೇ ಅಲ್ಲ. ಇನ್ನೊಂದು ಲೊಚ್ಚು ಪುರಾಣ ಅಂತ ಏನಿರ್ಬೋದು? ಲೊಚ್ಚು ಬಿಡ್ತಾ ಇರೋದು. ಮೈಕ್ ಸರಿ ಇಲ್ಲ, ಜನ ಸರಿ ಇಲ್ಲ, ಲೈಟ್ ಸರಿ ಇಲ್ಲ, ಸಮಯ ಸರಿ ಇಲ್ಲ, ಉಪಹಾರ ಸರಿ ಇಲ್ಲ, ವಸತಿ ಸರಿ ಇಲ್ಲ, ನನ್ನ ಸರಿ ನೋಡ್ಕೊಳ್ಳಿಲ್ಲ, ಅದರಂತೆ ವಿಷಯ ಸರಿ ಇಲ್ಲ, ಸಂದರ್ಭ ಸರಿ ಇಲ್ಲ, ಎಂದಿಗೆ ಅದು ಮುಂದಕ್ಕೆ ಹೋಗೋದು? ಆದ್ದರಿಂದ ಅಂತಹದ್ದನ್ನು ಬಿಟ್ಟಾಗ ಮಾತ್ರ ನಾವು ವಿಷಯದ ಕಡೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ, ನಿರೂಪಣೆಯಲ್ಲಿ ಆಸಕ್ತಿ. ಇನ್ನೊಂದು ನಿಮಗಲ್ಲ ಹೇಳ್ತಾ ಇರೋದು, ಎಲ್ಲರಿಗೂ ಅಲ್ಲ, ಒಬ್ಬರೋ ಇಬ್ಬರೋ ಇರ್ತಾರೆ ಲುಚ್ಚ ಪುರಾಣ ಅಂತ ಹೇಳಲಿಕ್ಕೆ ಧೈರ್ಯ ಬೇಕು. ಈ ಪದವನ್ನು ನಾನಿಲ್ಲಿ ಕೆಟ್ಟ ಕೆಟ್ಟ ಅಶ್ಲೀಲ ವಿಚಾರಗಳನ್ನೆಲ್ಲ ತಂದು, ಅಸಂಗತ ವಿಚಾರಗಳನ್ನೆಲ್ಲ ತಂದು, ಕೂತವರಿಗೆ ಪುರಾಣದ ಬಗ್ಗೆ ವೈರಾಗ್ಯ ಬರುವಂತೆ ಮಾತಾಡುವಂತಹ ದುಷ್ಟರು ಒಬ್ಬರೋ ಇಬ್ಬರೋ ಇರ್ತಾರೆ. ಇಡೀ ಸಮಾಜಕ್ಕೆ ಕೆಟ್ಟ ಹೆಸರನ್ನು ಕಟ್ಟಿಬಿಡ್ತಾರೆ. ಅಪ್ಪಿ ತಪ್ಪಿ ಕೂಡ ನಮ್ಮ ಬಾಯಲ್ಲಿ, ವೇದಿಕೆಯಲ್ಲಿ ಅಂತಹ ಪದಗಳು ಬರಬಾರ್ದು, ಅಂತಹ ವಾಕ್ಯಗಳು ಬರಬಾರ್ದು, ಅಂತಹ ಸೂಚನೆಗಳು ಕೂಡ ಬರಬಾರ್ದು. ನಾನು ಸಭ್ಯವಾದ ಪದದಲ್ಲೇ ಮಾತಾಡಿರ್ತೀನಿ, ಆದರೆ ಅಸಭ್ಯವಾದ ಸೂಚನೆ ಸಿಗ್ತಾ ಇರುತ್ತೆ. ಅದರಿಂದ ಅಂದರೆ ಅದನ್ನು ನಿಯಮೇನ ನಾವು ನಿಲ್ಲಿಸಿಕೊಳ್ಳಬೇಕು. ಹಾಗಿಲ್ಲದಿದ್ದರೆ ಇದು ವೇದವ್ಯಾಸ ಪೀಠ ಅಂತ ಸಮಾಜ ನಮ್ಮನ್ನು ಗೌರವಿಸುತ್ತೆ. ಯಾರೇ ಕೂತು ಮಾತಾಡಿದ್ರು ಕೂಡ ವ್ಯಾಸರ ವಾಕ್ಯಗಳನ್ನು ಮಾತಾಡ್ತೀವಿ ಅಂತ ಮಂಗಳಾಚರಣೆಯನ್ನು ಮಾಡಿ ಪ್ರಾರಂಭ ಮಾಡಿದ ಮೇಲೆ ಅದು ಹರಿಪೂಜನಾತ್ಮಕವಾಗಿಯೇ ಇರಬೇಕೇ ಹೊರತು ಬೇರೆ ರೀತಿಯ ಗುರಿ ಅದರಲ್ಲಿ ಇರಬಾರ್ದು. ಮತ್ತೊಂದು ಹರ್ಚು ಪುರಾಣ ಅಂತ ಏನಿರಬಹುದು? ನನ್ನ ಪಾಡಿ ನಾನು ಮಾತಾಡ್ತಿರ್ತೀನಿ, ಪುರಾಣ ಮುಗಿದ್ಮೇಲೆ ಇಬ್ಬರು ಯಾರೋ ಜಗಳ ಆಡ್ತಾ ಇರ್ತಾರೆ ಹೊರಗೆ, ಒಬ್ರಿಗೊಬ್ರಿಗೆ ಹಚ್ಚಿ ಬಿಡೋದು. ಅಂತಹ ಹಚ್ಚು ಪುರಾಣಗಳಾಗಬಾರ್ದು, ವೇದಿಕೆಯ ದುರುಪಯೋಗ ಆಗಬಾರ್ದು. ಮತ್ತೊಂದು ಹೆಚ್ಚು ಪುರಾಣ, ಏನದು? ಎಕ್ಸ್ಟ್ರಾ ವಿಷಯಗಳು ಹೇಳೋದು, ಗುಣನೋ ದೋಷನೋ? ಹೆಚ್ಚು ವಿಷಯಗಳನ್ನು ಹೇಳಬೇಕು ಅಂದರೆ ಹೆಚ್ಚು ಹೆಚ್ಚು ಸಿದ್ಧತೆಯನ್ನು ಮಾಡಿರಬೇಕಾಗತ್ತೆ ಅಲ್ವಾ? ಆ ಹೆಚ್ಚು ಸಿದ್ಧತೆಗಾಗಿ ಸಮಯವನ್ನು, ಜ್ಞಾನವನ್ನು, ಶ್ರಮವನ್ನು ಎಲ್ಲ ಹಾಕಬೇಕಾಗತ್ತೆ. ಕೂತವರಿಗೆ ಏನು ಸಿಗಬೇಕೋ ಅದಕ್ಕಿಂತ ಅಧಿಕ ಲಾಭ ಸಿಗೋದಾದರೆ ಹೆಚ್ಚು ಪುರಾಣ ಯೋಗ್ಯವಾದ್ದೇ. ಆದರೆ ಸಮಯ, ವೇದಿಕೆ, ಇತರ ಸಂದರ್ಭಗಳು ಕಟ್ಟಿ ಹಾಕತ್ತೆ. ಸಮಯದ ಅಭಾವ ಇದೆ, ಸಮಯದ ಅಭಾವ ಇದೆ ಅಂತ ಹೇಳಿನೇ ಅಷ್ಟು ವಾಕ್ಯಗಳನ್ನು ನಾವು ಇನ್ನೇನೋ ಹೇಳೋದನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಅಲ್ವಾ ವೇದಿಕೆಯಲ್ಲಿ. ಆದ್ದರಿಂದ ಹೆಚ್ಚು ಪುರಾಣ ಸಿದ್ಧತೆ ಮಾಡ್ಕೋಬೇಕೇ ಹೊರತು ಹೇಳಿದರೆ ಬಯಸ್ಕೋಬೇಕಾಗತ್ತೆ ಲೋಕದಲ್ಲಿ. ಆದರೆ ಬಹುವಿಧ ಶಾಸ್ತ್ರಗಳ ಸಮನ್ವಯವನ್ನು ಮಾಡುವುದು, ಉದಾಹರಣೆಗೆ ಶಿಲ್ಪ, ಸಂಗೀತ, ಚಿತ್ರ, ಲೋಹಶಾಸ್ತ್ರ, ಆರೋಗ್ಯಶಾಸ್ತ್ರ, ಆಹಾರಶಾಸ್ತ್ರ, ವರ್ತನಾಶಾಸ್ತ್ರ, ಮಾನವಶಾಸ್ತ್ರ, ಭೂಗರ್ಭಶಾಸ್ತ್ರ, ಜಲಶಾಸ್ತ್ರ, ಇದ್ರ ಬಗ್ಗೆ ಎಲ್ಲರೂ ಸರ್ವಜ್ಞರಾಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ವಿಚಾರ ತಂದು ಸಮನ್ವಯ ಮಾಡಿದರೂ ಕೂಡ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಉದಾಹರಣೆ ಹೇಳ್ತೀನಿ. ನಿನ್ನೆ ಶ್ರೀಗಳವರ ಹತ್ರ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ, ಮೃಗ ಅಂದರೆ ಜಿಂಕೆ ಅಂತ ಮಾತ್ರ ಅರ್ಥ ಇದೆಯೋ? ಇತರ ಪ್ರಾಣಿಗಳಿಗೂ ಅದು ಮೃಗ ಅನ್ನೋದು ಬಳಕೆ ಆಗುತ್ತೆ, ನನಗೆ ಗೊತ್ತಿದೆ. ಆದರೆ ಸಿಂಹಕ್ಕೇನಾದರೂ ಮೃಗ ಅಂತ ಪ್ರಯೋಗ ಇದೆಯಾ ಸ್ವಾಮಿಗಳೇ? ಯಾಕೆಂದರೆ ಮೃಗ ರಾಜ ಅಂತ ಗೊತ್ತಿದೆಯೇ ಹೊರತು ಮೃಗ ಎನ್ನುವ ಸಾಮಾನ್ಯ ಪ್ರಯೋಗ ನನಗೆ ಕಾಣಲಿಲ್ಲ ಅಂತ. ಯಾವುದೋ ಆಹಾರವನ್ನು ಮೃಗಯತೀತಿ ಹುಡುಕೊಂಡು ಹೋಗುತ್ತೋ ಅದು ಮೃಗ ಅಂತ ಸ್ವಾಮಿಗಳವರು ಹೇಳಿದರು. ಅದು ಬಹಳ ಸಂತೋಷ ಆಯಿತು ನನಗೆ, ಅದು ಸಾರ್ಥಕ. ಯಾಕೆ ಇದೆಲ್ಲ ಚರ್ಚೆ ಅಂದರೆ, ರಾಜರು ನೇರವಾಗಿ ವೇಣುಗೀತೆಗೆ ವ್ಯಾಖ್ಯಾನ ಮಾಡಿದಂತೆ ನನ್ನ ಕಣ್ಣಿಗೆ ಬೀಳಲಿಲ್ಲ. ಆದರೆ ವೃಂದಶೋ ವ್ರಜವೃಷಾ ಮೃಗ ಗಾವೋ ವೇಣುನಾದ ಹೃತ ಚೇತಸ ಏತ್ಯ ದಂತ ದಷ್ಟ ಕವಲಾಧೃತ ಕರ್ಣಾಹ ನಿದ್ರಿತಾ ಲಿಖಿತ ಚಿತ್ರಮಿವಾಸನ್ ಎನ್ನುವಂತಹ ಆ ಶ್ಲೋಕದಲ್ಲಿ ಆ ವ್ರಜ ಪ್ರದೇಶದಲ್ಲಿ ಇದ್ದ ಗೋವುಗಳು, ಗೋವೃಷಗಳು ಮತ್ತು ಮೃಗಗಳು ಬಂದು ಅಲ್ಲಿ ನಿದ್ರಿಸಿದ ಅಂತೆ, ಅರೆನಿದ್ರೆ ಮಾಡುವಂತೆ ಅಥವಾ ಚಿತ್ರದಲ್ಲಿ ಬರೆದ ಪ್ರಾಣಿಗಳಂತೆ ಸ್ತಬ್ಧವಾಗಿ ವೇಣುನಾದದ ಸವಿಯನ್ನು ಸವಿತಾ ಇದ್ವು ಅಂತ. ಎಲ್ಲ ಚಿತ್ರಗಳಲ್ಲೂ ನಾನು ಇದನ್ನೇ ನೋಡಿದೆ. ಆದರೆ ಭಾವಿ ಸಮೀರ ಶ್ರೀ ವಾದಿರಾಜ ಗುರುಸಾರ್ವಭೌಮರು ಈ ಧವಲಗಂಗಾ ತೀರದಲ್ಲಿ ಸಂತಾನ ಗೋಪಾಲಕೃಷ್ಣನನ್ನೇನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಆ ಗೋಪಾಲಕೃಷ್ಣ ದೇವರ ಸನ್ನಿಧಾನದಲ್ಲಿ ಎಲ್ಲ ಗೋವುಗಳ ಜೊತೆಗೆ ಒಂದು ಸಿಂಹ ಕಿವಿ ನೆಟ್ಟಗೆ ಮಾಡಿಕೊಂಡು ಬಾಲ ಎತ್ಕೊಂಡು ಕೂತಿದೆ. ಇದೊಂದು ವಿಶೇಷ. ಇದು ಆ ಶಿಲ್ಪದ ಮೂಲಕ
ವೇಣುಗೀತೆಗೆ ಹೊಸ ವ್ಯಾಖ್ಯಾನವನ್ನು ನೀಡಿದವರು ರಾಜರು ಅನ್ನೋದನ್ನು ಗುರುತಿಸಬೇಕು ಅಂತಂದರೆ ಸ್ವಲ್ಪ ಶಿಲ್ಪಕಲೆಗಳ ಕಡೆಗೂ ಗಮನ ಕೊಡಬೇಕು ಅಂತ ಆಯಿತು. ಹೀಗೆ ಹೆಚ್ಚು ಪುರಾಣಗಳನ್ನು ನೀವು ಮಾಡ್ತಾ ಹೋದರೆ ಭಾಳ ಚೆನ್ನಾಗಿರುತ್ತೆ. ಆದರೆ ಜನರ ತಲೆ ಕೆಡಿಸೋಷ್ಟು ಜಾಸ್ತಿ ಆಗಬಾರ್ದು. ಯಾರೋ ಆಪ್ತರ ಎದುರಿಗೆ ನಮ್ಮ ಮಾತಿಗೆ ಎಲ್ಲಿ ಬೆಲೆ ಬಂದಿತು ಅಥವಾ ತಪ್ಪಾದರೆ ತಿದ್ದುವಂತಹ ಸಹೃದಯರು ಎಲ್ಲಿರ್ತಾರೆ ಅಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಪ್ರಯೋಗ ಮಾಡಿದರೆ ಅದು ಉಚಿತ ಅಂತ ಕಾಣುತ್ತೆ. ಅದರಂತೆ ಹುಚ್ಚು ಪುರಾಣ, ಹುಚ್ಚುಚ್ಚು ವಿಚಾರಗಳನ್ನು ಹೇಳ್ತಾ ಇರೋದು ಅದು ಒಳ್ಳೆಯದಲ್ಲ. ಚುಚ್ಚು ಪುರಾಣ, ಚುಚ್ಚು ಮಾತುಗಳನ್ನೇ ಆಡ್ತಾ ಇರೋದು. ಕೇಳುವವರೆಲ್ಲ ಸಾಮಾನ್ಯರು, ನಾನು ಬಹಳ ಬೃಹಸ್ಪತಿ ಅಂತ ಅಂದುಕೊಂಡು ನಾವೇನಾದರೂ ಈಗೋಯಿಂದ ಶುರು ಮಾಡಿದ್ರೆ ಕೆಲವರದು ಹಾಗೆ ಆಗಿಬಿಡುತ್ತೆ. ಹಾಗೆ ಆದರೆ ನಾವು ಎಷ್ಟು ಒಳ್ಳೆಯ ವಿಚಾರಗಳನ್ನು ಹೇಳಿದರೂ ಶ್ರೋತೃಗಳು ಒಂದನ್ನು ಸಹಿಸ್ತಾರೆ, ಎರಡನ್ನು ಸಹಿಸ್ತಾರೆ, ಮೂರನೇದು ಇವ್ರು ಯಾಕೋ ಇದೇ ಸ್ಟ್ರಾಟಜಿ ಇಟ್ಕೊಂಡು ಬಂದಿದ್ದಾರೆ ಅಂತ ಕಾಣುತ್ತೆ ಅಂತ ನಮ್ಮಿಂದ ದೂರ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ನಮ್ಮ ಮಾತುಗಳು ಚುಚ್ಚು ಆಗಬಾರ್ದು. ಅದರಂತೆ ಕುಚ್ಚು ಪುರಾಣ, ಕುಚ್ಚು ಕುಚ್ಚಾಗಿ ಒಂದು ವಿಷಯ ಬಂದರೆ ಏಕ ಸಂಬಂಧಿ ಜ್ಞಾನಂ ಅಪರ ಸಂಬಂಧಿ ಸ್ಮಾರಕಂ ಅಂತ ಹೇಳ್ತಲೇ ಹೋಗ್ತಾ ಇರೋದು. ಲಿಂಕ್ ತಪ್ಪು ಹೋಗ್ಬಿಡುತ್ತೆ, ಏಕಸೂತ್ರತೆ ಇರೋದಿಲ್ಲ. ಆದ್ದರಿಂದ ಆ ಕುಚ್ಚು ಪುರಾಣ ಸರಿ ಹೋಗೋದಿಲ್ಲ. ಅದರಂತೆ ಟಚ್ಚು ಪುರಾಣ ಅಂತ ಏನಿರಬಹುದು, ವಿವರಿಸೋದೇ ಇಲ್ಲ, ಬರೀ ಮೂಲಾಂಶಗಳನ್ನು ಟಚ್ ಮಾಡ್ತಾ ಹೋಗ್ಬಿಡೋದು. ಏನು ಕೇಳಿದವರಿಗೆ ವಿಷಯದ ಸಮೃದ್ಧಿ ಅಂತ ಅನ್ನೋದೇ ಸಿಕ್ಕೋದಿಲ್ಲ. ಹೆಚ್ಚು ವಿಷಯವನ್ನು ಕಡಿಮೆ ಸಮಯದಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಹೋದಾಗ ಈ ಸಮಸ್ಯೆ ಸ್ವಲ್ಪ ಕಾಣುತ್ತೆ. ಟಚ್ ಮಾಡ್ತಾ ಹೋದಂಗೆ ಆಗುತ್ತೆ. ಆದರೆ ಅದರಿಂದ ಲಾಭವೂ ಇದೆ. ನಿನ್ನೆ ರಾಮಾಯಣ ಮತ್ತು ಇವತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದ ಕೃಷ್ಣ ಕಥಾ ಭಾಗಗಳನ್ನು, ಅದರ ಪೂರ್ವೋತ್ತರದ ಅಧ್ಯಾಯಗಳನ್ನು ಏನು ನಿರೂಪಣೆ ಮಾಡಿದರು ನಮ್ಮ ಅಂಬರಣಿ ಗುರುಕುಲದ ವಿದ್ಯಾರ್ಥಿನಿಯರು. ಇವರನ್ನು ನೋಡಿದರೆ ಹಾಸ್ಯಕ್ಕಾಗಿ ಹೇಳ್ತೀನಿ, ಸೀರಿಯಸ್ ಆಗಿ ತಗೋಬೇಡಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನರ ಪಂಡಿತರ ಹೊಟ್ಟೆ ಮೇಲೆ ಹೊಡಿತೀರಿ ನೀವು ಅನ್ನೋ ಭಯ ಶುರುವಾಗಿದೆ ನಾನು. ಯಾಕೆಂದರೆ ಒಂದೊಂದು ಅಧ್ಯಾಯ ಎರಡೆರಡು ಅಧ್ಯಾಯವನ್ನು ವಾರಗಟ್ಟಲೆ ಪ್ರವಚನ ಮಾಡಿದರೂ ಇದು ಭಾಳ ಅಗಾಧ, ನಿಮಗೆ ಅರ್ಥ ಆಗೋದಿಲ್ಲ, ನಾವಾಗಷ್ಟೊತ್ತಿಗೆ ಹೇಳಬೇಕು ಅಂತ ಹೇಳಿಕೊಂಡು ಹಲವಾರು ಜನ ತಮ್ಮ ಜೀವನವನ್ನು ನಡೆಸ್ತಾ ಇದ್ದರು. ನೀವು ಅರ್ಧ ಗಂಟೆ, ಒಂದೊಂದು ಗಂಟೆಯಲ್ಲಿ ಒಂದೊಂದು ಅಧ್ಯಾಯವನ್ನು ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದರೆ ಅವರಿಗೆಲ್ಲ ಅನ್ನ ಹೇಗೆ? ಅಕಸ್ಮಾತ್ ಅವರೇ ನಿಮ್ಮ ಪತಿಯಾಗಿ ಸಿಕ್ಕರೆ ನಿಮ್ಮ ಸಂಸಾರದ ಜೀವನ ಹೇಗೆ? ನೀವೇ ಪ್ರವಚನ ಮಾಡಿ ಅವರಿಗೆ ಅಡಿಗೆಗೆ ಹಚ್ತೀರಾ, ಅವರಿಗೆ ಪೌರೋಹಿತ್ಯ ಕಳಿಸಿ ನೀವು ಪ್ರವಚನ ಮಾಡ್ತೀರಾ, ಇಬ್ಬರೂ ಸೇರಿಕೊಂಡು ಪತಿ ಪತ್ನಿಯರ ಸಂವಾದದ ರೂಪದ ಪ್ರವಚನ ಮಾಡ್ತೀರಾ. ನನಗೆ ಕುತೂಹಲ ಇದೆ. ದೇವರು ಆಯುಷ್ಯ ಮತ್ತು ಕೊಡುವ ಆರೋಗ್ಯ ಕೊಟ್ಟಿದ್ದರೆ ಖಂಡಿತ ಬರ್ತೀನಿ ನಿಮ್ಮೆಲ್ಲರ ಕಾರ್ಯಕ್ರಮಗಳಿಗೆ. ಖರ್ಚು ಪುರಾಣ, ಬಜೆಟ್ ಇಟ್ಕೊಂಡು ನಮಗೆ ಏನೋ ಉದ್ದೇಶ ಇದೆ, ಇಷ್ಟು ರೀಚ್ ಆದರೆ ಮಾತ್ರ ನಾವು ವೇದಿಕೆ ಹತ್ತುತ್ತೀವಿ ಅಂತ ನಿರ್ಧಾರ ಮಾಡೋದಾದರೆ ಬಹಳ ಕಾಸ್ಟ್ಲಿ ಆಗುತ್ತೆ. ಅದೆಲ್ಲ ಆದಾಗ್ಯೂ ಕೂಡ ಸಮಾಜದಲ್ಲಿ ಸಂಪತ್ತಿನ ವಿನಿಮಯ ಅನ್ನೋದು ಆಗಬೇಕು. ಎಲ್ಲಿ ಯೋಗ್ಯವಾದ ಸಂಪತ್ತು ಜ್ಞಾನ ಕಾರ್ಯಕ್ಕೆ ಅದು ವಿನಿಯೋಗ ಆಗಿ 4 ಸಜ್ಜನರ ವೈಶ್ವಾನರ ಯಜ್ಞಕ್ಕೆ ಸಮರ್ಪಣೆ ಆಗುತ್ತೆ ಅನ್ನೋದಾದರೆ ಅದು ಆಗೋದು ಸರಿ. ಆದರೆ ಕೊಡುವವರಿಗೆ ಭಾರ ಅನಿಸ್ಬಾರ್ದು, ಕರೆದವರಿಗೆ ಭಾರ ಅನಿಸ್ಬಾರ್ದು. ಹಾಗಾದಾಗ ಖರ್ಚು ಪುರಾಣವು ಕೂಡ ಭಾಗವತ ಧರ್ಮವೇ ಆಗತ್ತೆ. ಹಾಗಿಲ್ಲದೆ ಹೋದರೆ ಖರ್ಚು ಮಾಡಿಸದೆ ಜ್ಞಾನ ಕಾರ್ಯವನ್ನು ಮಾಡುವಂತಹ ಉತ್ತಮ ಆದರ್ಶವನ್ನು ಹಿರಿಯರೆಲ್ಲ ಏನು ಮಾಡಿ ತೋರಿಸಿದ್ದಾರೆ. ಹಲವಾರು ಜನ ಇವತ್ತಿಗೂ ಮಾಡ್ತಾ ಇದ್ದಾರೆ. ನಿರಪೇಕ್ಷ ಬುದ್ಧಿಯಿಂದ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ, ಪಾರಾಯಣಗಳನ್ನ ಮಾಡ್ತಾ ಇದ್ದಾರೆ, ಜಪವನ್ನು ಮಾಡ್ತಾ ಇದ್ದಾರೆ, ಆನ್ಹಿಕವನ್ನು ಮಾಡ್ತಾ ಇದ್ದಾರೆ, ಪೂಜೆಯನ್ನು ಮಾಡ್ತಾ ಇದ್ದಾರೆ. ಲೋಕ ಕಲ್ಯಾಣಾರ್ಥ ಅಂತ ಬೋರ್ಡ್ ನೋಡಿದರೆ ನಮಗೆ ಸಂದೇಹ ಬರುವಂತಹ ಕೆಟ್ಟ ಕಾಲದಲ್ಲಿ ನಾವಿದ್ದೀವಿ. ಲೋಕ ಕಲ್ಯಾಣಾರ್ಥ ಅಂತ ಹಾಕಿದರೆ ಇದರಲ್ಲಿ ಏನೋ ಸ್ಕೀಮ್ ಗ್ಯಾರಂಟಿ ಎನ್ನುವಂತಹ ಒಂದು ತಪ್ಪು ನಿರ್ಣಯಕ್ಕೆ ನಾವು ಬರುವಂತಹ ಕೆಟ್ಟ ಕಾಲದಲ್ಲಿ ನಾವಿದ್ದೀವಿ. ಆದಾಗ್ಯೂ ಕೂಡ ಲೋಕ ಕಲ್ಯಾಣಕ್ಕಾಗಿ ಮಾಡುವಂತಹ ಜನ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಮಿತವಾದ ಖರ್ಚು ಅದು ಭೂಷಣವೇ ಹೊರತು ದೂಷಣವೇನಲ್ಲ. ರಿಚ್ಚು ಪುರಾಣ ಅದು ಶ್ರೀಮಂತರನ್ನು ಮಾತ್ರ ಸೆಲೆಕ್ಟ್ ಮಾಡಿ ಬರೀ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ ಕೂಡಿಸ್ಕೊಂಡು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳನ್ನು ಕೂಡಿಸ್ಕೊಂಡು ಪುರಾಣ ಹೇಳುವಂತಹ ಕ್ರಮಗಳೆಲ್ಲ ಇವೆ. ನೋಡಿ, ದೇವರು ಅಂಥ ದೊಡ್ಡ ಅಗತ್ಯವನ್ನು ಕೊಟ್ಟಾಗ ಅಂಥ ಪ್ರಯೋಗವನ್ನು ಮಾಡಿ ಅದೃಷ್ಟ ಇದ್ದರೆ ಅದು ಕ್ಲಿಕ್ ಆಗಬಹುದು, ನಮಗೇನು ತೊಂದರೆ ಇಲ್ಲ. ಅದರಿಂದ ರೀಚ್ ಪುರಾಣ ಏನದು? ಕಮ್ಯುನಿಕೇಟ್ ಆಗಬೇಕು ಎಲ್ಲರಿಗೂ.
ಆ ಕಮ್ಯುನಿಕೇಟ್ ಆಗಬೇಕು ಅನ್ನೋ ಕಾರಣಕ್ಕೆ ಬಹಳ ಶ್ರಮವನ್ನು ಪಡಬೇಕಾಗತ್ತೆ. ಉದಾಹರಣೆ ಹೇಳ್ತೀನಿ. ವ್ಯತ್ಯಾಸ ಏನು? ಉದಾಹರಣೆ ಹೇಳ್ತೀನಿ. ಆ, ಇ, ಉ, ಎ, ಓ, ಐ. ಆ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಸ್ಪಷ್ಟವಾಗಿ ಕೇಳಿಸಿದರೆ ಮಾತ್ರ ಇಡೀ ವಾಕ್ಯದ ಅರ್ಥ ಬೋಧವಾಗ್ತದೆ. ಕೊನೆಯದನ್ನು ನುಂಗಿಬಿಟ್ರೆ ನೀವು ಅದು ರೀಚ್ ಆಗೋದಿಲ್ಲ. ಅದರಂತೆಯೇ ನಿಮ್ಮ ವಿಡಿಯೋ ನೋಡ್ಕೊಳ್ಳಿ, ಕನ್ನಡಿ ಮುಂದೆ ನೀವು ಪ್ರಾಕ್ಟೀಸ್ ಮಾಡಿ ಅಂತ ನಿನ್ನೆ ಸಲಹೆ ಕೊಟ್ಟಿದ್ದೆ. ಅಷ್ಟು ಸಾಕಾಗೋದಿಲ್ಲ. ನಿಮ್ಮ ಆಡಿಯೋ ರೆಕಾರ್ಡ್ ಮಾಡಿಕೊಂಡು ನೀವೇ ವಿಮರ್ಶಕರಾಗಿರಿ. ನಿಮಗೆ ನೀವೇ ಹೇಳ್ಕೊಳ್ಳಿ, ಆಡಿಯೋ ಕೇಳೋದು ಇದು ತಪ್ಪು ಮಾಡಿದಿ ನೀನು, ಇದು ಸರಿ ಆಗಲಿಲ್ಲ, ಇದು ಸರಿ ಆಯಿತು, ಇದು ಸೂಪರ್, ಇದು ಚೆನ್ನಾಗಿದೆ, ಇದು ಕಮ್ಯುನಿಕೇಟ್ ಆಯಿತು, ಇದು ಆಗಲಿಲ್ಲ ಅಂತ ನೋಡಿ. ಹೇಗೆ ಇರಬಹುದು ಅನ್ನಲಿಕ್ಕೆ ಒಂದು ಆದರ್ಶವನ್ನು ಹೇಳ್ತೇನೆ. FM ರೇಡಿಯೋಗಳಲ್ಲಿ ವಾರ್ತಾ ವಾಚನ ಬರುತ್ತಲ್ಲ, ಆ ವಾರ್ತೆ ಓದುವವರ ಧ್ವನಿ ಎಷ್ಟು ಕ್ಲಿಯರ್ ಇರುತ್ತೆ, ಉಚ್ಚಾರಣೆ ಎಷ್ಟು ಸ್ಪಷ್ಟ ಇರುತ್ತೆ ನೋಡಿ. ಅದನ್ನೆಲ್ಲ ಪ್ರಯತ್ನಪೂರ್ವಕ ಸಾಧಿಸುವುದಾದರೆ ಅದು ರೀಚ್ ಆಗುತ್ತೆ. ರೊಚ್ಚು ಪುರಾಣ ಯಾರೋ ಯಾವತ್ತೋ ಏನೋ ಅಂದಿರ್ತಾರೆ, ಅದನ್ನು ಹೊಟ್ಟೆಲಿ ಇಟ್ಕೊಳ್ಳೋದು, ಎದುರಿಗೆ ಕೂತವ್ರ ಮೇಲೆ ಗದಾಪ್ರಹಾರ, ಆ ರೀತಿ ರೊಚ್ಚಿಗೆದ್ದು ಮಾತಾಡ್ತಕ್ಕಂತಹ ಶೈಲಿ ದೋಷಕರವಾಗಿ ಸಮಾಜದಲ್ಲಿ ಕಾಣುತ್ತೆ. ನೀವೆಲ್ಲ ನಗ್ತಾ ಇದ್ದೀರಿ, ಬೇಕಾಗತ್ತೆ. ಅದರ ಮಹತ್ವ ಯಾರು ಅಷ್ಟು ದಿವಸ ಬಾಯಿಲಾಗಿರ್ತಾರೆ, ಅದಕ್ಕಾಗಿ ಅವರಿಗೆ ಗೊತ್ತಾಗುತ್ತೆ ಅದರ ಮಹತ್ವ. ಉದಾಹರಣೆ ಹೇಳ್ತೀನಿ. ಹರಿದಾಸರ ಕೃತಿಗಳು, ಬಹುಪಾಲು ಕೃತಿಗಳು ಉದ್ಯೋಗ ಇಲ್ಲದಲೇ ಕೇವಲ ಭಜನೆ ಕೊಟ್ಟವರಿಗೆ ಉಪಯೋಗ. ಅದರಲ್ಲಿ ಅಲಂಕಾರಗಳಿಲ್ಲ, ರಸ ಇಲ್ಲ, ಧ್ವನಿ ಇಲ್ಲ, ವಕ್ರೋಕ್ತಿ ಇಲ್ಲ, ಮಿಯರ್ ಲಿಸ್ಟ್ ಆಫ್ ನೇಮ್ಸ್ ಅಂತ ಕಾಮೆಂಟ್ ಮಾಡಿ ನನ್ನ ಪೂರ್ವಾಶ್ರಮದ MA ಕ್ಲಾಸಲ್ಲಿ ಫಸ್ಟ್ ಬೆಂಚ್ಗೆ ಅಕ್ಷತೆ ಅಂಗಾರ ಹಚ್ಕೊಂಡು, ಶಿಖಾ ಬಿಟ್ಕೊಂಡು, ಕಚ್ಚೆ ಧೋತ್ರ ಉಟ್ಕೊಂಡು, ಜುಬ್ಬ ಹಾಕ್ಕೊಂಡು ಕೂತ್ಕೊಂಡಿದ್ರೆ ನನ್ನ ಮುಖಕ್ಕೆ ಅವರು ಉಗುಳನ್ನು ಸಿಡಿತಾ ಇರಲಿಲ್ಲ ಅಷ್ಟೇ. ಅಷ್ಟು ಕಟುವಾಗಿ ಮಾಧ್ವರನ್ನ ನಿಂದನೆ ಮಾಡಿದ ಕ್ಲಾಸ್ ಕೇಳಿದ ಮೇಲೆ ಅದಕ್ಕಾಗಿ ದೇವರೇ ದಾರಿ ಏನು ಅಂತ ಪ್ರಾರ್ಥನೆ ಮಾಡಿದ ಮೇಲೆ, ದೇವರು ದಾರಿ ತೋರಿಸಿದ ಮೇಲೆ, ಅದನ್ನು ಯಾರ್ಯಾರು ಅಂದಿದ್ರೋ ಅವರ ಸಂತತಿಯ ಮುಂದೆ ಟೇಬಲ್ ಗುದ್ದಿ ಯೂನಿವರ್ಸಿಟಿಯಲ್ಲಿ ಮಾತಾಡಿದ ಮೇಲೆ ದೇವರು ನನ್ನ ಇಲ್ಲಿ ಕೂಡಿಸಿರೋದು. ಆದ್ದರಿಂದ ರೊಚ್ಚು ಬೇಕಾಗತ್ತೆ, ಕಂಡಲ್ಲಿ ಅಲ್ಲ, ಕಂಡವರ ಮೇಲೆ ಅಲ್ಲ. ಮಿಯರ್ ಲಿಸ್ಟ್ ಆಫ್ ನೇಮ್ಸ ನಿಮಗೆ? ನಮಗೆ ಪ್ರತಿಯೊಂದಕ್ಕೂ ಕೃತ್ಯ ಉಂಟು. ದೇವ ಬಂದ, ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ. ಹೀಗೆ ವಿವಿಧ ಕಾಕು ಸ್ವರಗಳಿಂದ ಅದನ್ನು ಚಿಂತನೆ ಮಾಡಿದಾಗ ಬರ್ತಾನಾ, ಬರೋದೇ ಇಲ್ವಾ, ಬಂದೇ ಬರ್ತಾನಾ, ಬಂದಿದ್ದಾನೆ, ಕಂಡಿದ್ದಾನೆ, ನಿಂತಿದ್ದಾನೆ ಎನ್ನುವ ಅನೇಕ ಅರ್ಥಗಳಲ್ಲಿ ಬಂದನೋ ಅನ್ನೋದನ್ನೇ ನೋಡಲಿಕ್ಕೆ ಸಾಧ್ಯ ಇದೆ. ಈ ಕ್ರಮದಲ್ಲಿ ಸಂಸ್ಕೃತ ಶ್ಲೋಕಗಳನ್ನಾಗಲಿ ಕನ್ನಡ ಕೀರ್ತನೆಗಳನ್ನಾಗಲಿ ಅರ್ಥ ವೈವಿಧ್ಯದೊಂದಿಗೆ ಚಿಂತಿಸಬೇಕು ಅಂತಂದರೆ ರೊಚ್ಚು ಇಲ್ಲದಿದ್ದರೆ ಆಗೋದಿಲ್ಲ. ಅದು ಸಾತ್ವಿಕವಾದ ರೊಚ್ಚಾಗಬೇಕು. ಆರಿಗೆ ವಧುವಾದೆ ಅಂಬುಜಾಕ್ಷಿ. ಪ್ರಶ್ನೆನ ಇದು. ನಿನ್ನ ಗಂಡ ಯಾರಮ್ಮ ಅಂದರೆ ಒಂದು ಶಬ್ದದ ಆನ್ಸರ್. ಪಲ್ಲವಿಯಲ್ಲಿ ಕೇಳಿದ್ದಾರೆ, ಅನುಪಲ್ಲವಿಗೆ ಮುಗಿದು ಹೋಗ್ಬಿಡ್ಬೇಕು ಕೀರ್ತನೆ. ಅದು 4 ಸಾಲಿನ 5 ನುಡಿಗಳಾಗಿ ವಿಸ್ತರಣೆಗೊಳ್ಳುತ್ತೆ. ಅಂದರೆ 20 ಆನ್ಸರ್ಗಳನ್ನು ಹೇಳಬೇಕಾಗಿತ್ತು ಲಕ್ಷ್ಮೀದೇವಿ ಸೈಲೆಂಟ್ ಇದ್ಬಿಟ್ಟಿದ್ದಾಳೆ. ಉತ್ತರವನ್ನು ಪುರಂದರದಾಸರೇ ಪ್ರತಿ ಪ್ರಶ್ನೆಯ ರೂಪದಲ್ಲಿ ಬೆಳೆಸ್ತಾ ಹೋಗ್ತಾರೆ. ಜಲಧಿ ಬಂಧನ ರಾಮಚಂದ್ರ ಮೂರ್ತಿಗೋ, ಅನಂತ ಪದ್ಮನಾಭನಿಗೋ, ಜನಾರ್ದನ ಮೂರ್ತಿಗೋ, ರಂಗಪಟ್ಟಣ ವಾಸಿ. ಮೊದಲ ನುಡಿ ಮುಗೀತು. ಈ ರೀತಿ ಸಾಗತ್ತೆ. ಕಿಂ ಕೇನ ಸಂಗತ. ಮೊದಲು ರಾಮ ಯಾಕೆ ಬಂದ, ಇದ್ದಕ್ಕಿದ್ದಕ್ಕೆ ಪದ್ಮನಾಭ ಯಾಕೆ ಬಂದ್ಬಿಟ್ಟ? ಆ ರಾಮ ದಶಾವತಾರದ್ದ, ನಿತ್ಯವಾದ ರಾಮರೂಪವ? ಪದ್ಮನಾಭ ಬಂದಲ್ಲ, ಮೂಲರೂಪಿ ಪದ್ಮನಾಭನ, ಕೇಶವಾದಿ ಚತುರ್ವಿಂಶತಿ ಮೂರ್ತಿಯಲ್ಲಿರುವ ಪದ್ಮನಾಭನ? ನಂತರ ಜನಾರ್ದನ ಯಾಕೆ ಬಂದ? ಆ ಜನಾರ್ದನ ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳಲ್ಲಿರುವ ಜನಾರ್ದನನೋ, ಶ್ರಾದ್ದ ಸ್ವಾಮಿ ಮಧ್ವವಲ್ಲಭ ಜನಾರ್ದನನೋ? ರಂಗಪಟ್ಟಣ ವಾಸಿ ಅಂದರೆ ಶ್ರೀರಂಗ ಕ್ಷೇತ್ರವ ಅಥವಾ ಮೈಸೂರಿನ ಶ್ರೀರಂಗಪಟ್ಟಣವ? ಇದು ಯಾವುದೂ ಇಲ್ಲ. ಆದ್ದರಿಂದ ಪುರಂದರದಾಸರ ಕೀರ್ತನೆಯಲ್ಲಿ ಅರ್ಥ ಇಲ್ಲ. ಸರಿ ಇದೆ ಅಲ್ವಾ ಪ್ರೊಫೆಸರ್ ಹೇಳಿರೋದು? ಒಂದು ಅನುಸ್ಯೂತವಾದ ಕ್ರಮವೇ ಇಲ್ಲ. ಕೆಳಗಿನ ಸಾಲನ್ನು ಮೇಲೆ ಹಾಕಿದರೂ ನಡೆಯುತ್ತೆ, ಮೇಲಿನ ಸಾಲನ್ನು ಕೆಳಗೆ ಹಾಕಿದರೂ ನಡೆಯುತ್ತೆ. ನಡೆಯೋಲ್ಲ.
ಯಾಕೆ ಅಂದರೆ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ತೀರ್ಥ ಪ್ರಬಂಧವನ್ನು ರಚನೆ ಮಾಡಿದರೆ ಅದೇ ಕಾಲದಲ್ಲಿದ್ದ ಜ್ಞಾನಿವರೇಣ್ಯರಾದ ಪುರಂದರದಾಸರು ನಾನೂ ಒಂದು ತೀರ್ಥ ಪ್ರಬಂಧವನ್ನು ಮಾಡಬಹುದಾ ಅಂತ ಸ್ಫೂರ್ತಿಯನ್ನು ಪಡೆದರು. ಕನ್ನಡ ತೀರ್ಥ ಪ್ರಬಂಧವನ್ನು ರಚಿಸಿದರು. ಅದೇ ಕೃತಿ ಯಾರಿಗೆ ವಧುವಾದೆ. ಈ ತೀರ್ಥ ಪ್ರಬಂಧ ಹೇಗಿದೆ ಅಂತಂದರೆ ಪೂರ್ವಾಭಿಮುಖವಾಗಿರ್ತಕ್ಕಂತಹ ನಮ್ಮ ಸೋದೆ ರಾಜರ ಮಠ, ಅದರಲ್ಲಿ ಪೂರ್ವಾಭಿಮುಖವಾಗಿಯೇ ರಚನೆಗೊಳ್ತಾ ಇರುವಂತಹ ಮೊದಲು ಇದ್ದಂತಹ ದೇವಾಲಯ, ಪೂಜಾ ದೇವಾಲಯ. ನೀವು ಅದಕ್ಕೆ ಪ್ರದಕ್ಷಿಣೆ ಮಾಡ್ತೀರಿ. ಪೂರ್ವದ್ವಾರದಿಂದ ಬಂದು ಎಲ್ಲಿ ಶುರು ಮಾಡ್ತೀರಿ? ಆಗ್ನೇಯ ಮೂಲೆಯಿಂದ ಪ್ರದಕ್ಷಿಣೆಯನ್ನು ಶುರು ಮಾಡ್ತೀರಿ. ಆದ್ದರಿಂದ ಭರತಖಂಡವೇ ಪೂರ್ವಾಭಿಮುಖವಾಗಿರುವಂತಹ ಮಠ ಈಗ ಆಗ್ನೇಯದಿಂದ ಪ್ರದಕ್ಷಿಣೆ ಶುರು ಮಾಡಿದ್ದಾರೆ ಪುರಂದರದಾಸರು. ಭಾರತದ ಆಗ್ನೇಯಕ್ಕೆ ಬರುವ ವಿಷ್ಣು ಸಂಬಂಧಿಯಾದ ಕ್ಷೇತ್ರ ಯಾವುದು? ರಾಮೇಶ್ವರ, ದರ್ಭಶಯನ ಮತ್ತು ಧನುಷ್ಕೋಡಿ. ರಾಮ ಸಂಬಂಧಿಯಾದ ಯಾವ ಕ್ಷೇತ್ರವನ್ನು ಬೇಕಾದ್ರೂ ಇಟ್ಕೊಳ್ಳಿ. ಆದ್ದರಿಂದ ಮೊದಲನೇ ಸಾಲು ಶರದಿ ಬಂಧನ ರಾಮಚಂದ್ರ ಮೂರ್ತಿಗೂ ಅಂತ ಬಂತು. ಪ್ರದಕ್ಷಿಣಾಕಾರ ಹೋಗಬೇಕು. ತಕ್ಷಣದಲ್ಲಿ ನಿಮಗೆ ಸಿಗ್ತಕ್ಕಂತಹದ್ದು ಆಗ್ನೇಯ ಆದ ಕೂಡಲೇ ನೈಋತ್ಯ ಮೂಲೆಯೇ ಸಿಗುತ್ತೆ. ಭಾರತ ಚೂಪಿದೆ ಅಲ್ಲಿ, ಬೇರೆ ಯಾವುದೇ ವೈಷ್ಣವ ಕ್ಷೇತ್ರಗಳು ಸಿಗೋದಿಲ್ಲ. ಹೀಗಾಗಿ ಅನಂತ ಪದ್ಮನಾಭನಿಗೂ ಅಂತ ಬಂತು. ಅಲ್ಲಿಂದ 12 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ವರಕಲ ಜನಾರ್ದನ ಮೂರ್ತಿಗೂ ಅಂತ ಬಂತು. ಅಲ್ಲಿಂದ ಇನ್ಯಾವ ಪ್ರಸಿದ್ಧ ವೈಷ್ಣವ ಕ್ಷೇತ್ರಗಳು ಪುರಾಣೋಕ್ತ ಮಾಧ್ವರು ಹೋಗುವಂತಹ ಕ್ಷೇತ್ರ ಇಲ್ಲ. ಆದ್ದರಿಂದ ಅವರು ಕೇರಳದ ಘಟ್ಟವನ್ನು ಹತ್ತಿ ಕರ್ನಾಟಕದ ಶ್ರೀರಂಗಪಟ್ಟಣಕ್ಕೆ ಬಂದರು. 2 ಹೊಳೆಯ ರಂಗಪಟ್ಟಣ ವಾಸಿಗೂ ಅಂದರು. ತಕ್ಷಣದಲ್ಲಿ ಮುಂದೆ ಸಿಗುವಂತಹದ್ದು ಪಶ್ಚಿಮಾಭಿಮುಖವಾಗಿ ಹೊರಟ್ರೆ ಬೇಲೂರ ಚೆನ್ನಿಗರಾಯನಿಗೂ ಹಾಸನ ಡಿಸ್ಟ್ರಿಕ್ಟಿಗೆ ಪ್ರವೇಶ ಮಾಡಿದರು. ನೀವು ಇಂಡಿಯನ್ ಮ್ಯಾಪ್ ಇಟ್ಕೊಂಡು ಫ್ಲೋ ಚಾರ್ಟ್ ಹಾಕುವಂತ ಹೋಗಿ ಎಷ್ಟು ನೀಟಾಗಿ ಇದು ನಿಮಗೆ ಮಾರ್ಗಸೂಚನೆಯನ್ನು ಕೊಡುತ್ತೆ ಅಂತ ಅನ್ನೋದು ಗೊತ್ತಾಗುತ್ತೆ. ಹೋಗಿ ಬೇಲೂರು ಹೊಯ್ಸಳರ ವಿಷ್ಣುವರ್ಧನನ ಕಾಲದಲ್ಲಿ ರಚನೆ ಆದದ್ದು. ಅಲ್ಲಿ ಇರ್ತಕ್ಕಂತಹದ್ದು ವಿಜಯನಾರಾಯಣ ಅಂತ ಶಾಸನದಲ್ಲಿ ಇರುವಂತಹದ್ದು. ಅಲ್ಲಿರ್ತಕ್ಕಂತಹ ಪ್ರತಿಮೆ, ಅದನ್ನು ಚೆನ್ನಿಗರಾಯ ಅಂತ ಕರೆದಿದ್ದಾರೆ. ಇದೇನು ತೀರ್ಥಕ್ಷೇತ್ರ ಏನಲ್ವಲ್ಲ, ಇದನ್ನ ಯಾಕೆ ಸ್ತೋತ್ರ ಮಾಡಬೇಕಾಗಿತ್ತು ಪುರಂದರದಾಸರು ಅಂದರೆ, ನಮ್ಮ ರಾಜರು ಎಲ್ಲೆಲ್ಲಿ ಹೋಗಿದಾರೋ, ಎಲ್ಲೆಲ್ಲಿ ಸ್ತೋತ್ರ ಮಾಡಿದಾರೋ ಅದು ಪುರಾಣೋಕ್ತ ಕ್ಷೇತ್ರಗಿಂತ ಹೆಚ್ಚಿನ ಕ್ಷೇತ್ರವೇ. ಆದ್ದರಿಂದ ನಾನು ಹೋಗ್ತೇನೆ, ದರ್ಶನ ಮಾಡ್ತೇನೆ, ಸ್ತೋತ್ರ ಮಾಡ್ತೇನೆ ಅಂತ ಹೇಳಿ ವರದ ಬೇಲೂರು ಚೆನ್ನಿಗರಾಯನಿಗೂ ಬಾರೋ ಬೇಗ ಬಾರೋ ವೇಲಾಪುರದ ಚೆನ್ನ ಅಂತ ಯಾವ ರಥ ಬೀದಿಯಲ್ಲಿ ತಮ್ಮ 2 ಕೈಗಳನ್ನು ಎತ್ತಿ ನಾವು ಸಂಸ್ಥಾನಾಧಿಪತಿಗಳು, ಸನ್ಯಾಸಿಗಳು, ಕೋಟಿ ಕೋಟಿ ಜನ ನಮ್ಮ ಪಾದಗಳಿಗೆ ಉರುಳುತ್ತಾ ಇದ್ದಾರೆ, ದೇವತೆಗಳೇ ನಮ್ಮನ್ನು ಸೇವೆ ಮಾಡ್ತಾರೆ ಎನ್ನುವ ಅಭಿಮಾನವನ್ನು ತಾಳದಲೇ ಇದರಲ್ಲಿ ಅನುತ್ಸಾಹರಾಗಿ ಪರಮಾತ್ಮನಲ್ಲೇ ಪರಮ ಉತ್ಸಾಹವನ್ನು ಇಟ್ಕೊಂಡಂತಹ ರಾಜರು ಯಾವ ಬೀದಿಯಲ್ಲಿ ಯಾವ ಚನ್ನಕೇಶವನನ್ನು ಕರೆದರೋ ಅದು ಕ್ಷೇತ್ರವಲ್ಲದೆ ಮತ್ತೇನೋ ಆಗಬೇಕು. ಆದ್ದರಿಂದ ವರದ ಬೇಲೂರ ಚೆನ್ನಿಗರಾಯನಿಗೂ ನಂತರ ನಮ್ಮ ಮಧ್ವರಾಜರಿಗೆ ಒಲಿದು ಬಂದ ಶ್ರೀಕೃಷ್ಣ ಮುಂದೆ ಸಿಕ್ಕೋದು ಹಾಸನ ಜಿಲ್ಲೆಯಿಂದ ಹೋದರೆ, ಆದ್ದರಿಂದ ಉಡುಪಿ ಶ್ರೀಕೃಷ್ಣರಾಯನಿಗೂ ಅಂದರು. ತಕ್ಷಣದಲ್ಲಿ ಅವರು ಹೊರಡೋದು ಪಂಢರಪುರ ವಿಠ್ಠಲೇಶಗೂ ಅಂತ. ಯಾಕೆ? ಅಲ್ಲಿಂದ ಮುಂದೆ ಹೋದರೆ ಪ್ರಸಿದ್ಧ ವೈಷ್ಣವ ಕ್ಷೇತ್ರ ನಿಮಗೆ ಮಹಾರಾಷ್ಟ್ರದಲ್ಲೇ ಸಿಕ್ಕುತ್ತೆ. ಅಂಚಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಪುರಂದರದಾಸರು ಎನ್ನುವ ಟೆಕ್ನಿಕನ್ನು ನೀವು ಮರೀಬಾರದು. ಅವರು ಮಧ್ಯದ ಕ್ಷೇತ್ರಗಳಿಗೆ ಹೋಗ್ತಾ ಇಲ್ಲ, ಭಾರತದ ಮ್ಯಾಪ್ನ ಅಂಚಿನಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ತಕ್ಷಣದಲ್ಲಿ ಹೇಳಿದ್ದು ಅವರು ಯಾವ ಕ್ಷೇತ್ರವನ್ನು? ಪಂಢರೀಪುರ ವಿಠ್ಠಲೇಶಗೂ ಅಂತ ಅಂದಮೇಲೆ ಬದರಿನಾರಾಯಣನಿಗೂ ಅಂದರು. ಹಬ್ಬಾ, ದ್ವಾರಕೆ ಬಿಟ್ಬಿಟ್ರು, ಸಿದ್ಧಪುರಿ ಬಿಟ್ಟರು, ಪುಷ್ಕರ ಕ್ಷೇತ್ರವನ್ನು ಬಿಟ್ಟರು, ಮಥುರಾವನ್ನು ಬಿಟ್ಟರು. ಏನಿದು, ಇದೆಂಥ ತೀರ್ಥ ಪ್ರಬಂಧ ಅಂದರೆ 2 ಕಾರಣವನ್ನು ಮಂದಮತಿಯಾದ ನಾನು ವ್ಯಾಖ್ಯಾನಿಸ್ತೇನೆ. 1ನೇ ಕಾರಣ, ದ್ವಾರಕೆಯಿಂದಲೇ ಕೃಷ್ಣ ಬಂದದ್ದರಿಂದ ದ್ವಾರಕೆಯೊಂದನ್ನು ಮುಟ್ಟಿದರೆ ಆ ದಿಕ್ಕಿನ ವಾಯುವ್ಯ ಭಾರತ ಎಲ್ಲ ಕವರ್ ಆಗುತ್ತೆ. ಆದ್ದರಿಂದ ಕೃಷ್ಣ ಉಡುಪಿಯಲ್ಲೇ ಬಂದಿದ್ದಾನೆ. ತದ್ ಪೀಠಪುರಂ ಗರಿಯಹ ಎನ್ನುವ ದೀಕ್ಷೆಯಿಂದ ಪ್ರತ್ಯೇಕವಾಗಿ ದ್ವಾರಕೆಯನ್ನು ಈ ಕನ್ನಡ ತೀರ್ಥ ಪ್ರಬಂಧದಲ್ಲಿ ಸ್ತೋತ್ರ ಮಾಡಲಿಲ್ಲ. ಇನ್ನೂ ತೃಪ್ತಿ ಆಗಲಿಲ್ಲ ಸ್ವಾಮಿಗಳೇ ಅನ್ನೋದಾದರೆ, ನೀವು ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಎನ್ನುವಂತಹ ರಾಜರ ಶೈಲಿಯನ್ನೇ ನೋಡಬೇಕು ಅಂತಂದರೆ ನಿಮಗೆ ಪ್ರೇಮ ಇದೆಯಾ? ರಾಜರ ಬಗ್ಗೆ ಪ್ರೇಮ ಇದೆಯಾ? ಈಗ ನೋಡಿ, ನಾನು ಹೇಳುವ ವ್ಯಾಖ್ಯಾನವನ್ನು ಖಂಡಿತ ನೀವು ಒಪ್ತೀರಿ. ಕೆಲವನ್ನ ವಿಸ್ತಾರವಾಗಿ ಹೇಳಬೇಕು,
ಕೆಲವನ್ನ ಸಂಕ್ಷೇಪವಾಗಿ ಹೇಳಬೇಕು. ಆ ಸಂಕ್ಷೇಪ ನಮಗೆ ಬೇಕಾದಂತೆ ಸೆನ್ಸಾರ್ ಮಾಡ್ಕೋಬಾರದು. ಅದಕ್ಕೆ ಬದಲಾಗಿ ಜ್ಞಾನಿಗಳು ಮಾಡಿ ತೋರಿಸಿದ ಕ್ರಮ ಇರಬೇಕು. ಅದೇನು ಕ್ರಮ ಅಂತಂದರೆ, ಸಮಗ್ರ ಗ್ರಂಥವನ್ನು ಪಾರಾಯಣ ಮಾಡೋದು ದುಸ್ಸಾಧ್ಯವಾದ ಸಂದರ್ಭದಲ್ಲಿ ಆ ಪ್ರಕರಣದ ಆದ್ಯಂತ ಶ್ಲೋಕವನ್ನು ಹೇಳುವಂತಹದ್ದು ಎಲ್ಲ ಕಡೆ ಕಂಡು ಬಂದಿದೆ. ಶಿಷ್ಟಜನ ಸಮ್ಮತವಾದಂತಹ ಪ್ರಾಜ್ಞ ಸಮ್ಮತವಾದ ಸಂಪ್ರದಾಯ. ಬನ್ನಿ, ಉತ್ತರ ಪ್ರಬಂಧದ ಮೊದಲ ವೈಷ್ಣವ ಕ್ಷೇತ್ರ ಯಾವುದು? ಪಂಢರಾಪುರ. ಕೊನೆಯ ವೈಷ್ಣವ ಕ್ಷೇತ್ರ ಯಾವುದು? ಬದರಿ. ಆದ್ದರಿಂದ ಪಂಢರಾಪುರ ಮತ್ತು ಬದರಿಯನ್ನು ಸಂಪರ್ಕಿಸುವ ಮೂಲಕ ರಾಜರ ಮಾರ್ಗವನ್ನು ಪುರಂದರದಾಸರು ಅನುಸರಿಸಿದ್ದಾರೆ ಅಂತ ಹೇಳಿದರೆ ಅಲ್ಲ ಅನ್ನೋರು ಯಾರು ಮಾತಾಡಿ ನನ್ನ ಜೊತೆಗೆ ಉತ್ತರ ಕೊಡ್ತೀನಿ ನಾನು. ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ. ಒಂದು ಸರಿಯಾದ ಚಿಂತನೆಯ ಎಳೆಯನ್ನೇ ಇಟ್ಕೊಂಡು ಹೊರಟ್ರೆ ಈ ರೀತಿಯಾಗಿ ನಮಗೆ ಮಹನೀಯರ ಮಹಿಮೆ ಕಾಣುತ್ತೆ. ರಾಜರಿಗೆ ಅನ್ವಯಿಸಿ ಹೇಳುವಾಗ ಈ ಕೃತಿಯನ್ನು ಪುರಂದರದಾಸರ ಸ್ಥಾನ ಕಿಂಚಿತ್ತೂ ಕಡಿಮೆ ಆಗೋದಿಲ್ಲ, ಯದ್ಯಪಿ ಜಾಸ್ತಿಯೇ ಆಗ್ತದೆ ಎನ್ನುವಂತಹ ಬಲವಾದ ಭರವಸೆ ನನಗಿದೆ. ಈ ರೀತಿಯ ಮಾತುಗಳು ನಿಮ್ಮ ಬಾಯಲ್ಲೂ ಬರಬೇಕು ಅಂತಾದರೆ ನಿಮಗೆ ರೊಚ್ಚು ಇರಬೇಕು. ಆ ರೊಚ್ಚು ಹುಚ್ಚುಚ್ಚಾಗಿ ಸಭೆಯಲ್ಲಿ ಪ್ರಕಟ ಆಗಬಾರದು. ಜನರೆದುರಿಗೆ ಬರೀ ಯಾರನ್ನು ಟೀಕಿಸುವ ಕ್ರಮದಲ್ಲಿ ಆಗಬಾರದು. ಅದಕ್ಕೆ ಬದಲಾಗಿ ನಮ್ಮ ಉದ್ಧಾರದ ದಾರಿಯೂ ಆಗಬೇಕು, ಚಿಂತನಾ ಕ್ರಮವೂ ಆಗಬೇಕು. ಹೀಗೆ ಮುಂದುವರಿಯುತ್ತದೆ. ಮುಂದಿನ ಭಾಗಗಳನ್ನು ನಾನು ವಿವರಿಸೋದಿಲ್ಲ, ಸ್ವಾಮಿಗಳು ಮಾತಾಡಬೇಕು, ನಾನು ಮುಂದಿನ ಊರನ್ನು ತಲುಪಬೇಕು. ಬೊಚ್ಚು ಪುರಾಣ ಅಂತ ಏನಿರ್ಬೋದು? ಬೊಚ್ಚು ಪುರಾಣ. ಬಾಯಲ್ಲಿ ಹಲ್ಲೇ ಇಲ್ಲ, ಮಾತಾಡ್ತಾರೆ, ಕೂತವರಿಗೆ ಏನೂ ಅರ್ಥ ಆಗೋದಿಲ್ಲ. ಸ್ವಾಮಿಗಳೇ, ನಿಮ್ಮಂಥವರು ದೈಹಿಕ ವಿಕಾರವನ್ನು ಆಡ್ಕೊಳ್ತೀರಾ, ಆಕ್ಷೇಪ ಮಾಡ್ತೀರಾ ಅಂತ ಕೇಳಿ ಪ್ರತಿ ಪ್ರಶ್ನೆಯನ್ನು. ಯಾರ ಹಲ್ಲು ಉದುರಿ ಹೋಗಿದೆ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಪರಮಾತ್ಮ 32 ಅಂತ ಹೇಳ್ತಾರೆ, 32 ಹಲ್ಲು ಯಾರ ಬಾಯಲ್ಲೂ ಇರೋದಿಲ್ಲ, ಎಣಿಸ್ಕೊಂಡು ನೋಡಿ. ಆಮೇಲೆ ಬಾಯಿ ತುಂಬ ಹಲ್ಲು ಕೊಟ್ಟಿದ್ರೂ ಕೂಡ ಬೊಚ್ಚರಂತೆ ಬಾಯಿ ಬಿಗಿ ಹಿಡ್ಕೊಂಡು ಮಾತಾಡುವಂಥ ಜನರಿದ್ದಾರೆ. ಧ್ವನ್ಯಂಗಗಳು ಸ್ವಾಮಿ ಕೊಟ್ಟಿರೋದೇ ಉಪಯೋಗಕ್ಕಾಗಿ. ಪಾಣಿನಿ ಋಷಿಗಳು ವರ್ಣಮಾಲೆಯನ್ನು ಅದೇ ಕ್ರಮದಲ್ಲಿ ಮಾಡಿರೋದೇ ಅಕ್ಷರಗಳು ಹುಟ್ಟುವ ಸ್ಥಾನವನ್ನು ಚೆನ್ನಾಗಿ ಮನವರಿಕೆ ಮಾಡಲಿಕ್ಕಾಗಿ. ಅದರ ಪರಿಚಯ ಇಲ್ಲದಲೆಯೋ ಅಥವಾ ಶ್ರದ್ಧೆ ಇಲ್ಲದೆಯೋ ಸರಿಯಾಗಿ ಉಚ್ಚಾರಣೆ ಮಾಡದಲೇ ಮಾತಾಡೋದು ಬೊಚ್ಚರು ಮಾತಾಡ್ದಂಗಾಗಿರುತ್ತೆ. ಅಂತಹ ಬೊಚ್ಚು ಪುರಾಣಗಳಾಗಬಾರ್ದು. ಕಮ್ಯುನಿಕೇಷನ್ ಹ್ಯಾಂಪರ್ ಆಗುತ್ತೆ. ಕ ಖ ಗ ಘ ङ ಚ ಛ ಜ ಆ ಅಕ್ಷರ ಸ್ಥಾನಗಳಲ್ಲಿ ಟ ಠ ಡ ಏನದು? ಮೂರ್ಧನ್ಯಗಳು. ಆಕಾಶ ಇದ್ದಂಗಿದೆಯಲ್ಲ ಮೇಲೆ ಅಂಗುಳು, ಅಲ್ಲಿಗೆ ಹೋಗಿ ನಾಲಿಗೆ ಹೊಡಿಬೇಕು, ಒತ್ತಿ ಹಿಡಿಬೇಕು. ಹಾಗೆ ಹಿಡಿಬೇಕು ಅಂದರೆ ಶಕ್ತಿ ಬೇಕು. ಆ ಶಕ್ತಿ ಬೇಕಂದರೆ ಚೆನ್ನಾಗಿ ತಿನ್ನಬೇಕು. ತಿನ್ನಬೇಕಂದ್ರೆ ಕಂಡದ್ದನ್ನು ತಿನ್ನಬಾರದು, ಹರಿಪ್ರಸಾದವನ್ನು ತಿನ್ನಬೇಕು. ಹಾಗೆ ತಿನ್ನುವಾಗ ಸ್ವಾಮಿ ಇದು ನನಗೆ ಶಕ್ತಿಯಾಗಲಿ, ನಿನ್ನ ಪೂಜೆಗೆ ವಿನಿಯೋಗವಾಗಲಿ. ಶರೀರಮ್ಮೆ ವಿಚರ್ಷಣಂ ಜಿಹ್ವಾಮೆ ಮಧುಮತ್ತಮ ಕರ್ಣಾಭ್ಯಾಂ ಭೂರಿ ವಿಶ್ರವಂ. ಈ ರೀತಿಯಾದ ಅನುಸಂಧಾನ ಭಕ್ತಿ ಇಟ್ಟುಕೊಂಡು ಮಾಡಿದಾಗ ಯಾರು ಟ ಠ ಡ ಢ ಣ ಅಂತ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾರೆ ಅವರಿಗೆ ಉಚ್ಚಾರಣೆ ಕ್ಲಿಯರ್ ಇದೆ ಅಂತ ಅರ್ಥ ಅಂತೆ. ಕನ್ನಡ ಮಹಾಭಾರತಗಳಿವೆ, ಅದರಲ್ಲಿ ಇನ್ನುಳಿಕೆ ಪ್ರಮೇಯ ಎಲ್ಲ ಬಿಟ್ಬಿಡಿ ಏನೇನೋ ಆಗಿದೆ. ಆದರೆ ಒಂದಿಷ್ಟು ವಿಚಾರವನ್ನು ಭಾಷೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಎನ್ನ ನುಡಿ ಟಾಠ ಡಾಢಣಂ ಕೇಳಿಸ್ತಾ? ಹಿಂದೆ ಕೂತವ್ರಿಗೆ ಕೇಳಿಸ್ತಾ? ಎನ್ನ ನುಡಿ ಟಾಠ ಡಾಢಣಂ ಕೇಳಿಸ್ತಾ? ಎನ್ನ ನುಡಿ ಟಾಠ ಡಾಢಣಂ. ಆ ರೀತಿಯಾಗಿ ದಪ್ಪ ಧ್ವನಿ, ಉಚ್ಚ ಕಂಠದ ಧ್ವನಿ ಇವುಗಳನ್ನು ಪಾರಾಯಣದಲ್ಲಿ ಅಭ್ಯಾಸ ಮಾಡಿಕೊಂಡು ಅದಕ್ಕಾಗಿ ಬೆವೆತು ಅದಕ್ಕಾಗಿ ಆಹಾರ ಕರಗಿಸಿಕೊಂಡು ಯಾವ ವ್ಯಾಯಾಮವನ್ನು ಮಾಡೋದು ಬೇಕಿಲ್ಲ. ಸರಿಯಾಗಿ ವಾಯುಸ್ತುತಿ 3 ಆವೃತ್ತಿ ಉಚ್ಚ ಕಂಠದಲ್ಲಿ ಸ್ಪಷ್ಟವಾಗಿ ಅಲ್ಪಪ್ರಾಣ, ಮಹಾಪ್ರಾಣ, ಹ್ರಸ್ವ, ದೀರ್ಘ ಅನುಸ್ವಾರಗಳನ್ನು ಉಚ್ಚಾರಣೆ ಮಾಡಿದ್ರೆ 1/4 kg ತುಪ್ಪ ಕರಗಿ ಹೋಗುತ್ತೆ. ಇನ್ನು ವೇದಾಧ್ಯಯನ ಮಾಡುವವರಿಗೆ, ವೇದವನ್ನು ನಿತ್ಯ ಪಾರಾಯಣ ಮಾಡುವವರಿಗೆ ಏನು ಹೇಳಬೇಕಾಗಿದೆ? ಅಷ್ಟು ಸ್ನಿಗ್ಧ ಅಂಶವನ್ನು ಹೊಂದಿದಂಥ ಆಹಾರವನ್ನು ಸ್ವೀಕಾರ ಮಾಡಬೇಕು. ಅದನ್ನು ಕೃಷ್ಣದೇವರಾಯನ ದಿನಚರಿ ಅಂತ ಇದೆ. ಆ ದಿನಚರಿಯಲ್ಲಿ ಹೇಳ್ತಾರೆ, ನಿತ್ಯ ಬೆಳಗಿನ ಜಾವ ಅರುಣೋದಯಕ್ಕೆ ಎದ್ದು ಕೈಕಾಲು ಮುಖ ತೊಳೆದು 3 ಪಿಂಟು ಎಳ್ಳೆಣ್ಣೆಯನ್ನು ಕುಡಿತಾ ಇದ್ದ. ಪಿಂಟು ಅಂದರೆ ಏನಂತ ಗೊತ್ತಿಲ್ಲ ನನಗೆ, ಎಷ್ಟು ಪ್ರಮಾಣ ಅಂತ ಹೇಳಿ. ಅಷ್ಟು ಎಳ್ಳೆಣ್ಣೆ ಮೈಯಿಂದ ಹೊರಗೆ ಬಸ್ತು ಹೋಗ್ಬಿಡಬೇಕು, ಆ ರೀತಿ ವ್ಯಾಯಾಮ ಮಾಡ್ತಿದ್ದ. ಅದಾದಮೇಲೆ ಸ್ನಾನಕ್ಕೆ ಹೋಗ್ತಿದ್ದ. ಸ್ನಾನ ಮುಗಿದ ಮೇಲೆ ನಿತ್ಯವೂ ಅವನಿಗೆ ಒಬ್ಬ ಬ್ರಾಹ್ಮಣ ಸ್ನಾನ ಮಾಡಿಸ್ತಾ ಇದ್ದ. ಎಂಥ ಬ್ರಾಹ್ಮಣ ಅಂದರೆ ಅವನು ತುಂಬ ಶ್ರೀಮಂತ ಬ್ರಾಹ್ಮಣ.
ಆ ಶ್ರೀಮಂತ ಬ್ರಾಹ್ಮಣನಿಗೆ ವಿಜಯನಗರದಲ್ಲಿ ಎಲ್ಲರೂ ಗೌರವ ಕೊಡ್ತಾರೆ. ಆ ಬ್ರಾಹ್ಮಣ ನಿತ್ಯ ಅವನಿಗೆ ಸ್ನಾನ ಮಾಡ್ತಾ ಇದ್ದ ಅಂತಂದರೆ ವ್ಯಾಸರಾಯರು ತಂತ್ರಸಾರೋಕ್ತ ಕ್ರಮದಿಂದ ಕುಂಭವನ್ನು ಆವಾಹನೆ ಮಾಡಿ ಕಲಶಾಭಿಷೇಕವನ್ನು ಅವನಿಗೆ, ನೀನು ಚಕ್ರವರ್ತಿ ಆಗಿರು, ಲೋಕಕ್ಕೆ ಖ್ಯಾತನಾಗುವಂತಹ ಚಕ್ರವರ್ತಿ ಆಗಿರುವಂಥ ಭಗವತ್ ಸನ್ನಿಧಾನದ ಅಭಿಷೇಕವನ್ನು ಮಾಡ್ತಿದ್ರು ಅಂತ ಗ್ರಂಥಾಂತರಗಳಿಂದ ನಮಗೆ ತಿಳಿದು ಬರ್ತದೆ. ಹೀಗೆ ನಾವಾದರೂ ಕೂಡ ಆಹಾರ ತೆಗೆದುಕೊಳ್ಳುವಾಗ ಇದು ನಮಗೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅಂತ 99.5 ವರ್ಷದವರು ವಿಚಾರ ಮಾಡ್ತಾರಲ್ಲ, ಹಾಗೇನು ಮಾಡ್ದಲೇ ನಿಜವಾಗ್ಲೂ ಭಗವತ್ ಸೇವೆ ಮಾಡುವಂತಹ ಅವಕಾಶಗಳಿದ್ದರೆ ದೈಹಿಕ, ಮಾನಸಿಕ, ವಾಚನಿಕ ಸೇವೆಯನ್ನು ಮಾಡ್ತಾ ಚೆನ್ನಾಗಿ ತಿಂದು ಅರಗಿಸ್ಕೋಬೇಕು. ತಿನ್ನಲಾರರು ತಿನ್ನಕಲಾರರು ಅಂತ ಕನ್ನಡದಲ್ಲಿ ಬೈಯುವ ಒಂದು ಗಾದೆ ಮಾತು. ತಿನ್ನಲಿಕ್ಕೂ ಬರಬೇಕು, ಕಷ್ಟ ಸಹಿಷ್ಣುತೆಯೂ ಬೇಕು. ಬೊಚ್ಚು ಪುರಾಣ ಆಗಬಾರ್ದು ಅಂದರೆ ಇಂತಹ ಎಲ್ಲ ಎಚ್ಚರಿಕೆಗಳನ್ನು ಕೂಡ ನಾವು ವಹಿಸಬೇಕಾಗ್ತದೆ. ಎನ್ನ ನುಡಿ ಟಾಠಡಾಢಣಂ ಅಂತ ಹೇಳುವ ಮೂಲಕ ಎನ್ನ ನುಡಿಯೊಳ್ ತೊದಳಿಲ್ಲ ಅಂತ ಹೇಳ್ತಾನೆ ಭೀಮಸೇನ. ತೊದಳಿಲ್ಲ ಅಂತ ಹೇಳುವ ಮೂಲಕ ನನ್ನ ಮಾತು ಹುಸಿಯಾಗುವುದಿಲ್ಲ. ಸ್ಪಷ್ಟ ಉಚ್ಚಾರಣೆಯ ಹಿನ್ನೆಲೆ ಜವಾಬ್ದಾರಿ ಏನಿರಬೇಕು ಅಂದರೆ ಅತಿ ಸ್ಪಷ್ಟ ಉಚ್ಚಾರಣೆಯಲ್ಲಿ ಸುಳ್ಳು ಸುಭದ್ರ ಹೇಳಿ ಲೋಕಕ್ಕೆ ಟೋಪಿ ಹಾಕಬಾರ್ದು, ಮೋಸ ಹಾಕಬಾರ್ದು. ಭಾಷೆಯಲ್ಲಿ ಹೇಗೆ ಸ್ಪಷ್ಟತೆ ಇರ್ತದೆ, ವ್ಯಕ್ತಿತ್ವ ಕೂಡ ಸ್ಪಷ್ಟವಾಗಿರಬೇಕು. ತೆರೆದ ಪುಸ್ತಕದಂತೆ ನಮ್ಮ ಜೀವನ ಇರಬೇಕು. ಅದು ಭಗವತ್ ಪ್ರೀತಿಗೂ ಕಾರಣ ಆಗುತ್ತೆ, ಸಜ್ಜನರ ಅಭಿಮಾನಕ್ಕೂ ಕಾರಣ ಆಗುತ್ತೆ. ಇನ್ನು ಬಿಚ್ಚು ಪುರಾಣ ಅಂತ ಕೆಲವು ರಹಸ್ಯಗಳಿರ್ತವೆ, ಅವನ್ನು ಸಾರ್ವಜನಿಕ ವೇದಿಕೆಗಳಲ್ಲಿ ಹೇಳಬಾರ್ದು. ಅದನ್ನೆಲ್ಲ ಹೇಳಿದರೆ ಅದು ಬಿಚ್ಚು ಪುರಾಣ ಆಗುತ್ತೆ. ಇನ್ನೊಂದು ಬೆಚ್ಚು ಪುರಾಣ ಅಂತ, ಅದೇನೆಂದರೆ ವಾಲ್ಯೂಮ್ ಕಂಟ್ರೋಲ್ ಇಲ್ದಲೇ ಸ್ಫೂರ್ತಿ ಬಂದ ಕೂಡಲೇ ಜೋರಾಗಿ ಮಾತಾಡ್ಬಿಡೋದು, ಸ್ಫೂರ್ತಿ ಕಡಿಮೆ ಆದ ಕೂಡಲೇ ಇದ್ದಕ್ಕಿದಂಗೆ ಡೌನ್ ಆಗಿಬಿಡೋದು, ನಿದ್ದೆ ಬಂದವರೆಲ್ಲ ಎದ್ದೆದ್ದು ಕೂತ್ಬಿಡ್ತಾರೆ. ಅದು ಬೆಚ್ಚು ಪುರಾಣ. ಅದು ಅಂಥವರು ನಮ್ಮ ಮಧ್ಯೆ ಕೆಲವರಿದ್ದಾರೆ. ನಾವು ಹಾಗಾಗದಂತೆ ನಮ್ಮ ವಾಲ್ಯೂಮ್ ಕನ್ಸಿಸ್ಟೆನ್ಸಿಯನ್ನು ನೋಡ್ಕೋಬೇಕು. ಇನ್ನು ಸ್ವಚ್ಛ ಪುರಾಣ ಅಂತ, ಮೊದಲು ಹೇಳಿದ ಯಾವ ದೋಷಗಳೂ ಇಲ್ಲದಲೇ ಇರುವಂತಹ ಕಮ್ಯುನಿಕೇಷನ್ ಯಾವುದಾದ್ರೂ ಇದ್ದರೆ ಅದು ಸ್ವಚ್ಛ ಪುರಾಣ. ಅಂತಹ ಸ್ವಚ್ಛ ಪುರಾಣ ಆಗಬೇಕು ಅಂತಂದರೆ ಏನು ಬೇಕಂತೆ, ಚಾರ್ವಪೂರ್ವ ಪದಶ್ರೇಣಿ, ಪದಗಳನ್ನು ಆಯ್ಕೆ ಮಾಡ್ಕೋಬೇಕು. ನಾವು ಅವರಿಗೆ ಆಯ್ಕೆ ಬೇಕಿರಲಿಲ್ಲ, ಸಹಜವಾಗಿ ಬಂದ್ಬಿಡ್ತಿತ್ತು. ವಾಣಿಜ್ಯ ಯತ್ಪ್ರೇಷ್ಯತೆಯ ಕೃತಾರ್ಥ ಎನ್ನುವಂತಹ ಗ್ರೇಡ್ನವರು ಅವರು. ನಾವು ಹಾಗಲ್ಲ. ಚಾರು ಆಕರ್ಷಕವಾದ ಪದಗಳು, ಅಪೂರ್ವವಾದ ಪದಗಳು. ಅಪೂರ್ವವಾದ ಅಂದ್ರೇನು, ಮೊದಲು ಯಾರೂ ಪ್ರಯೋಗಿಸದಲೇ ಇರುವಂಥ ಅರ್ಥ ಅಲ್ಲೇ ಅಲ್ಲ. ಅಪೂರ್ವ ಅನ್ನೋದು ಸಾಪೇಕ್ಷವಾದ್ದು. ನಾವೇ ನಮ್ಮ ಮಾತಿನಲ್ಲೇ 2 ನಿಮಿಷ ಮುಂಚೆ ಹೇಳಿದ ಪದವನ್ನು ಮತ್ತೆ ಪ್ರಯೋಗ ಮಾಡಬಾರ್ದು. ಸಮಾನಾರ್ಥಕವಾದ ಹೊಸ 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 ಪದಗಳನ್ನು, ವಿನೂತನವಾದ ಪದಗಳನ್ನು, ಇದುವರೆಗೂ ಕೇಳಿಲ್ಲ ಎನ್ನುವಂತಹ ಪದಗಳನ್ನು, ಸೂಕ್ತ ಎನ್ನುವಂತಹ ಶಬ್ದಗಳನ್ನು, ವರ್ಣ ಸಮುಚ್ಚಯವನ್ನು, ಸಮಾನಾರ್ಥಕ ಪದಗಳನ್ನು ಹೇಳ್ತಾ ಇದ್ದೀನಿ ನೋಡಿ. ನಾನು ಈ ರೀತಿಯಾಗಿ ಬಳಸ್ಕೊಳ್ತಾ ಹೋದರೆ ಕೇಳುವವರಿಗೆ ಬೇಸರ ಬರೋದಿಲ್ಲ. ಚಾರು ಅಪೂರ್ವ ಪದ ಶ್ರೇಣಿ ದುರ್ವಾಗರ್ವಾಪಹಾರಿಣಿ. ನಾವು ಮಾತನಾಡುವಾಗ ಸಜ್ಜನರನ್ನು ಸಂತೋಷಪಡಿಸೋದು ಎಷ್ಟು ಮುಖ್ಯನೋ, ದುರ್ಜನರು ಕರಗಿ ಹೋಗ್ಬಿಡ್ಬೇಕು, ನಡುಗಿ ಹೋಗಬೇಕು ಅಂಥ ಮಾತನ್ನು ಆಡಬೇಕು. ನಿನ್ನೆ ಕೆಲವರೆಲ್ಲ ವೀರ ಪ್ರತಿಜ್ಞೆ ಮಾಡಿದ್ದೀರಿ, ದುಷ್ಟ ದೈತ್ಯರನ್ನೆಲ್ಲ ಬೈಬೇಕು ಅಂತ. ಕಂಡ್ಕಂಡಂಗೆ ಬೈದ್ಬಿಡ್ಬೇಡಿ, ಮತ್ತೆ ಅಟ್ರಾಸಿಟಿ ಕೇಸ್ ಹಾಕ್ಸ್ಕೊಳ್ಳೋ ಥರ ಮಾಡ್ಕೋಬೇಡಿ. ಅದಕ್ಕೆ ಬದಲಾಗಿ ಹೇಗೆ ಬೈದರೆ ಸಮಾಜದಲ್ಲಿ ತಪ್ಪು ಅರ್ಥ ಆಗೋದಿಲ್ವೋ, ಆದರೆ ಶಾಸ್ತ್ರ ಸಮ್ಮತವಾಗುತ್ತೋ ಆ ರೀತಿ ಪ್ರಾಜ್ಞವಾದ ನುಡಿಗಳು ನಮ್ಮ ನಾಲಿಗೆಯಿಂದ ಬರಬೇಕು. ದುರ್ವಾಗರ್ವಾಪಹಾರಿಣಿ ಸರ್ವೇಷ್ಟಕಾರಿಣಿ, ಸರ್ವ ಇಷ್ಟಗಳನ್ನು ನಾವು ಆ ಮಾತಿನಿಂದಲೇ ಸಾಧಿಸಲಿಕ್ಕೆ ಸಾಧ್ಯವಾಗಬೇಕು. ನಮ್ಮ ಇಷ್ಟಾರ್ಥಗಳೆಲ್ಲ ಆ ಮಾತಿನಿಂದ ಸಿಕ್ಕಬೇಕು. ಸರ್ವ ಎನ್ನುವ ಪದವು ಭಗವದ್ವಾಚಕ, ಸರ್ವ ಶರ್ವ ಶಿವಸ್ಥಾನೋ. ಇಷ್ಟ ಅನ್ನೋದು ಭಗವದ್ವಾಚಕ. ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ, ಭಗವಂತನನ್ನು ನಮಗೆ ಉಂಟು ಮಾಡಿಕೊಡಬೇಕು ಆ ಮಾತು. ಉರ್ವೀಂ, ಇಷ್ಟೆಲ್ಲ ಗುಣ ಇದ್ದರೆ ಅದು ಶ್ರೇಷ್ಠವಾಗೋದಿಲ್ವಾ? ನನ್ನ ಮಾತು ಶ್ರೇಷ್ಠವಾಗಿರಬೇಕು ಎನ್ನುವಂತಹ ಒಂದು ಉನ್ನತ ಆದರ್ಶವನ್ನು ಹೊಂದಿರಬೇಕು. ಮಾತಾಡಿಸಿದರೆ ಮುಗಿದೋಯ್ತು. ತೆಲುಗಿನಲ್ಲಿ ಒಂದು ಗಾದೆ ಮಾತು ಉಂಟು. ಪುರಾಣ ಹೇಳುವವರಿಗೆ, ಹೇಳುವ ಯುವಕ ಯುವತಿಯರಿಗೆ ವಯಸ್ಸಾದವರು ಎಚ್ಚರಿಸ್ತಿರ್ತಾರೆ, ನೀನು ಎಷ್ಟೊತ್ತು ಹೊಡ್ಕೊಂಡ್ರು ಕೊಡೋದು ಅಷ್ಟೇ ಸಂಭಾವನೆ. ಸೂಕ್ಷ್ಮಲೋ ಮೋಕ್ಷಂ, ಸಾಲು ಎಂಡಿ ಅಂತ ಹೇಳ್ತಾರೆ. ಆ ರೀತಿ ಸೂಕ್ಷ್ಮಲೋ ಮೋಕ್ಷಂ ಅಂತ ಹೋದರೆ ಏನೂ ಸಿಕ್ಕೋದಿಲ್ಲ, ನಮಗೆ ಎಲ್ಲವನ್ನು ಕಳ್ಕೊಳ್ತೀವಿ. ಉರ್ವಿ, ನಮ್ಮದು ಶ್ರೇಷ್ಠವಾಗಿರಬೇಕು ಗ್ರಂಥ. ಹೇಗಿರಬೇಕು? ಅನೇನ ಸಂ, ದೋಷರಹಿತವಾಗಿರಬೇಕು. ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರಲ್ಲ, ಅನೇನ ಸಂ, ದೋಷರಹಿತವಾದಂತಹ ಕಾವ್ಯವಾಗಬೇಕು ಅದು ಹಯಗ್ರೀವನ ದಯೆಯಿಂದ ಅಂತ ಹೇಳಿ ಆ ರೀತಿಯ ಲಕ್ಷಣಗಳನ್ನು ರಾಜರು ತೋರಿಸುವ ಮೂಲಕ
ಕುರುವೇ ಸರಸ ಭಾರತಿ. ನಮ್ಮ ಮಾತು ಸರಸವಾಗಿರಬೇಕು. ರಸ ಅಂದರೆ ಸ್ವಾರಸ್ಯ, ಆನಂದ ಉದ್ಬೋಧಕ. ಅಂತಹ ಆನಂದೋದ್ಬೋಧಕವಾಗಿರಬೇಕು ಸಜ್ಜನರಿಗೆ. ಏಕಕಾಲಕ್ಕೆ ಅದು ಭಾರತಿ ಅಂದರೆ ಸರಸ್ವತಿಯ ಸನ್ನಿಧಾನಯುಕ್ತವಾಗಿರಬೇಕು. ಸ ರಸ ವಾಯುದೇವರೊಂದಿಗೆ ಅದು ಹೊಂದಿರಬೇಕು. ವಾಯುಮತದ ತತ್ವಗಳನ್ನು ಆಕರ್ಷಕವಾಗಿ ಹೇಳುವಲ್ಲಿ ಪರ್ಯವಸಾನವಾಗಬೇಕು ನಮ್ಮ ಮಾತು ಅಂತ ರಾಜರು ತಮ್ಮ ಮಾತಿನ ಶೈಲಿಯನ್ನು ತಾವೇ ವ್ಯಾಖ್ಯಾನಿಸಿ ತೋರಿಸ್ತಾರೆ. ಇದೇ ಲಕ್ಷ್ಯ, ಇದೇ ಲಕ್ಷಣವೂ ಹೌದು. ಹೇಗಿರಬೇಕು ಅಂತ ಹೇಳೋದು ಲಕ್ಷಣ, ಅದಕ್ಕೆ ಉದಾಹರಣೆಯೇ ಲಕ್ಷ್ಯ. ಈ ಶ್ಲೋಕವೇ ಲಕ್ಷಣವು, ಒಳ್ಳೆಯ ಮಾತಿನ ಲಕ್ಷಣವೂ ಹೌದು, ಮಾತುಗಾರಿಕೆಯ ಲಕ್ಷಣವೂ ಹೌದು, ಅದಕ್ಕೆ ಉದಾಹರಣೆಯೂ ಹೌದು. ಅಷ್ಟೇ ಅಲ್ಲ, ನಾನಾವೃತ್ತಂ ಕಾವ್ಯ ರಚಿಸೋದಾದರೆ ಬೇರೆ ಬೇರೆ ವೃತ್ತಗಳು ಬೇಕು, ಅದರಂತೆ ಬೇರೆ ಬೇರೆ ವರ್ತನೆಗಳು ಇರಬೇಕು. ಎಲ್ಲರ ಹತ್ರ ಒಂದೇ ಟ್ರೀಟ್ಮೆಂಟ್ ಅಲ್ಲ ಅದು. ಸ್ವಯಾತ್ರಾಕ್ರಮ ಪರಿಚಿತ ಅಂದರೆ ದೇವರು ನಮಗೆ ಯಾವ ಜೀವನ ಯಾತ್ರೆಯನ್ನು ಹಾಕಿದ್ದಾನೆ, ಇದರಲ್ಲಿ ಕೆಲವು ಕ್ರಮಗಳ ಪರಿಚಯ ಆಗಿದೆ. ಯಾರ ಹತ್ರ ಹೇಗೆ ವರ್ತಿಸಬೇಕು ಅಂತ ಅದೆಲ್ಲವನ್ನು ಒಳಗೊಂಡಿರಬೇಕು ನಮ್ಮ ಮಾತು, ನಮ್ಮ ಕೃತಿ. ಸ್ವಯಾತ್ರಾ ಕ್ರಮ ಪರಿಚಿತ ಸುಕ್ಷೇತ್ರ ಮಾಹಾತ್ಮ್ಯಯುಕ್ತಂ. ದುರ್ಜನರ ವಿಚಾರವನ್ನು ಹೆಚ್ಚು ಹೇಳೋದು ಬೇಡ. ಸುಕ್ಷೇತ್ರಗಳು ಸಜ್ಜನರ ಹೃದಯದಲ್ಲಿ ಇರ್ತಕ್ಕಂಥ ಪರಮಾತ್ಮ ಅಲ್ಲೆಲ್ಲ ಕ್ಷೇತ್ರಜ್ಞ ಕ್ಷೇತ್ರ ಅಂತ ಅನಿಸ್ಕೊಂಡಿರೋದ್ರಿಂದ ಅವರ ದೇಹಗಳೇ ತೀರ್ಥಕ್ಷೇತ್ರಗಳು. ನಮ್ಮ ಜೀವನ ಚರಿತ್ರೆ ಅಂದರೆ ನಮ್ಮ ಕಥೆಯನ್ನು ಕೊಚ್ಚಿಕೊಳ್ಳೋದು ಆಗಬಾರ್ದು. ಎಂತೆಂಥ ಸಜ್ಜನರ ಪರಿಚಯವಾಯಿತು ನಮಗೆ ಎನ್ನುವ ಅನುಭವ ಕಥನವಾಗಿರಬೇಕು. ಆದ್ದರಿಂದ ಸುಕ್ಷೇತ್ರ ಮಾಹಾತ್ಮ್ಯಯುಕ್ತಂ ಶಬ್ದ ಅಲಂಕಾರ ಬದ್ಧಂ. ನಾವು ಪ್ರಯೋಗಿಸುವ ಒಂದೊಂದು ಶಬ್ದವೂ ನಮಗೆ ಅಲಂಕಾರ ಪ್ರಾಯವಾಗಿರಬೇಕು. ಶಮಲ ಕುಲಹರಂ, ನಮ್ಮ ಮಾತು ನಮ್ಮ ಪಾಪವನ್ನು ಕಳೀಲಿಕ್ಕೆ ಶಕ್ತವಾಗಬೇಕು. ಶ್ಲಾಘನೀಯಾರ್ಥ ಹೃದಯಂ, 4 ಜನ ಸಜ್ಜನರು ಮೆಚ್ಚಿಕೊಳ್ಳುವಂತೆ ಇರಬೇಕು. ರಾಜರಿಗೆ ಸಮಾನವಾದ ಮಾತಾ ಖಂಡಿತ ಸಾಧ್ಯ ಇಲ್ಲ. ಅದು ಮೇರು ಪರ್ವತ, ಇದು ಹೊರೆತಿಕ್ಕಿ ತಂದಿರುವ 98% ಚಿನ್ನ. ಆದರೂ ಕೂಡ ಲೋಕದಲ್ಲಿ ಅದಕ್ಕೆ ಬಹಳ ಮಾನ್ಯತೆ ಉಂಟು. ಅವರ ಅನುಗ್ರಹದಿಂದ ಆದರ್ಶದಿಂದ ಅದೆಲ್ಲ ಆಗುತ್ತೆ. ಶ್ರೀನಾಥ ಪ್ರೀತಿ ಹೇತೋ, ಅದನ್ನು ಮಾತ್ರ ಮರೀಬಾರದು. ನಮ್ಮ ಸಕಲ ಕಾರ್ಯ ಭಗವತ್ ಪ್ರೀತಿಕರ ಅಂತ ಸಂಕಲ್ಪ ಮಾಡಿರಬೇಕು. ಹಯವದನ ಕೃಪಾಂಬೋಧಿ ಸಂಭೂತ ರತ್ನಂ, ಏನು ನಡೆದಿದೆ ಸ್ವಾಮಿ ನೀನು ಕೊಟ್ಟ ಭಾಗ್ಯ ಅಂತಲೇ ಅನ್ಬೇಕು, ನನ್ನಿಂದ ಆಯಿತು ಅಂತ ಅಂದ್ಕೋಬಾರ್ದು. ಚಕ್ರೇ ತೀರ್ಥ ಪ್ರಬಂಧಂ, ನಮ್ಮ ಈ ರೀತಿಯ ಮಾತುಗಳಾದರೆ ಅದು ತೀರ್ಥವಾಗ್ತದೆ, ಶಾಸ್ತ್ರವಾಗ್ತದೆ, ಪಾವನಗೊಳಿಸ್ತದೆ ನಮ್ಮನ್ನು. ಇದು ಆಗಬೇಕು ಅಂತಂದರೆ ರಚಿಸುವವರು ವಾದಿರಾಜರೇ ಆಗಬೇಕು. ಆ ವಾದಿರಾಜರು ಆಗಬೇಕು ಅಂದರೆ ಬಹುಗುಣ ಭರಿತರೇ ಆಗಬೇಕು. ಲೋಕದಲ್ಲಿ ಗ್ರೀಸ್ ತತ್ವಜ್ಞಾನಿ ಒಬ್ಬನು ಹೇಳ್ತಾನೆ, ಲಾಂಜೇನಸ್ ಅಂತ ಹೇಳಿ, ಕಾವ್ಯದಲ್ಲಿ ಭವ್ಯತೆ ಬರಬೇಕು ಅಂತಂದರೆ ಭವ್ಯವಾದ ಪದಗಳು, ಭವ್ಯವಾದ ಉಪಮೆಗಳು, ಭವ್ಯವಾದಂತಹ ಪರಿಕಲ್ಪನೆಗಳು ಇರಬೇಕು. ಅದೆಲ್ಲ ಕುತ್ಕೊಂಡು ಒಬ್ಬ ವೀಕ್ ವ್ಯಕ್ತಿ ಮಾಡೋಕ್ಕಾಗಲ್ಲ. ವ್ಯಕ್ತಿತ್ವದಲ್ಲಿ ಭವ್ಯತೆ ಇದ್ದರೆ ಮಾತ್ರ ಕೃತಿಯಲ್ಲಿ ಭವ್ಯತೆ ಬರುತ್ತೆ. ಆದ್ದರಿಂದ ಬಹುಗುಣ ಭರಿತಂ ಅಂದರೆ ಬಹುಗುಣ ಭರಿತಃ ವಾದಿರಾಜೋ ಯತೀಂದ್ರ ಚಕ್ರೆ ಅಂತ ಅನ್ವಯ ಮಾಡಿಕೊಂಡ್ರೆ ಮಾತ್ರ ಆ ಕಾವ್ಯ ಬಹುಗುಣ ಭರಿತವಾಗ್ತದೆ. ಹೀಗೆ ನಾವು ಆಡಿದ ಮಾತುಗಳು ಹಾಸ್ಯದ ರೂಪದಲ್ಲಿ ಪ್ರಾರಂಭವಾದರೂ ಕೂಡ ಇದು ಎಷ್ಟು ಸೀರಿಯಸ್ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸ್ವಲ್ಪ ಲಂಬಿಸಿದ್ದೇನೆ. ಯಾರಿಗಾದರೂ ಬೇಸರ ಆಗಿದ್ದರೆ ಅದನ್ನು ಮನಸ್ಸಿಗೆ ತಾರದಲ್ಲೇ, ಸ್ವಾರಸ್ಯ ಇದ್ದರೆ ಅದನ್ನು ನಿಮಗೆ ಕೊಟ್ಟ ಬಹುಮಾನ ಅಂತ ತಿಳಿದುಕೊಂಡು ಅದನ್ನು ಬಳಸಿಕೊಂಡು ನೀವೆಲ್ಲರೂ ಬೆಳೆಸಿಕೊಂಡು ಉದ್ಧತರಾಗಬೇಕು. ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇಷ್ಟು ಹೊತ್ತು ಪ್ರೀತಿಯಿಂದ ನಮ್ಮ ಮಾತುಗಳನ್ನು ಕೇಳಿಸಿಕೊಂಡು 2 ದಿವಸ ನಮ್ಮನ್ನು ಬಹಳ ಆತ್ಮೀಯತೆಯಿಂದ ಸತ್ಕರಿಸಿದ ಭಾವಿ ಸಮೀರ ಶ್ರೀ ವಾದಿರಾಜ ಪೀಠಾರೂಢರಾದ ಶ್ರೀ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರ ಪ್ರೀತಿಯನ್ನು, ಆದರವನ್ನು ನಾನು ತುಂಬ ಕೃತಜ್ಞತೆಯಿಂದ ನೆನೀತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ವಿಜಯೇಂದ್ರಾಚಾರ್ಯರು ಮತ್ತು ಅವರ ಮನೆಯವರು ಎಲ್ಲ ಸಜ್ಜನರ ಸಹಕಾರದಿಂದ ಮಾಡಿರುವಂತಹ ಈ ಜ್ಞಾನ ಕಾರ್ಯದ ನಿರಂತರವಾದ ಸರಣಿ ಏನಿದೆ, ಇದು ಅವರು ಜೀವನ ವ್ರತವಾಗಿ ಸ್ವೀಕರಿಸಿದ್ದಾರೆ. ಇದಕ್ಕೆ ಇನ್ನೂ ಹೆಚ್ಚು ಹೆಚ್ಚಿನ ಅಭಿವೃದ್ಧಿ ಸಿಗಲಿ ಅಂತ ಪರಮಾತ್ಮನನ್ನು ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಶ್ರೇಯಸ್ಸನ್ನು ಹಾರೈಸಿ ನಾರಾಯಣ ಸ್ಮರಣೆ ಮಾಡ್ತಾರೆ. ಪರಮ ಪೂಜ್ಯ ಶ್ರೀಪಾದರು ಇಷ್ಟು ಹೊತ್ತು ಅನೇಕ ಪ್ರಕಾರಗಳು, ಅಚ್ಚು ಮೆಚ್ಚು ಬೊಚ್ಚು ಬೆಚ್ಚು ಚುಚ್ಚು ಎಲ್ಲ ರೀತಿಯಾದ ವೈವಿಧ್ಯಗಳನ್ನು ಹೇಳಿ ಕೊನೆಗೆ ಉಪಸಂಹಾರ ಪ್ರಾಬಲ್ಯ ಅನ್ನುವ ಹಾಗೆ ರಾಜರ ಸರಸಭಾರತಿ ವಿಲಾಸ ತೀರ್ಥ ಪ್ರಬಂಧಗಳ ಹಿನ್ನೆಲೆಯಲ್ಲಿ ಸೂಚ್ಯವಾಗಿ ಅಲ್ಲೂ ಒಂದು ರಹಸ್ಯವನ್ನೇ ಹೇಳಿ ಮುಕ್ತಾಯ ಮಾಡಿದ್ದಾರೆ. ವಾಚ್ಯವಾಗಿ ಹೇಳಿಲ್ಲ, ಸೂಚ್ಯ ಪ್ರವಚನ ವಾಚ್ಯ ಪ್ರವಚನ ಅಂತ. ಇದು ಸೂಚ್ಯ ಪ್ರವಚನ ಅವರದ್ದೇನು ಅಂದರೆ
ನೀವು 13 ಪಟ್ಟಿಯನ್ನು ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಗಾಬರಿ ಆಗಬೇಡಿ. ಇಷ್ಟೆಲ್ಲ ಹೇಳಿಬಿಟ್ರು ಸ್ವಾಮಿಗಳು, ನಾವು ಹೀಗೆಲ್ಲ ನಾವು ಬೆಚ್ಚು ಮಾಡ್ತೇವೋ ಬೊಜ್ಜು ಮಾಡ್ತೇವೋ ಗೊಜ್ಜೆ ಆಗೋಗುತ್ತೋ ಅಂತ ಎಲ್ಲ ಕಂಗಾಲಾಗಬೇಡಿ. ರಾಜರ ಕೃತಿಗಳನ್ನು ಮನಸಾರೆ ನೀವು ಅಧ್ಯಯನ ಮಾಡಿದರೆ 13 ಲಕ್ಷಣ ಅಲ್ಲ, ಎಲ್ಲ ಲಕ್ಷಣದ ಪ್ರವಚನ ಮಾಡಲಿಕ್ಕೂ ನೀವು ಲಕ್ಷಣವಂತರಾಗ್ತೀರಿ ಅನ್ನೋದನ್ನು ಸೂಚ್ಯವಾಗಿ ಹೇಳಿಕೊಟ್ಟಿದ್ದಾರೆ. ಉದಾಹರಣೆಗೆ ಒಂದು ಸಣ್ಣದನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಕರ್ತ್ರೆ ಧರ್ತ್ರೇಥ ಸಂಹರ್ತ್ರೆ, ಆ ಶ್ಲೋಕ ಹೇಳಬೇಕಾದ್ರೆ ಸ್ಪಷ್ಟತೆ, ಅವರೇನು ತಾಲವ್ಯ ಮೂರ್ಧನ್ಯ ಎಲ್ಲ ಹೇಳಿರೋದು ಸರಿ ಇಲ್ಲ ಅಂದರೆ ಆ ಶ್ಲೋಕ ಹೇಳಲಿಕ್ಕೆ ಆಗಲ್ಲ. ಕರ್ತ್ರೆ ಧರ್ತ್ರೇಥ ಸಂಹರ್ತ್ರೆ ಪಾತ್ರೆ ಚ ಹಯಭಕ್ತ್ರಮೆ ಪಿತ್ರೆ ಧಾತ್ರೆ ಧಿಯಾಂ ಧಾತ್ರೆ. ಒಂದು ಧಾತ್ರೆ ದೃಂಗ್ ಧಾರಣೆ, ಇನ್ನೊಂದು ದಾನೆ. ಅಲ್ಲಿ ಪಿತ್ರೆ ಧಾತ್ರೆ ಧಿಯಾಂ ಧಾತ್ರೆ ಅಂದರೆ ಮುಗಿದೋಯ್ತದೆ. ಪಿತ್ರೆ ಧಾತ್ರೆ ಧಿಯಾಂ ಧಾತ್ರೆ ಸತ್ರೆ ಜಾತಾಯತೆ ನಮಃ ಅಂತ ಬಹುತೇಕ ನಮ್ಮ ಇತಿಹಾಸದ ಕಾವ್ಯ ಪ್ರಪಂಚದಲ್ಲಿ ಎಲ್ಲಿ ಅನುಪ್ರಾಸ ಶಬ್ದಾಲಂಕಾರಗಳು ಬರುತ್ತೋ ಅಲ್ಲಿ ಅರ್ಥಾಲಂಕಾರ ತಪ್ಪಿ ಹೋಗುತ್ತೆ. ಅರ್ಥಾಲಂಕಾರ ಎಲ್ಲಿ ಬರುತ್ತೋ ಅಲ್ಲಿ ಶಬ್ದಾಲಂಕಾರ ತಪ್ಪಿ ಹೋಗುತ್ತೆ. ಅರ್ಥಾಲಂಕಾರ ಶಬ್ದಾಲಂಕಾರ ಎರಡನ್ನೂ ಸಂಯೋಜಿಸಿಕೊಂಡು ಕಾವ್ಯವನ್ನು ರಚನೆ ಮಾಡಿದರೆ ಅದು ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮ. ಹಾಗಾಗಿ ಅವರ ಗ್ರಂಥಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ ಒಂದು ಪುಣ್ಯದಿಂದಲೇ ಇಷ್ಟು ಮಾತಿನ ಶಕ್ತಿ ನಿಮ್ಮೆಲ್ಲರಿಗೂ ಬಂದಿದೆ. ಆ ಉಪಾಸನೆಯ ಪದ್ಧತಿಯಿಂದಲೇ ಇವತ್ತು ರಾಮಪ್ರಿಯ ತೀರ್ಥರು ಕೂಡ ಇಷ್ಟು ಒಳ್ಳೆಯ ವಾಗ್ಮಿಗಳಾಗಿ ಸಮಾಜಕ್ಕೆ ನಮ್ಮ ಪಾಲಿಗೆ ದೊರೆತಿದ್ದಾರೆ. ಇದೊಂದು ಭಾಗ್ಯ ಅಂತ ಭಾವಿಸ್ತಾ ಮುಂದೆ ಗುರುಗಳಿಗೆ ಒಂದು ಶ್ರೀಮಠ ವತಿಯಿಂದ ಮತ್ತು ನಮ್ಮ ವೈಯಕ್ತಿಕವಾದ ಒಂದು ಗೌರವ ಸಮರ್ಪಣೆ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಪರಮ ಪೂಜ್ಯ ನಮ್ಮ ವಿಶ್ವಲಭರಿತ ಶ್ರೀಪಾದರು ಅನೇಕ ನಿದರ್ಶನಗಳು, ಅನೇಕ ಪುರಾಣಗಳು, ಸಂವಾದಗಳು, ಸೂಕ್ತಿಗಳು ಇದನ್ನೆಲ್ಲ ಸೇರಿಸಿಕೊಂಡು ರಾಜರ ಗ್ರಂಥಗಳನ್ನು ಓದಿ ಓದಿ ಅವರ ಬಾಯಿಗೆ ಮಧು ತುಂಬಿದೆ. ಅಷ್ಟು ಮಧುರವಾದ ಒಂದು ಮಾತಿನ ಶೈಲಿ ವಿಶ್ವಲಭರಿತ ಶ್ರೀಪಾದಗಳ ವಿರುದ್ಧ ಅವರು ಕೂಡ ಅನುಗ್ರಹ ಸಂದೇಶವನ್ನು ನೀಡಿ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತಿಯಾದಿ ಸದ್ಗುಣವೂ ಘಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಗುರು ಹಿರಿಯರನ್ನು ನರಿಸಿ ಹರಿಯ ಮನದೊಳಗಿರಿಸಿ ಪರಗತಿಯ ಬೇಗ ಸಾಧಿಸಿರೋ ಅನ್ನುವ ರಾಜರ ಕೀರ್ತನೆಯ ಚಿಂತನೆಯನ್ನು ಮಾಡ್ತಾ ಇದ್ದೆವು ಕಳೆದ 2 ದಿವಸಗಳಿಂದ. ಮುಂದಿನ ನುಡಿ, ಮಕ್ಕಳುಗಳು ಅಳುವಾಗ, ಮಡದಿಯರು ಜರಿವಾಗ, ಭಿಕ್ಷುಕರು ಬಂದು ಬೈದು ಹೋಗುವಾಗ, ಇಕ್ಕಿ ಪೊರೆಯುವುದಕ್ಕೆ ಬಗೆಯಿಲ್ಲದ ದರಿದ್ರಂಗೆ ಸೌಖ್ಯವೆತ್ತಣದು ಮನುಜರಿಗೆ. ಈ ನುಡಿಯಲ್ಲಿ ಒಬ್ಬ ಗೃಹಸ್ಥನಾದವನು ಯಾವ ರೀತಿಯಾಗಿ ಇರಬೇಕು ಅನ್ನೋದು ಉಪದೇಶವನ್ನು ಗುರುರಾಜರು ನೀಡ್ತಾ ಇದ್ದಾರೆ. ಗೃಹಸ್ಥನ ಕರ್ತವ್ಯಗಳೇನು, ಅವನು ಹೇಗಿರಬೇಕು, ಹೆಂಡತಿ ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು, ಮನೆಯಲ್ಲಿ ಅತಿಥಿ ಸತ್ಕಾರವನ್ನು ಹೇಗೆ ಮಾಡಬೇಕು ಅನ್ನುವ ಒಬ್ಬ ಗೃಹಸ್ಥನ ಕರ್ತವ್ಯಗಳೇನು ಅನ್ನುವುದರ ಆ ಚೌಕಟ್ಟನ್ನು ಹಾಕಿ ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಲೋಕದಲ್ಲಿ ಭಾವನೆಗಳು ಹೇಗಿರ್ತದೆ ಅಂತಂದರೆ, ಹೆಂಡತಿ ಮಕ್ಕಳು ಅಂದರೆ ನಮ್ಮ ಕೆಲಸ ಮಾಡಲಿಕ್ಕಿರುವಂಥ ಒಂದು ಆಳುಗಳು ಅಂತ ಕೆಲವರಿಗೆ ಭಾವನೆ ಇರ್ತದೆ. ನಾನು ಹೇಳಿದ ಕೆಲಸವನ್ನೆಲ್ಲ ಹೆಂಡತಿಯಾದವಳು ಮಾಡಬೇಕು ಅನ್ನೋ ರೀತಿಯಲ್ಲಿ ಇರ್ತದೆ. ಆದರೆ ನಮ್ಮ ಶಾಸ್ತ್ರ ಹಾಗೆ ಹೇಳಲಿಲ್ಲ. ಹೆಂಡತಿ ಮಕ್ಕಳು ಅಂದರೆ ಭಗವಂತ ಮಾಡಿದ ಅನುಗ್ರಹ ಅಂತ, ಅವರೆಲ್ಲ ಭಗವಂತನ ಸೇವಕರು ಅಂತ ಹೇಳಿ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕಂತೆ. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತು ಅಂತ ಇವರೆಲ್ಲರೂ ಕೂಡ ದೇವರ ಸೇವಕರು ಅಂತ ನಾವು ಸಮರ್ಪಣೆ ಮಾಡಬೇಕು. ಮಕ್ಕಳಲ್ಲಿ ದೇವರ ಸನ್ನಿಧಾನ ಇದೆ ಅಂತ ಪುರಾಣಗಳು ಹೇಳ್ತದೆ. ನೀವು ಮಕ್ಕಳಿಗೆ ಒಂದು ತುತ್ತು ಅನ್ನವನ್ನು ತಿನ್ನಿಸಿದ್ರೆ ಚಾಂದ್ರಾಯಣ ವ್ರತ ಮಾಡಿದ ಫಲ ಉಂಟಂತೆ. ಹಾಗಾಗಿ ಮನೆಯಲ್ಲಿ ಮಕ್ಕಳಿಗೆ ತುತ್ತನ್ನ ತಾಯಂದ್ರೇ ತಿನ್ನಿಸಬೇಕು. ಈಗಿನ ಕಾಲ ಹೇಗಿದೆ ಅಂದರೆ ಮಕ್ಕಳಿಗೆ ಊಟ ಮಾಡಿಸ್ಲಿಕ್ಕೆ, ಮಕ್ಕಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ಜನ ಇಟ್ಟು ಮಾಡಿಸ್ತಾರೆ. ಇದರಿಂದ ತಾಯ್ತನದ ಸುಖವೂ ಇಲ್ಲ, ಈ ಪುಣ್ಯಗಳೂ ಇಲ್ಲ. ನಮ್ಮ ಶಾಸ್ತ್ರಗಳು ಏನು ಹೇಳ್ತಾ ಇದೆ ಅಂದರೆ, ಮಕ್ಕಳಿಗೆ ಒಂದು ತುತ್ತು ಅನ್ನವನ್ನು ತಿನ್ನಿಸಿದ್ರು ಅದಕ್ಕೆ ಚಾಂದ್ರಾಯಣ ವ್ರತದ ಫಲ ಇದೆ. ಮಾತ್ರವಲ್ಲ, ಮಕ್ಕಳಿಗೆಲ್ಲ ಖುಷಿಯಾಗ್ಬೋದು ಈ ಮಾತನ್ನು ಹೇಳಿದರೆ. ಮಕ್ಕಳಿಗೆ ಆಟಿಕೆ ಕೊಡಿಸಿದ್ರೆ ಅಶ್ವಮೇಧ ಯಾಗ ಮಾಡಿದ ಫಲ ಉಂಟಂತೆ. ಹಾಗಾಗಿ
ಇಷ್ಟೆಲ್ಲ ಮಕ್ಕಳನ್ನ ನಾವು ಪೋಷಣೆ ಮಾಡಿದರೆ ಫಲವನ್ನು ನಮಗೆ ಶಾಸ್ತ್ರಕಾರರು ತೋರಿಸಿಕೊಟ್ಟಿದ್ದಾರೆ. ಧರ್ಮಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳಿಗೆ ಊಟ ಮಾಡಿಸಿ ಆದ್ಮೇಲೆ ನಂತರದಲ್ಲಿ ತಾನು ಊಟ ಮಾಡಬೇಕು ಅಂತ ಹೇಳಿದೆ. ಪುತ್ರೋದಾರ ಗೃಹೇ ಮಿತ್ರಂ ಅಂತ ಮನೆಯಲ್ಲಿರುವಂತಹ ಈ ಹೆಂಡತಿ ಮಕ್ಕಳೆಲ್ಲರೂ ಕೂಡ ಮಿತ್ರರಂತೆ ಇರಬೇಕು, ಅವರೆಲ್ಲ ಮಿತ್ರರಾಗಿ ನೋಡಿಕೊಳ್ಬೇಕು ಅವರನ್ನ ಅಂತ. ನಮ್ಮ ಹಿತಚಿಂತನೆಯನ್ನು ಮಾಡುವಂತಹ ಹೆಂಡತಿ ಮಕ್ಕಳಿಗೆ ಯಾವುದೇ ರೀತಿಯ ಘಾಸಿಯಾಗದಂತೆ ಅವರ ಪೋಷಣೆ ಮಾಡುವುದು ಒಬ್ಬ ಗೃಹಸ್ಥನ ಕರ್ತವ್ಯ ಅಂತ ಗುರುರಾಜರು ತೋರಿಸಿಕೊಡ್ತಾ ಇದ್ದಾರೆ. ಒಂದು ವೇಳೆ ಈ ಎಲ್ಲ ಮೂಲ ಸೌಕರ್ಯವನ್ನು ನಮ್ಮ ಹೆಂಡತಿ ಮಕ್ಕಳಿಗೆ ನಾವು ಸರಿಯಾಗಿ ಮಾಡದೇ ಇದ್ದಾಗ ಮಕ್ಕಳು ಹೆಂಡತಿಯರು ಆ ಗಂಡನನ್ನ ಜರೀತಾರೆ. ಆ ಹೆಂಡತಿಯಾದವಳು ಗಂಡನನ್ನ ಜರೆಯದಂತೆ ಪೋಷಣೆ ಮಾಡಬೇಕು ಅನ್ನುವಂಥದ್ದು ಗುರುರಾಜರ ಆಶಯ. ಹೆಂಡತಿ ಬೈಯಲ್ಲಿ ಬಯಸ್ಕೊಳ್ಬೇಡಿ, ಗಂಡಂದಿರು ಬೈಯುವಾಗಿರಬಾರದು. ಅಂದ್ರೆ ಅದನ್ನೇ ತೋರಿಸಿದ್ರೆ ಆ ತರ ಇರಬಾರದು, ಗಂಡ ಅಂದ್ರೆ ಆ ತರ ಇರಬಾರದು. ಆ ಹೆಂಡತಿ ಮಕ್ಕಳನ್ನ ಆ ರೀತಿಯಾಗಿ ಒಬ್ಬ ಗೃಹಸ್ಥನಾದವನು ಪೋಷಣೆ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ರಾಜರು ತೋರಿಸಿಕೊಡ್ತಾ ಇದ್ದಾರೆ. ಇದೇ ನಿಜವಾದ ಸುಖ ಅಂತ. ಎಲ್ಲಿಯವರೆಗೆ ಶಾಸ್ತ್ರಗಳು ಹೇಳಿದೆ ಅಂತ ಹೇಳಿದರೆ, ಒಬ್ಬಳ ಸ್ತ್ರೀ ಹೆಂಡತಿಯಾದವಳು ದುಷ್ಟ ಸ್ತ್ರೀಯಾದರೂ ಕೂಡ, ಕೆಟ್ಟ ಹೆಂಡತಿಯಾದರೂ ಕೂಡ ಅಂತಹ ಹೆಂಡತಿಯನ್ನ ಪೋಷಣೆ ಮಾಡಬೇಕಾದದ್ದು ಗಂಡನ ಕರ್ತವ್ಯ ಅಂತ ಹೇಳ್ತದೆ. ಅದಕ್ಕಾಗಿ ಗಂಡನಿಗೆ ಭರ್ತ ಅಂತ ಭರಣಾತ್ ಭರ್ತ ಅಂತ ಪೋಷಣೆ ಮಾಡಬೇಕಷ್ಟೇ. ಅವನು ಹೆಂಡತಿಯಾದವಳು ಹೇಗೆ ಇರಲಿ, ಎಷ್ಟೇ ಕೆಟ್ಟ ಸ್ತ್ರೀಯಾಗಿದ್ರೂ ಕೂಡ ಅವಳನ್ನ ಬೀದಿಯಲ್ಲಿ ಬಿಡುವಂತಿಲ್ಲ, ಡೈವರ್ಸ್ ಮಾಡುವಂತಿಲ್ಲ. ಆ ಹೆಣ್ಣು ಮಗಳ ಪೋಷಣೆಯನ್ನು ಮಾಡಬೇಕಾದ್ದು ಗಂಡನ ಕರ್ತವ್ಯ. ಅದಕ್ಕೆ ಅವನಿಗೆ ಭರ್ತ ಅಂತ ಹೆಸರು ಅಂತ ಶಾಸ್ತ್ರಗಳಲ್ಲಿ ಇಷ್ಟೆಲ್ಲ ಮಹತ್ವವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮನೆಗಳಿಗೆ ಯಾರು ಹಸಿದು ಬಂದಿರ್ತಾರೆ, ಅತಿಥಿಗಳು, ಅಭ್ಯಾಗತರು, ಎಲ್ಲರ ಆದರ ಆತಿಥ್ಯವನ್ನು ಮಾಡಬೇಕು. ಎಲ್ಲಿವರೆಗೆ ಹೇಳ್ತಾರೆ ಹೇಳಿದರೆ, ನಮ್ಮ ಶಾಸ್ತ್ರದಲ್ಲಿ ಶುನಿಚೇವ ಸ್ವಪಾಕೇಚ ಪಂಡಿತ ಸಮದರ್ಶಿನ ಅಂತ, ನಮ್ಮ ಮನೆಯ ಬಾಗಿಲಿಗೆ ಒಂದು ನಾಯಿ ಹಸಿದುಕೊಂಡು ಬಂದರೂ ಕೂಡ ಅದಕ್ಕೆ ಅನ್ನವನ್ನು ಹಾಕಬೇಕು ಅಂತ ಹೇಳ್ತಾರೆ. ಒಬ್ಬ ಚಂಡಾಲ ಬಂದರೂ ಕೂಡ ಅವನಿಗೂ ಅನ್ನವನ್ನು ನೀಡಬೇಕು ಅಂತ ಹೇಳ್ತಾರೆ. ನಮ್ಮ ಮನೆಯ ಬಾಗಿಲಿಗೆ ಹಸಿವು ಅಂತ ಯಾರು ಬರ್ತಾರೋ ಅವರಿಗೆಲ್ಲ ಆ ಅನ್ನವನ್ನು ನೀಡಬೇಕಾದ್ದು, ದಾನವನ್ನು ನೀಡಬೇಕಾದ್ದು ಒಬ್ಬ ಗೃಹಸ್ಥನ ಕರ್ತವ್ಯ. ಅವರೊಳಗಿರುವಂತಹ ಭಗವಂತ ಪ್ರೀತನಾಗಲಿ ಹೇಳುವಂತಹ ಅನುಸಂಧಾನ ಇಟ್ಟುಕೊಂಡು ಇವರಿಗೆ ದಾನವನ್ನು ಮಾಡಬೇಕು. ಇದು ಗೃಹಸ್ಥನಾದವನ ಮುಖ್ಯ ಕರ್ತವ್ಯ. ಇದಕ್ಕೆಲ್ಲ ಪೂರಕವಾಗಿ ಒಂದು ಕಥೆಯನ್ನು ಹೇಳುವುದಾದರೆ, ರಾಮೇಶ್ವರಕ್ಕೆ ಯಾತ್ರೆಗೆ ಹೊರಟ ಇಬ್ಬರು ಸಹೋದರರು ಒಂಟೆಗೆ ನೀರನ್ನು ದಾನವನ್ನು ಮಾಡಿ ರಾಮೇಶ್ವರನ ಅನುಗ್ರಹ ಸಂಪಾದನೆ ಮಾಡಿಕೊಂಡ ಕಥೆ ನೀವೆಲ್ಲ ಕೇಳಿರ್ತೀರಿ. ನೀವು ಕೇಳಿರುವುದರಿಂದ ಕಥೆಯನ್ನು ಇಲ್ಲಿ ಹೇಳದೇನೆ ಮುಂದಕ್ಕೆ ಹೋಗ್ತೇನೆ. ಅಂದ್ರೆ ಹಸಿದು ಯಾರೇ ಬರಲಿ ಅಂಥವರಿಗೆ ಅನ್ನವನ್ನು ನೀಡಬೇಕು, ನಮ್ಮಿಂದ ಆಗುವಂಥ ಸಹಕಾರವನ್ನು ಮಾಡಬೇಕು ಅನ್ನುವಂತಹ ಒಂದು ದೊಡ್ಡ ಸಂದೇಶವನ್ನು ಗುರುರಾಜರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಅತಿಥಿ ಸತ್ಕಾರವನ್ನು ಮಾಡಿ ಅಂತ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಆಪದ್ಧರ್ಮ ಪರ್ವ ಅಂತ ಒಂದು ಪರ್ವ ಇದೆ. ಅದರಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಒಂದು ಹಕ್ಕಿ ಒಬ್ಬ ಬೇಡರನ್ನ ಯಾವ ರೀತಿಯಾಗಿ ಉಪಚಾರ ಮಾಡಿತು ಅಂತಂದ್ರೆ ಅತಿಥಿಗಳ ಉಪಚಾರವನ್ನು ಹೇಗೆ ಮಾಡಬೇಕು ಅನ್ನುವ ಈ ಒಂದು ಪ್ರಸಂಗಕ್ಕೆ ದೃಷ್ಟಾಂತವಾಗಿ ಈ ಕಥೆಯನ್ನು ಹೇಳ್ಬೋದು ನಾವು. ಎರಡು ಹಕ್ಕಿಗಳು, ಒಂದು ಗಂಡು ಹಕ್ಕಿ ಇನ್ನೊಂದು ಹೆಣ್ಣು ಹಕ್ಕಿ, ಒಂದು ಮರದಲ್ಲಿ ವಾಸವನ್ನು ಮಾಡ್ಕೊಂಡು ಇರ್ತದೆ. ಎರಡು ಹಕ್ಕಿಗಳಿಗೂ ಕೂಡ ಬಹಳ ಪ್ರೀತಿ ಇತ್ತು. ಈ ಹೆಣ್ಣು ಹಕ್ಕಿ ಆಹಾರವನ್ನು ಅರಸಿಕೊಂಡು ಅಲ್ಲಿಂದ ಹೊರಗಡೆ ಹೋಗಿತ್ತು, ಗಂಡು ಹಕ್ಕಿ ಮಾತ್ರ ಮರದಲ್ಲಿ ವಾಸವನ್ನು ಮಾಡಿಕೊಂಡಿತ್ತು. ಈ ಆಹಾರವನ್ನು ಅರಸಿಕೊಂಡು ಹೋದಂತಹ ಹೆಣ್ಣು ಹಕ್ಕಿ ಎಷ್ಟು ಹೊತ್ತಾದರೂ ಕೂಡ ವಾಪಸ್ ಬರಲೇ ಇಲ್ಲ ಅಂತೇಳಿ ಗಂಡು ಹಕ್ಕಿಗೆ ಬಹಳ ಬೇಸರ ಆಯಿತು. ನನ್ನ ಹೆಂಡತಿ ಎಲ್ಲಿ ಹೋದ್ಲು ಅಂತ. ಆ ಗಂಡು ಹಕ್ಕಿಗೆ ಹೆಂಡತಿಯನ್ನು ಬಿಟ್ಟು ಇರ್ಲಿಕ್ಕಾಗಲಿಲ್ಲ. ಆ ಹೆಣ್ಣು ಹಕ್ಕಿಯ ಮೇಲೆ ಅಷ್ಟು ಪ್ರೀತಿ ಇತ್ತು ಗಂಡು ಹಕ್ಕಿಗೆ. ಈಗ ಗಂಡು ಹಕ್ಕಿಯು ಕೂಡ ಹೆಣ್ಣು ಹಕ್ಕಿಯನ್ನ ತನ್ನ ಪ್ರಿಯೆಯನ್ನು ಹುಡುಕಿಕೊಂಡು ಹೋಗ್ತಾ ಇತ್ತು. ಹುಡುಕಿಕೊಂಡು ಹೋಗಬೇಕಾದ್ರೆ ಗೊತ್ತಾಯಿತು, ಈ ಹೆಣ್ಣು ಹಕ್ಕಿಯನ್ನ ಒಬ್ಬ ಬೇಟೆಗಾರ, ಒಬ್ಬ ಬೇಡ ಹಿಡಿದಿದ್ದಾನೆ ಅಂತ. ಈ ಗಂಡು ಹಕ್ಕಿ ದುಃಖ ಪಡ್ತದೆ ತನ್ನ ಪ್ರಿಯಗಾಗಿ. ಅಷ್ಟು ಹೊತ್ತಿಗೆ ಈ ಗಂಡು ಹಕ್ಕಿಯ ದುಃಖ ಹೆಣ್ಣು ಹಕ್ಕಿಗೆ ತಿಳಿಯುತ್ತದೆ. ಹೆಣ್ಣು ಹಕ್ಕಿ ಹೇಳುತ್ತೆ ಆವಾಗ, ದುಃಖ ಪಡಬೇಡ ನೋಡು, ನೀನಿರುವಂತಹ ವೃಕ್ಷದ ಬುಡದಲ್ಲಿ ನನ್ನನ್ನು ಬೇಟೆಯಾಡದ ಆ ಬೇಟೆಗಾರ ಬಂದು ಆಶ್ರಯವನ್ನು ಪಡೆದಿದ್ದಾನೆ. ಅವನಿಗೆ ಹಸಿವೆ ಬಾಯಾರಿಕೆಗಳಾಗಿದೆ, ಅವನ ಉಪಚಾರವನ್ನು ಮಾಡು ಅಂತ ಬಂಧನದಲ್ಲಿ ಇರುವಂತಹ ಒಂದು ಹೆಣ್ಣು ಹಕ್ಕಿ ಗಂಡು ಹಕ್ಕಿಗೆ ಹೇಳ್ತಾ ಇದೆ. ಈ ಗಂಡು ಹಕ್ಕಿ ಬಂದು ನೋಡುತ್ತೆ, ತಾನು ಆಶ್ರಯಿಸಿರುವಂತಹ
ಮರದ ಬುಡದಲ್ಲಿಯೇ ಬೇಟೆಗಾರ ಆಯಾಸ ಆಗಿ ಹಸಿವೆಯಾಗಿ ದುಃಖ ಪಡ್ತಾ ಇದ್ದಾನೆ. ಹಸಿವೆ ಆಗ್ತಾ ಉಂಟು, ಬಾಯಾರಿಕೆ ಆಗ್ತಾ ಉಂಟು. ಏನು ಮಾಡಬೇಕು? ಸೆಖೆ ಬೇರೆ, ಚಳಿ ಬೇರೆ. ಚಳಿಯಿಂದ ಅವನಿಗೆ ಹಸಿವೆಯನ್ನು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ದುಃಖ ಪಡ್ತಾ ಇದ್ದ. ಆ ಗಂಡು ಹಕ್ಕಿ ಬಂದು ಏನು ಬೇಕು ನಿನಗೆ ಅಂತ ಬೇಟೆಗಾರನ ಬಳಿಯಲ್ಲಿ ಕೇಳ್ತಾ ಉಂಟು. ಸ್ವತಃ ತನ್ನ ಆ ಹೆಂಡತಿಯನ್ನೇ ಬಂಧಿಸಿರುವಂಥ ಬೇಟೆಗಾರ, ಆ ಹೆಂಡತಿಯ ಸೂಚನೆಯಂತೆಯೇ ಈ ಗಂಡು ಹಕ್ಕಿ ಬಂದು ಕೇಳ್ತಾವ, ನಿನಗೇನು ಬೇಕು ಅಂತ ಕೇಳಿದಾಗ ಆ ಬೇಟೆಗಾರ ಹೇಳ್ತಾನೆ, ನನಗೆ ಚಳಿಯ ಬಾಧೆ ಬಹಳ ಆಗ್ತಾ ಉಂಟು ಅಂತ ಹೇಳಿದಾಗ ಈ ಗಂಡು ಹಕ್ಕಿ ಎಲ್ಲೆಲ್ಲ ಒಣಗಿದಂತಹ ತರಗೆಲೆಗಳೆಲ್ಲ ಬಿದ್ದಿದೆಯೋ ಅವುಗಳನ್ನೆಲ್ಲ ಹೆಕ್ಕಿ ತಂದು ಅವನ ಮುಂದೆ ಹಾಕಿ, ಒಬ್ಬ ಕಮ್ಮಾರ, ಕಬ್ಬಿಣವನ್ನು ಕಾಯಿಸುವಂಥ ಕಮ್ಮಾರನ ಮನೆಗೆ ಹೋಗಿ ಬೆಂಕಿಯ ಕಿಡಿಯನ್ನು ತಂದು ತರಗೆಲೆಯ ಮೇಲೆ ಹಾಕಿ ಬೆಂಕಿಯನ್ನ ಬೆಳಗಿಸಿತು. ಈ ಬೆಂಕಿಯಿಂದ ನಿನ್ನ ದೇಹವನ್ನ ಶಾಂತ ಮಾಡಿಕೋ, ಚಳಿ ಕಾಯಿಸಿಕೋ ಅಂತ ಈ ಉಪಚಾರವನ್ನು ಮೊದಲಿಗೆ ಮಾಡಿತು. ಬೇಟೆಗಾರ ದೇಹವನ್ನು ಬಿಸಿ ಮಾಡಿಕೊಂಡು ಬೆಂಕಿಯ ಮುಂದೆ ಕುಳಿತುಕೊಂಡು ಅಷ್ಟಾದ ಮೇಲೆ ಅವನಿಗೆ ಹಸಿವೆ ಆಗ್ತಾ ಉಂಟು ಅಂತ ಹೇಳ್ತಾನೆ. ಈ ಹಕ್ಕಿ ಹೇಳುತ್ತೆ, ನಿನಗೆ ಹಸಿವೆ ಆದರೆ ನಾನೇನು ಮಾಡಲಿ? ನನ್ನಲ್ಲಿ ಆಹಾರ ಸಂಗ್ರಹ ಮಾಡಲಿಲ್ಲ, ನಾನು ಆಹಾರ ಸಂಗ್ರಹಿಸುವಂತಹ ಈ ಒಂದು ಸ್ವಭಾವ ನಮ್ಮಲ್ಲಿ ಇಲ್ಲ. ನಮ್ಮ ಸ್ವಭಾವ ಹೇಗೆ ಹೇಳಿದರೆ ಅವತ್ತಿನ ಆಹಾರ ಎಷ್ಟು ಬೇಕೋ ಅಷ್ಟು ಸಂಗ್ರಹಿಸುವುದು, ತಿನ್ನುವುದು, ಬಿಡುವುದು ಅಷ್ಟೇ. ನಾಳೆಗೆ ಬೇಕು ಅಂತ ಎತ್ತಿಟ್ಟುಕೊಳ್ಳುವಂತಹ ಈ ಅಭ್ಯಾಸ ನಮ್ಮಲ್ಲಿ ಇಲ್ಲ. ಇನ್ನು ನಮ್ಮ ಈ ಒಂದು ಕಾಡಲ್ಲಿ ಒಂದಷ್ಟು ಋಷಿಗಳ ಆಶ್ರಮಗಳಿದೆ. ಆಶ್ರಮಕ್ಕೋಗಿ ಆಹಾರವನ್ನು ತರೋಣ ಅಂದರೆ ನಮ್ಮ ಋಷಿಗಳು ಕೂಡ ಅದೇ ರೀತಿ ಇರ್ತಾರೆ. ಆಯಾ ದಿನಕ್ಕೆ ಬೇಕಾದಂತಹ ಭಿಕ್ಷೆಯನ್ನು ಮಾತ್ರ ಅವರು ಭಿಕ್ಷೆಯನ್ನು ಬೇಡಿ ತಂದು ಆಹಾರವನ್ನು ಉಂಡು ಮಲಗುವವರು ಅವರು. ಹಾಗಾಗಿ ನಾನು ನಿನಗೆ ಆಹಾರವನ್ನು ಎಲ್ಲಿಂದ ತಂದು ಕೊಡ್ಲಿ? ಹಾಗಂತೇಳಿ ನನ್ನಲ್ಲಿ ಆಶ್ರಯವನ್ನು, ಶರಣಾಗತಿಯನ್ನು ಬಂದವರಿಗೆ ಆಹಾರ ಬೇಕು ಅಂತ ಕೇಳಿದವರಿಗೆ ಆಹಾರವನ್ನು ಕೊಡದೇ ಇರಲಿಕ್ಕೆ ನಾನು ಆಗುವುದಿಲ್ಲ ಅಂತ ಹೇಳಿ ಆ ಎದುರುಗಡೆ ಉರಿತಿರುವಂತಹ ಬೆಂಕಿಗೆ ಇನ್ನೊಂದಷ್ಟು ಒಣಗಿದ ತರಗೆಲೆಗಳನ್ನು ಹಾಕಿ ಬೆಂಕಿಯನ್ನು ಮತ್ತಷ್ಟು ಜಾಸ್ತಿ ಮಾಡಿ ಈ ಹಕ್ಕಿ ಅಗ್ನಿ ಪ್ರವೇಶವನ್ನು ಮಾಡ್ತದೆ. ಅಗ್ನಿ ಪ್ರವೇಶ ಮಾಡಿ ನನ್ನನ್ನೇ ಆಹಾರವನ್ನಾಗಿ ಸ್ವೀಕಾರ ಮಾಡುವಂತ ಬೇಡನಿಗೆ ಹೇಳ್ತದೆ. ಈ ಪ್ರಸಂಗವನ್ನು ಕಂಡು ಬೇಟೆಗಾರನಿಗೆ ದುಃಖ ಆಯ್ತಂತೆ. ಏನು ಮಾಡ್ತಾ ಇದ್ದೀಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ನಿನ್ನನ್ನು ನೀನು ಆತ್ಮಾಹುತಿ ಮಾಡಿಕೊಂಡು ನನ್ನ ಉಪಚಾರವನ್ನು ಮಾಡಬೇಕಾ ನೀನು ಅಂತ. ಆ ಬೇಟೆಗಾರನಿಗೂ ಪಶ್ಚಾತ್ತಾಪ ಆಗಿ, ನಾನು ಇಂತಹ ಅಪರಾಧವನ್ನು ಮಾಡ್ತಾ ಇದ್ದೇನೆ, ವೃಥಾ ಈ ಪಕ್ಷಿಗಳ ಪ್ರಾಣವನ್ನು ಹರಣ ಮಾಡಿ ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ದೇನೆ ಅಲ್ವಾ ಅಂತೇಳಿ ತಾನು ತನ್ನ ಆ ವೃತ್ತಿಯನ್ನು ಬಿಟ್ಟು ಪ್ರಾಮಾಣಿಕವಾದ ಬದುಕನ್ನು ಮಾಡಲಿಕ್ಕೆ ಆರಂಭ ಮಾಡಿದ. ಈ ಪಕ್ಷಿಗಳು ತೋರಿಸಿದ ಸಂದೇಶದಿಂದ, ಅವುಗಳ ಸ್ವಭಾವದಿಂದ, ಅಂದರೆ ತನ್ನ ಬಳಿಗೆ ಬಂದವರಿಗೆ, ಹಸಿದು ಬಂದವರಿಗೆ ಯಾವ ರೀತಿಯಾಗಿ ಉಪಚಾರ ಮಾಡಬೇಕು ಅಂತೇಳಿ ಈ ಪಕ್ಷಿಗಳು ಒಬ್ಬ ಬೇಟೆಗಾರನಿಗೆ ಪಾಠವನ್ನು ಕಲಿಸಿಕೊಟ್ಟಿತು ಅಂತ ಮಹಾಭಾರತ ಈ ಕಥೆ ತೋರಿಸಿಕೊಡ್ತದೆ. ನಮ್ಮ ಬಳಿಗೆ ಯಾರೇ ಬರಲಿ, ಅವನು ನಮಗೆ ಅನ್ಯಾಯವನ್ನೇ ಮಾಡಿರಲಿ, ಹಸಿದು ಬಂದಾಗ ಅವನಿಗೆ ಒಂದು ತುತ್ತು ಅನ್ನವನ್ನು ಹಾಕುವುದು ನಮ್ಮ ಧರ್ಮ. ನನ್ನ ಬಗ್ಗೆ ಇವನು ಕಾಮೆಂಟ್ ಮಾಡಿದವನು, ಇವನು ನನ್ನ ಬಗ್ಗೆ ದ್ವೇಷದ ಭಾಷಣವನ್ನು ಮಾಡಿದವನು, ಇವನು ನನ್ನ ಮನೆ ಬಾಗಿಲಿಗೆ ಬರಬಾರದು ಅನ್ನುವ ದ್ವೇಷದ ಭಾವವನ್ನು ನಮ್ಮಲ್ಲಿ ನಾವು ಯಾವತ್ತೂ ಇಟ್ಕೊಳ್ಬಾರದು. ಇದು ಗೃಹಸ್ಥ ಧರ್ಮ ಅಲ್ಲ. ಯಾರೇ ಬರಲಿ, ಅತಿಥಿಗಳು, ಅಭ್ಯಾಗತರು ಬರಲಿ. ಅತಿಥಿಗಳು ಅಂತಂದ್ರೆ ಹೇಳದೇ ಬರುವವರು ಅತಿಥಿಗಳು, ನಾವು ಹೇಳಿ ಬರುವವರು ಅಭ್ಯಾಗತರು ಅಂತ ಅನಿಸಿಕೊಳ್ತಾರೆ. ಇಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ನಮ್ಮ ಬಳಿಗೆ ಬಂದಾಗ ಅವರಿಗೆ ಬೇಕಾದಂತಹ ಉಪಚಾರವನ್ನ ಯಾವುದೇ ಅಪಚಾರ ಆಗದೆ ಇರುವ ರೀತಿಯಲ್ಲಿ ಮಾಡುವುದೇ ನಿಜವಾದ ಗೃಹಸ್ಥ ಧರ್ಮ. ಇಷ್ಟೆಲ್ಲ ಕರ್ತವ್ಯವನ್ನು ನಿರ್ವಹಿಸಬೇಕಾದ್ರೆ ನಮ್ಮಲ್ಲಿ ಒಂದು ಭಾವ ಇರಬೇಕು. ಇದೆಲ್ಲ ಭಗವಂತನ ಪೂಜೆ ಎಂದು. ಸಂಪತ್ತು ಇದ್ದವರೆಲ್ಲ ದಾನ ಮಾಡ್ತಾರೆ. ಅಂದರೆ ಆ ದಾನ ಮಾಡಬೇಕಾದ್ರೆ ಅಹಂಕಾರ ಇರಬಾರದು. ನನ್ನಲ್ಲಿದೆ, ನಾನು ಕೊಡ್ತಾ ಇದ್ದೇನೆ ಅಂತ ಅಹಂಕಾರದಿಂದ ಕೊಡಬಾರದು. ದಾನವನ್ನು ಮಾಡುವಾಗ, ಅತಿಥಿ ಸತ್ಕಾರವನ್ನು ಮಾಡುವಾಗ ಇದು ಭಗವತ್ ಪೂಜೆ ಅನ್ನುವ ಅನುಸಂಧಾನ ಇಟ್ಟುಕೊಂಡು ಮಾಡಿ ಎಂದು ಗುರುರಾಜನು ಮುಂದಿನ ಪದದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ತಾಯ ಮಾರಿ ತೊತ್ತ ಕೊಮ್ಮ ಪಾಮರನಂತೆ ಹೇಯ ಕುಜನರ ಚರಣ ಕೆರಗಿ ಶ್ರೀಯರಸನಂಗ್ರಿಗಳ ನೆನೆಯಲೊಲ್ಲದ ಮನುಜರಿಗೆ ಆಯುಷ್ಯ ಬರೆದೇ ಹೋಯಿತಲ್ಲ. ನಮ್ಮೆಲ್ಲರ ಪರಿಸ್ಥಿತಿ ಹೇಗುಂಟು ಅಂತ ಹೇಳಿದರೆ, ಈ ಒಬ್ಬ ವ್ಯಕ್ತಿ ತನ್ನ ಪೋಷಣೆಯನ್ನು ಮಾಡುವಂತಹ ಸರ್ವಸ್ವವನ್ನು ಕೊಟ್ಟಂತಹ ತನ್ನ ಹೆತ್ತ ತಾಯಿಯನ್ನೇ ಮಾರಿ ದುಡ್ಡಿಗೋಸ್ಕರ ಹಲಬುವ ಬೀದಿಯ ದಾಸಿಯನ್ನ ತೆಗೆದುಕೊಂಡು ಬಂದಂತ. ಅದೇ ರೀತಿಯಾಗಿ ನಾವು ಸರ್ವಸ್ವವನ್ನು ಕೊಡುವಂತಹ ಭಗವಂತನನ್ನು ತ್ಯಾಗ ಮಾಡಿ ಯಾವುದೋ ಅಲ್ಪವಾದ ಸಂಪತ್ತಿಗೋಸ್ಕರ ಒಬ್ಬ ಅಲ್ಪರನ್ನು ಹೋಗಿ ಸೇವಿಸ್ತಾ ಇದ್ದೇವೆ. ಇಂತಹ ಮೂರ್ಖತನದ ಕೆಲಸವನ್ನು ಮಾಡಬೇಡಿ. ಬಲು ನೀಚರನ್ನು ಹೋಗಿ ಯಾಚಿಸದೆ ಎಂದು ದಾಸರು ಎಚ್ಚರಿಸ್ತಾರೆ.
ನೀವು ಯಾಚನೆ ಮಾಡಬೇಕಾದ್ರೆ ಹೋಗಿ ಅಲ್ಪರನ್ನು ಹೋಗಿ ಯಾಚನೆ ಮಾಡಬೇಡಿ. ಬೇಡಿದರೆ ಎನ್ನೊಡೆಯನ ಬೇಡುವೆ ಅಂತ. ಏನಾದ್ರೂ ಬೇಡಬೇಕು ಅಂತ ಅನಿಸಿದರೆ ಉತ್ತಮರಲ್ಲಿ ಹೋಗಿ ಬೇಡಿ. ಒಂದು ಸುಭಾಷಿತ ಉಂಟು, ತೃಣಾತ್ ಲಘುತರ ಸ್ಥೂಲ ಸ್ಥೂಲಾದ ಬೀಜ ಯಾಚಕಃ ಅಂತ. ನಮ್ಮ ಲೋಕದಲ್ಲಿ ಅತ್ಯಂತ ಹಗುರವಾದಂತಹ ಪದಾರ್ಥ ಯಾವುದು? ಹುಲ್ಲು ಅಂತ ಹೇಳಬಹುದು. ಈ ಹುಲ್ಲುಗಿಂತಲೂ ಕೂಡ ಹಗುರವಾದ ಪದಾರ್ಥ ಯಾವುದಾದ್ರೂ ಉಂಟಾ? ಹತ್ತಿ. ಈ ಹುಲ್ಲಿಗಿಂತಲೂ ಹಗುರವಾದ ಪದಾರ್ಥ ಹತ್ತಿ. ಈ ಹತ್ತಿಗಿಂತಲೂ ಕೂಡ ಹಗುರವಾದ ಪದಾರ್ಥ ಯಾವುದು? ಒಬ್ಬ ಯಾಚಕ ಅಂತ ಹೇಳ್ತಾರೆ. ಅವನು ಹತ್ತಿಗಿಂತಲೂ ಹಗುರವಾದ ವ್ಯಕ್ತಿತ್ವ ಉಳ್ಳವನು. ಯಾಕೆ? ಈ ಅತ್ಯಂತ ಹಗುರವಾದಂತಹ ಹುಲ್ಲನ್ನ, ಹತ್ತಿಯನ್ನ ಗಾಳಿ ಹಾರಿಸಿಕೊಂಡು ಹೋಗ್ತದಂತೆ. ಆದರೆ ಆ ಗಾಳಿ ಯಾಚಕನನ್ನ ಹಾರಿಸಿಕೊಂಡು ಹೋಗುವುದಿಲ್ಲ ಅಂತ. ಯಾಕೆ? ಅವನ ಬಳಿಗೆ ಗಾಳಿ ಬರುವುದಿಲ್ಲ ಅಂತ. ಯಾಕೆ ಗಾಳಿ ಅವನ ಬಳಿಗೆ ಬರುವುದಿಲ್ಲ? ಈ ಒಂದು ವೇಳೆ ಏನಾದರೂ ಗಾಳಿ ಆ ಯಾಚಕನ ಬಳಿಗೆ ಬಂದ್ರೆ, ಈ ಯಾಚಕ ಗಾಳಿಯ ಬಳಿಯಲ್ಲೂ ಏನಾದರೂ ಯಾಚನೆ ಮಾಡಿಯಾನ ಅನ್ನುವ ಭಯದಿಂದ ಗಾಳಿ ಅವನ ಹತ್ತಿರಕ್ಕೆ ಬರುವುದಿಲ್ಲ ಅಂತ. ಅಂದ್ರೆ ಯಾಚಕರ ಪರಿಸ್ಥಿತಿ ಹಾಗಿರ್ತದೆ. ಅಷ್ಟು ಅವರು ಸಮಾಜದಲ್ಲಿ ನಿಕೃಷ್ಟರು ಅಂತ ಅನಿಸಿಕೊಂಡಿರುತ್ತಾರೆ. ಹಾಗಾಗಿ ಯಾಚಕನ ಪರಿಸ್ಥಿತಿ ಇದು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ ನಮಗೆ ಶಾಸ್ತ್ರ ಹೇಳಿಕೊಟ್ಟಂತ ಮಾತು. ಇನ್ನೊಬ್ಬರಿಗೆ ನಾವು ದೀನರಾಗಿ ಬದುಕಬಾರದು ಎಂದೂ ಕೂಡ. ಹಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತೇನೆ ಅಂತ. ಭಗವಂತ ಒಬ್ಬ ನಮ್ಮ ವಿಷಯದಲ್ಲಿ ಪ್ರಸನ್ನನಾಗಿದ್ರೆ ಈ ನಮ್ಮ ಜೀವನದಲ್ಲಿ ಇನ್ನೇನು ಬೇಕು? ಆ ಪ್ರಸನ್ನನಾದ ಭಗವಂತನೇ ನಮಗೆ ಸರ್ವಸ್ವವನ್ನು ನೀಡವಲ್ಲ. ಒಬ್ಬ ಬಡ ಬ್ರಾಹ್ಮಣ ಇದ್ದ. ತನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಅಂದುಕೊಂಡ. ಸಂಪತ್ತು ಇರಲಿಲ್ಲ. ಸಂಪತ್ತನ್ನು ಕೇಳಬೇಕು ಅಂತ ಆ ಊರಿನ ರಾಜನ ಬಳಿಗೆ ಹೋದ. ರಾಜನ ಬಳಿಗೆ ಹೋಗಬೇಕಾದ್ರೆ ಆ ಒಂದು ರಾಜನ ಆಸ್ಥಾನದ ಮುಂಭಾಗದಲ್ಲಿ ನೂರಾರು ಜನ ಸಾಲು ನಿಂತಿದ್ದಾರೆ, ರಾಜನಲ್ಲಿ ಸಹಾಯ ಕೇಳಬೇಕು ಅಂತ. ಆ ಸಾಲಲ್ಲಿ ಇವನು ಹೋಗಿ ನಿಂತ. ರಾಜ ಏನು ಮಾಡ್ತಾ ಇದ್ದಾನೆ ಅಂತ ಸ್ವಲ್ಪ ಗಮನಿಸಿದ್ರೆ, ಈ ರಾಜ ದೇವರ ಮನೆಯಲ್ಲಿ ನಿಂತುಕೊಂಡು ದೇವರಲ್ಲಿ ಯಾಚನೆ ಮಾಡ್ತಾ ಇದ್ದಾನಂತೆ. ದೇವರೇ, ನನ್ನ ಬಳಿ ಇಷ್ಟೆಲ್ಲ ಜನ ಬಂದಿದ್ದಾರೆ, ಅವರಿಗೆ ನಾನು ಸಹಾಯ ಮಾಡಬೇಕು, ನೀನು ನನಗೆ ಸಹಾಯ ಮಾಡು ಅಂತ. ಈ ಬ್ರಾಹ್ಮಣನಿಗೆ ಅನಿಸ್ತಂತೆ, ಅಲ್ಲ ನಾನೇ ಒಬ್ಬ ಯಾಚಕ, ನಾನು ಬೇಡಿಕೊಂಡು ಇವನ ಬಳಿ ಬಂದಿದ್ದೇನೆ. ಆದರೆ ಈ ರಾಜ ನನಗೇನಾದರೂ ಕೊಡ್ತಾನ ಅಂತ ಅಂದುಕೊಂಡ್ರೆ ಅವನೇ ಇನ್ನೊಬ್ಬನ ಬಳಿಯಲ್ಲಿ ಬೇಡ್ತಾ ಇದ್ದಾನೆ. ಹಾಗಾಗಿ ನಾನೇ ಹೋಗಿ ದೇವರಲ್ಲಿ ಬೇಡ್ತೇನೆ ಅಂತೇಳಿ ಅಲ್ಲಿಂದ ವಾಪಸ್ ಬಂದಂತ. ಅಂದರೆ ನಾವು ಬೇಡಿದರೆ ಎನ್ನೊಡೆಯನ ಬೇಡುವೆ ಅಂತ ಭಗವಂತನಲ್ಲೇ ಬೇಡಬೇಕು. ಅಲ್ಪರ ಬಳಿಯಲ್ಲಿ ಬೇಡಿದರೆ ಅವಮಾನವೇ ಹೊರತು ಬಹುಮಾನ ಸಿಗುವುದಿಲ್ಲ. ಈ ಹಣ ಸಂಪಾದನೆ ಮಾಡುವವರಿಗೆ ಒಬ್ಬ ಕೊಡುವವನಿದ್ದಾನೆ ಅಂತ ಅಂದುಕೊಂಡು ಅವನಿಗೆ ದೇವರ ಬಗ್ಗೆ ವಿಶ್ವಾಸ ಬರುವುದಿಲ್ಲ. ಅವನು ದೇವರನ್ನು ನಂಬುವುದಿಲ್ಲ. ಆದರೆ ಒಬ್ಬ ಜ್ಞಾನಿಯಾದವನಿಗೆ ಅಂದಂದಿನ ಬದುಕಿಗೆ ಬೇಕಾದಂಥ ಎಲ್ಲವನ್ನು ಕೂಡ ಇದೃಚ್ಛಾ ಲಾಭವಾಗಿ ಭಗವಂತನೇ ಕೊಡ್ತಾನೆ ಹೇಳುವಂಥ ವಿಶ್ವಾಸ ಇರುವುದರಿಂದ ಸದಾಕಾಲ ಅವನು ಭಗವಂತನನ್ನು ನಂಬಿಕೊಂಡೇ ಅವನನ್ನೇ ಆಶ್ರಯಿಸಿಕೊಂಡು ಇರುತ್ತಾನೆ. ಹಾಗಾಗಿ ನೀವು ಬೇಡಿದರೆ ದುಡ್ಡಿರುವಂತಹ ಅಲ್ಪರ ಬಳಿಯಲ್ಲಿ ನೀವು ಬೇಡಬೇಡಿ. ದಾರಿದ್ರ್ಯ ಇದ್ರೂ ಕೂಡ ದೇವರ ಪಾದವನ್ನೇ ನಂಬಿ ಬದುಕಿ ಹೇಳುವಂತಹ ಮನೋಸ್ಥೈರ್ಯದ ಮಾತನ್ನ ಗುರುರಾಜರು ಈ ನುಡಿಯಿಂದ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಅನ್ನುವ ಈ ಸಂದೇಶವನ್ನು ನಮ್ಮ ಜೀವನದಲ್ಲಿ ನಾವೆಲ್ಲ ಅಳವಡಿಸಿಕೊಳ್ಳಬೇಕು ಅನ್ನುವಲ್ಲಿಗೆ ಇವತ್ತಿನ ಈ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇವತ್ತಿನ ಈ ದಿವಸದ ಉಪನ್ಯಾಸದಲ್ಲಿ ಅದು ಹೆಚ್ಚು ಹೈಲೈಟ್ ಆದಂತಹ ಮಾತುಗಳು ಯಾವುದು ಅಂದರೆ ನಮ್ಮ ಅಕ್ಷೋಭ್ಯ ರಾಮಪ್ರಿಯ ತೀರ್ಥರ ಮಾತುಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನು ನಮಗೆಲ್ಲ ತೋರಿಸಿಕೊಟ್ರು. ಹೇಗೆಲ್ಲ ಜಗತ್ತಲ್ಲಿ ಇರುತ್ತಾರೆ, ನಮಗೆಲ್ಲ ಗೊತ್ತಿದ್ದದೆ ಹೇಗಿರ್ತಾರೆ ಅಂತ. ಆದರೆ ಈ ಮಾತುಗಳನ್ನು ಈ ರೀತಿಯಾಗಿ ವಿಮರ್ಶೆ ಮಾಡಬಹುದು ಹೇಳುವಂತಹ ಒಂದು ಒಳ್ಳೆಯ ವಿಮರ್ಶಕ ಬುದ್ಧಿಯನ್ನು ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ. ಬಹಳ ಸೊಗಸಾಗಿ ಮಾತನಾಡುವಂತಹ ಆ ಪ್ರಬುದ್ಧತೆ ಅವರಲ್ಲಿ ಇದೆ. ಪೂರ್ವಾಶ್ರಮದಲ್ಲಿ ಅವರು ಇಂತಹ ಸಾವಿರಾರು ಮಕ್ಕಳಿಗೆ ಪಾಠವನ್ನು ಮಾಡಿದವರು. ಒಬ್ಬ ಪ್ರೊಫೆಸರ್ ಆಗಿ, ಒಬ್ಬ ಪ್ರಿನ್ಸಿಪಾಲ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದವರು. ಮಾತುಗಳು ಹೇಗಿರಬೇಕು ಹೇಳುವಂತಹ ಆ ಪ್ರಬುದ್ಧತೆ, ಆ ಅನುಭವ ಅವರಲ್ಲಿ ಇದೆ. ಹಾಗಾಗಿ ಇವತ್ತು ಆ ಅನುಭವದ ಧಾರೆ ಇವತ್ತು ಎಲ್ಲ ಪುಟ್ಟ ಮಕ್ಕಳಿಗೂ ಸಿಕ್ಕಿದ್ದು. ನಿಮ್ಮೆಲ್ಲರ ಭಾಗ್ಯ ಇದು. ಗುರುರಾಜರಲ್ಲಿ ಅವರಿಗೆ ಅಚಲವಾದಂತಹ ವಿಶ್ವಾಸ, ಆ ಶ್ರದ್ಧೆ, ಭಕ್ತಿ ಇದೆ. ಪೂರ್ವಾಶ್ರಮದಿಂದಲೂ ಕೂಡ ನಮಗೆ ಒಳ್ಳೆಯ ಆತ್ಮೀಯರಾಗಿದ್ದವರು ಇವತ್ತು ಈ ಅಂಬರಣಿ ಗುರುಕುಲದ ವಾರ್ಷಿಕೋತ್ಸವಕ್ಕೆ ಬಂದು ಈ ಸಂಭ್ರಮಕ್ಕೆ ಇಮ್ಮಡಿಯನ್ನ ಅವರು ನೀಡಿದ್ದಾರೆ. ಅವರ ಈ ಅಭಿಮಾನಕ್ಕೆ ಕೃತಜ್ಞರಾಗಿದ್ದೇವೆ. ಮತ್ತೆ ಈ ಕ್ಷೇತ್ರಕ್ಕೆ ಅವರು ಬರ್ತಾ ಇರಬೇಕು ಅನ್ನುವ ಆಶಯದೊಂದಿಗೆ
ಎಲ್ಲ ಭಕ್ತರಿಗೂ ಕೂಡ ಶುಭವನ್ನು ಹಾರೈಸಿ ನಮ್ಮೆರಡ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣೆ. ಆದ ಪೀಠಾಧಿಪತಿಗಳಾದ ಅಕ್ಷೋಕ್ತಿ ರಾಮನ್ವಿ ತೀರ್ಥರಿಗೆ ಶ್ರೀಮಠ ಮತ್ತು ಅಂಟಣಿ ಗುರುಕುಲದ ವತಿಯಿಂದ ಗೌರವ ಸಮರ್ಪಣೆ. ಚಂದ್ರಮಂಡಲಚಾರ ಚರಣ ಬಂಗಮುತ್ತಿನ ಹಾರಮಿಣಿಮುಕ್ತಗಳಿಂದ ಸವ ಮನೋಹರ ಮೂರ್ತಿಯಿಂದ ಮೆರವ ಮಹಾದ್ವಾರ್ಯಂತರ ಕಾಲಂತರದೆ ಸಲಹೆಲ್ಲ ವಿನ್ನಪವ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪುರಾಣ ಪ್ರಿಯ ಪುರಾಣ ಸೇವಾ हे भावुकाः रसिकाः निगमाख्य कल्पतरोः सकाशात् व्यासनाम्ना भगवता पातितं भागवताख्यं फलं तस्य रसमालं मुहुः पिबत। एतद् भागवताख्यं फलं शुकनाम्नः मुनेः मुखात् परीक्षिते प्रवचनात् अतीव अमृतद्रवेण संयुतं। तस्मात् भगवद्भक्तियुताः जनाः ये सन्ति ते सर्वे भागवताख्यस्य फलस्य मधुरं रसं लिङ्गशरीरमोक्षपर्यन्तं श्रवणाञ्जलिकृतैः पुनः पुनः पानम् इति श्लोकार्थः। अस्य श्लोकस्य संवादतया पद्मपुराणे गौतमवचनम् एवं वर्तते। अम्बरीषशुकप्रोक्तं शृणु भागवतं सदा पठस्व स्वं केनापि यदिच्छसि भवक्षयम् इति। श्री स्वस्ति ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸ್ತೋತ್ರ ಪ್ರಿಯ ಸ್ತೋತ್ರ ಸೇವಾ ಮಣಿಹಾರಯ ಪ್ರಸಾರಧಾರ ಸತ್ಯ 26ನೇ ಶ್ಲೋಕದಲ್ಲಿ ಭಾವಿ ಸಮೀರ ವಾದಿರಾಜ ಸಾರ್ವಭೌಮರು ಜರಾಸಂಧ ಮತ್ತೆ ಕೇಶಿಯನ್ನ ಸಂಹಾರ ಮಾಡಿದಂತಹ ಕೃಷ್ಣನನ್ನ ಪ್ರಾಸಬದ್ಧವಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಹೇಗೆ ಅಂದ್ರೆ, ಕಮಲದಂತಹ ಕಣ್ಣುಗಳುಳ್ಳ ವಿದುರ ಮೊದಲಾದ ಜ್ಞಾನಿಗಳನ್ನ ರಕ್ಷಣೆ ಮಾಡುತ್ತಿರುವ ಕೃಷ್ಣನೇ, ನೀನು ಆನೆ, ಕುದುರೆ, ರಥ, ರಾಜನ ಸಮೂಹಗಳಿಂದ ಕೂಡಿ ನಾನೇ ಬಲಿಷ್ಠ ಅಂತ ಗರ್ವಿಷ್ಠನಾದ ಜರಾಸಂಧನನ್ನ ಸಂಹಾರ ಮಾಡಿದೆ. ಮತ್ತೆ ಅವನ ಗರ್ವವನ್ನು ಕೂಡ ನಾಶ ಮಾಡಿದೆ. ಎಲ್ಲಾ ಪಕ್ಷಿಗಳಿಗೆ ಒಡೆಯನಾದಂತಹ ಗರುಡದಲ್ಲಿ ನೀನು ವಾಹನವನ್ನಾಗಿ ಮಾಡಿಕೊಂಡಿದ್ದೆ. ಮತ್ತೆ ಶ್ವೇತವರ್ಣದ ಕುದುರೆಗಳಿಗೆ ಒಡೆಯನಾದಂತಹ ಅರ್ಜುನನಿಗೆ ನೀನು ಒಡೆಯನಾಸಿ. ಇಂತಹ ನೀನೆ ಆ ಕುದುರೆ ರೂಪದಲ್ಲಿ ಬಂದ ಕೇಶಿಯನ್ನ ಸಂಹಾರ ಮಾಡಿದ್ದೆ. ಮತ್ತೆ ನಿನ್ನ ಆ ಜಡೆಗಳಲ್ಲಿ ಜಾಜಿ, ಕದಂಬ ಮೊದಲಾದ ಪುಷ್ಪಗಳನ್ನು ಧರಿಸಿಕೊಂಡು ಶೋಭಾಯಮಾನವಾಗಿದ್ದೆ. ಶ್ರೀ ಸ್ವಸ್ತಿ ಕೋಟಿ ಅಷ್ಟಪುತ್ರಿಯ ಅಷ್ಟಕ ಸೇವಾ
शुष्कवादिमोतिदूरतरामोत्सवदार्लभम् सकविद्रवचोपिलासमुदय महिजोदय लक्षयामि यतीश्वरे विकृतोपरूप्यपीठप्रसालयं हरिमालय ಶ್ರೀ ಭಾವಿಸುವಿರ ವಾದಿರಾಜರು ಕೃಷ್ಣಾಮಠದ ಈ ಪದ್ಯದಲ್ಲಿ ಕೃಷ್ಣನ ಗುಣವರ್ಣನೆ ಮಾಡ್ತಿದ್ದಾರೆ. ಹೇಗಿದ್ದಾನೆ ಕೃಷ್ಣ? ಕೆಟ್ಟ ವಾದವ ಮಾಡುವ ಉಪಾಧಿಗಳಿಗೆ ಅಗಮ್ಯ. ತನ್ನಸಾರ ಮೊದಲಾದ ವೇದೋಕ್ತವಾದ ಉತ್ಸವಾದಿಗಳಲ್ಲಿ ಸದಾ ಜಯಶೀಲನಾಗುವ ಕವಿಶ್ರೇಷ್ಠರ ವಾಗ್ವಿಲಾಸದಲ್ಲಿ ಹೊಗಳಿಸಿಕೊಳ್ಳುವ ಮಹಿಮೆ ಉಳ್ಳವನು. 8 ಜನ ಪೀಠಾಧಿಪತಿಗಳಿಂದ ಸದಾ ಪೂಜಿತನಾಗಿರುವುದು ಸದ್ಗುಣಗಳಿಗೆ ಆಶ್ರಯನು. ಇಂತಹ ಅನುಪಮೇಯನಾದ ಕೃಷ್ಣನಂದ ಮೊದಲಿರಲು ನಕ್ಕ ಕೊನೆಯ ವಿಸರತನಕ್ಕೂ ನಾನು ಧ್ಯಾನಿಸುತ್ತೇನೆ ಎಂದು ರಾಜರು ಹೇಳಿದರು. ಶ್ರೀ ಸ್ವಸ್ತಿ ದೇವದೇವ ಸಮಾದೇವತಾ ಸ್ವಯಂಭೂ ಇರಾಣ ಗತ್ಯ ಪ್ರಿಯ ಗತ್ಯ ಸೇವಾ वायुन पद्मादिरूपेण नाना प्रकारेण हरिपूजयन्ति हरिपूजात्मिकाशे सक्रियां कुर्वति भक्ताज्ञानतमो हरन्ति मन्दस्मितेन चन्द्रिकां जयन्ति अनन्तैर्वेलैः हरिस्तुवन्ति स्तोत्रेण तुष्टा संहृष्टा हरिरतिपात्री जगज्जनयित्री बाह्यान्तरसर्गसम्पत्प्रदात्री श्रीहरिप्रियतमा रमास्मान् पादुपातु यस्तोच्यनेन गद्येन हृत्येन हरिवल्लभ इंदिरा वसते तस्य मंदिरे वदने च वा श्री स्वस्ति देवदेव समारिता शिवुको गातको प्रपातन जगतो प्रिया रक्ति प्रिया जय जय तुरंगास्य नस्तो मुखारिकसानं सवेदासि विद्या प्रबोधि स्कृताम्भोज सम्भूत एषारबोधिचिता शेषदैतेय लक्ष्म्यामृतेना विशंसित्यमानाः रागे विभूति प्रतीकाशतेः प्रखाभासिताब्जात गर्भाण्डभास्यान्तरानं तथा क्रीडरुद्रेन्द्र मुख्यामरव्राजकोटीरमाणिक्यकान्तिच्छटा राजदान्ते शरश्चन्द्रदत्मन्दिरक्षान्तराशे प्रबन्धाकलानापस्त्वम् पुरा देवनारायणाख्येन रूपेण गोवं स्वदर्भे हिताश्रियोपान्तरे सत्रयागे हयग्रीवरूपं तमास्ताय दैत्यात्मं लोकसत्ब्रह्मणं कैटभास्यश्च चक्रेणात्वा पुनर्लोकसंरक्षणार्थं शाद्यावतार महादैत्य संकाश्च निर्मद्य लोकान् सदा पाशिभो देवयस्वा मनुष्योतमोदुत्तवातोऽधिमध्यस्य शुष्केतनामूल सद्वीपमध्येषु सत्तानवृक्षापरीवेषु सन्मणिस्तम्भयुक्ते महामण्डपे तन्त्रपङ्के कर्णिकायां सुधासन्ति बिम्बे महायोगपीठे निषण्णं नमते लतामूलिमन्दारमाला समन्मापरन्तत्र वक्षालितेन सच्छत्रपाणीन वज्राम्बुजाचर्च रेखान्वितेन सम्राजितं स्वेदपूर्णाभगुल्पं लसज्जानुयुग्मं दिशादन्ति शुण्डोपमोरुद्वयं दुग्धसिङ्कन्तरीयोप मेनाच्च कौशेय वस्त्राभिरामेण भास्वन्नितं वेदन्तं वियद्वारिणीवर्तुला तप्तगम्भीरनापि सरस्थिरसञ्चातरोमालिमण्डितैरोदरेमाञ्चितं श्रीनिवासारिकोरस्थलं शेषभोगापहस्ते चतुर्भिः सदा शङ्खमुक्ताक्षमाला लसत्पुस्तकोद्बोधयुक्तारविन्दानि सम्यक् गदावन् प्रणद्भङ्ग संसक्त सम्पुल्ल मन्दारमालामणिलग्न सत्कण्ठ शोभाभिरामं शशाङ्कां सुसङ्काश सत्ये सरौरात केशाबलिमण्डितं दन्तकाङ्किश्चटावासिताशावकाशं स्फुरद्दक्षिणावर्तशङ्खप्रदीपाशवर्णं समस्तकं दिव्योक्तावतारकोटिरतिप्रहारावलि मेखलाद्याखिले भूषणैर्भूषितं चन्दनाचर्चिता शेषिकात्रं सदा मूर्तिमद्वेदिशास्मेति विद्याकलिं सेवितं श्रीसती चञ्चला पाङ्गली राजितं ब्रह्मरुद्रादिनस्यं सन्मानं पङ्कये चिन्तयन्तेव बाह्ये हरित्कोमयालिप्तके रङ्गवल्लीचुटोपाञ्चिते सङ्गिते श्वेतकौजेयवस्त्रादसे मालती मल्लिकादिप्रसूनामधिमण्डिते चक्रपद्मादिसन्मण्डलोपेतपीठे यथा याज्ञिको भाष्यनो निजातत्समग्निं समाकृष्य मन्त्राचतैः स्थापयित्वा जयन्ति स्म तद्वर्महिर्योगमार्गेण तत्पद्ममध्यस्थमीशं स्वबिम्बे प्रतिष्ठाप्य नित्यं प्रदष्टाक्षरेणोक्तमार्गेण सम्पूजयन्मत्सतेरेव यद्वासुवर्णादिसल्लोहपत्रेषु वा भोजपत्रेषु वा पट्टवस्त्रेषु वा
कष्टिभोर्वाणिनिघ्ना च दन्तानकेश प्रमादे कवर्णम् तदीयं लिखित्वा च पञ्चाक्षिणं सारणं चर्चवर्णं स्वरानस्तुभम् इमं सम्यक् लिख्य तद्वद्बहिर्योगमार्गे शनन्याश्चरे तारिक्षणते क्षमावेशयित्वा ततो भावेन सम्पूज्य सन्मन्त्र सिद्धो भवेत् तस्य वक्त्रे स्थिरा शारदा तस्य गेहे ध्रुवाश्री स्वयं तस्य दासान्द्रपालादयस्तस्य भक्तिर्भवेत् शाश्वती तस्य विद्यास्मरत्यश्रुता प्रज्ञया तस्य कुत्रादिवृत्तिर्भवेत् तस्य वाञ्छा ते किलाते वैद्वामद्यन्तपूको गृहोरन्तरेण सहस्रागमानत्किरन्तं समाचित्य तत्रैव गीतान्वितं बिन्दुयुक्तं ददुःखरूपं नन्स्वान्वितं सम्यगुच्चारे सायम्मुखे मुक्तनाभासने सन्निवेशानितं वेळया पूरयत् केवले कुम्भके संस्कृतस्कन्धगोप्लीकृतेन स्वदिक्पाद्रभागेन रन्ध्रं निर्जोल्कतं स्वमनीरं पिबेत् प्रत्यहं तस्य गीर्वाणवाणीमुचा तस्य पातञ्जलस्याचनं तस्य भाट्टं खरट्टोत्तपिष्टोपमं तस्य तत्कस्तु पाणिस्थकर्कर्कुका तस्य वैयासिकी गिर्वरुण्मेचकी शैशवादेश पञ्चाननो देवयो वाक्सु ब्राह्मिका पाचितं वानवा वासुवाकमूली बीजजालानि वाचामन्त्रेण मन्त्रेण नित्यं विवेकालये तस्य वक्त्रेण विक्कं सुधा संवितं सम्भवेत् तस्य बुद्धिर्बहुग्रन्थसन्धायनी स्यात् प्रबोधेव यत्ने पदाम्बोधे शुचोदकपूलपाणे शिरोभूषणं यस्य नाभूद्भवम् लोकनिर्माणकृत्कल्पपूर्यस्य पौत्रोहरः सर्वसंहारकृत्यस्य निष्कासरूपात्मस्तागमायस्य वन्दीकटाक्षस्य मुख्यारस्थानतो यस्य तत्पक्षशैलाटवी सिन्धुविश्वोद्धराभाण्यस्य च भोगेश्वरो यस्य वामुत्तमः सर्ववेदाभिमानिखगाधेश्वरो यस्य वक्त्रहिमध्ये सुराराजसङ्गापतङ्गापपूर्व स्वयं यस्य दिव्यो हयो भक्तिकाच नृणां तीर्थकोटित्थपुण्यास्कोर्यस्य विज्ञानभक्ताख्य सत्रं सम्पारदान भवेदक्षयानन्दबोधप्रबोधेन नत्वा निरस्तादिकं निस्समं सद्गुणाबोधिं नित्यमुक्तं निजानन्दतृप्तं विभुं निष्कलाशेषदोषं निरीशं सरोमावधीभूपसंसाचरत्माणकोटिप्रजम् मुक्तवागीशभोगीशकक्षीशदेशकं दर्पसूर्यायमुख्यामयसेवितं श्रीकराम्भोजरुक्योर्विकानि स्तोमशोणीकृतानि स्वयं भक्तलोकारितानि जन्मागशुष्काटदीपाकं सर्ववेदैकवेद्यं सर्वदेवैकवन्द्यं महायोगिं मन्दिरं सन्ततानन्दभोगासनं देवदेवं प्रणम्य प्रभोयादीनाथनित्यात्मचिन्तात्मकृत्वा नित्यकर्मादिरक्षालदूरपुराचार्यं ज्ञानीनं सदा गृहलोकादित्राहितं स्वतवाचार्यसेवानभिज्ञं कृतज्ञं निशंसं महाभोगनिर्भोरिभद्रं कृपागोरिरेपामि नित्यन्तरादेवनाम्भोजयुग्मेतभक्ति प्रबोधे सुज्ञानान्तं पुरुष्वास्यन्ते मनोज्ञानसत्कुण्डलिका प्रसन्नाननं च उन्नतस्मितं शोभनाङ्गं षडाङ्गं प्रिमं दिव्यसद्गन्धभूषापरानन्दं श्रीसगं सच्चिदानन्दरूपं सदा मन्मनकं ददाते श्रीमत्साभयानन्दशक्ते जयादिभद्रप्रभो जय सिन्धुकन्यापते जय देवचूडामणे दयानन्दमूर्ते दयानन्दसिंहो दयाभानुबोधप्रभो श्रीरमानाथ लोकैकनाथ प्रमेयाच्युतानन्द गोविन्द तुभ्यं नमस्ते नमस्ते नमः पाहि मां पाहि नमः पाहि मां पाहि नमः पाहि मां पाहि स्वस्ति देवदेव समारे होड़ी नगरी मेरे कैया बड़ा बड़ा होड़ी नगरी मेरे कैया होड़ी कैया बड़ा बड़ा होड़ी नगरी मेरे कैया कड़ुवारी रंग बदन होड़ी नगरी मेरे कैया बड़ा बड़ा होड़ी नगरी मेरे कैया भय मुखपाद भय से भय भारत
ಅಕ್ಷ
ಕ್ಷಯಂ कर्मयस्मिन् परे तत्सिदं प्रत्ययं ज्ञाते अक्षरो योजय सर्वदै अमृता भिक्षितं सत्यं तदा वीणया देवता वीणया ನಾಳೆ ಸಾಯಂಕಾಲ ನಾದಗಾನ ವೈಭವ ಅಂತ ನಾವು ಒಬ್ರೊಬ್ರು ಹೆಣ್ಮಕ್ಳನ್ನ ಒಂದೊಂದು ಇನ್ಸ್ಟ್ರೂಮೆಂಟ್ ಕಲಿತಾ ಇದ್ವಿ. ಅದರ ಪ್ರದರ್ಶನ ಇದೆ. ಮಧ್ಯಾಹ್ನ ಹೊತ್ತು ಮಹಾಭಾರತ ತಾತ್ಪರ್ಯ ಅಂಬಾತಕ್ಕೆ ನಾಳೆ 22ಕ್ಕೆ ಕೂಡ ಮುಗಿಯುತ್ತೆ. ಎಲ್ಲರೂ ಬರ್ಲೇಬೇಕು. ಮಕ್ಕಳ ಅನೇಕ ಮುಖದ ಒಂದು ಪ್ರತಿಭಾ ಪ್ರದರ್ಶನಕ್ಕೆ ಗುರುರಾಜರು ಎಲ್ಲ ವಿಧವಾದ ಉಪಕಾರವನ್ನು ಮಾಡಿದ್ದಾರೆ. ದಂಡಕ, ಎಷ್ಟು ರಮಣೀಯವಾದ ದಂಡಕ, ಹೇಗ್ರೀವ ದಂಡಕ, ಊರ್ಜೇವ ತಾಲಪತ್ರೇವ ಅಂತ ಇದೆ. ಅದರಲ್ಲಿ ಈ ದಂಡಕವನ್ನ ಬರೆದ್ರೆ ಕಂಗುಲಿ ಬೀಜ ಅಂತ, ಅದನ್ನ ಯಾವುದು ಅಂತ ಒಂದಷ್ಟು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆ ಕಂಗುಲಿ ಬೀಜಕ್ಕೆ ಹಯಗ್ರೀವ ಮಂತ್ರವನ್ನ ಅಭಿಮಂತ್ರಣ ಮಾಡಿ ಒಂದು ಇಷ್ಟು ದಿನಗಳ ಕಾಲ ಅದನ್ನ ಪ್ರಾಶನ ಮಾಡಿದ್ರೆ ಅದನ್ನೆಲ್ಲ ಹೇಳಿದ್ದಾರೆ. ಅವರ ಕೈಯಲ್ಲಿ ದೇವಲೋಕದ ವಿದ್ಯೆಗಳೆಲ್ಲ ಚೆಂಡಿನಂತೆ ಭಾಸಮಾನವಾಗುತ್ತಂತೆ. ಆ ತರ ಹಯಗ್ರೀವ ಮಂತ್ರದ ಬಲಗಳಿದೆ. ಇನ್ನು 4 ವೇದಗಳೆಲ್ಲ ಮುಖೋದ್ಗತವಾಗಿ ಬಿಡುತ್ತೆ. ಅಷ್ಟು ಹಯಗ್ರೀವನ ಅನುಗ್ರಹ, ಅಷ್ಟು ಉಪಾಸನೆ ಮಾಡುವ ಅಧಿಕಾರ ಅದು ಗುರುರಾಜರಿಗೆ ಇರುವಂತಹದ್ದು. ಆದ್ರೆ ಹಯಗ್ರೀವ ಅನ್ನುವ ನಾಮಕ್ಕೆ ಅಷ್ಟು ಬಲ ಇದೆ. ಈ ಮಕ್ಕಳ ಮುಂದೆ ನಾನು ತುಂಬಾ ಬಾರಿ ಹೇಳಿದ್ದೇನೆ, ನಾನು ಬಾಲ್ಯದಲ್ಲಿದ್ದಾಗ ಇದೇ ಈ ಮಧ್ವನಾಥನ ವಯಸ್ಸಿನಲ್ಲಿ ನಮ್ಮಮ್ಮ ಕರ್ಕೊಂಡು ಬಂದಿದ್ರು. ರಾಜಕ್ಕ ಅಂತ ನಮ್ಮ ಅಜ್ಜ ಅವರಿಗೆ ಇಟ್ಟ ಹೆಸರು. ಗಂಡು ಮಗು ಹುಟ್ಟಿದ್ರೆ ವಾದಿರಾಜ ಅಂತ ಹೆಸರಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ರು. ಹೆಣ್ಣು ಮಗು ಹುಟ್ಟಿ ಬಿಡ್ಲಿಲ್ಲ ಅವರು. ಅದಕ್ಕೆ ಅವರಿಗೆ ರಾಜಕ್ಕ ಅಂತ ಹೆಸರಿಟ್ಟು, ರಾಜನ ಹೆಸರಿರ್ಲಿ ಅಂತ, ಆ ಸಂಪ್ರದಾಯ ಉಳಿಲಿ ಅಂತ ನಾನು ರಾಜಿತ ಅಂತ ಒಂದು ಹೆಸರನ್ನಿಟ್ಟೆ, ಪರಂಪರೆ ಗುರ್ತುವರಿಲಿ. ಆ ವಯಸ್ಸಿನಲ್ಲಿ ಬಂದಾಗ ಒಬ್ರು ಬಾಂಬೆಯಿಂದ ಮಹಿಳೆ ಬಂದಿದ್ರು. ತುಂಬಾ ಹತ್ಕೊಂಡು ಪ್ರದಕ್ಷಿಣೆ ಮಾಡ್ತಾ ಇದ್ರು. ಇದೇ ಪರಿಸರದಲ್ಲಿ ಜೋರ್ ಪ್ರದಕ್ಷಿಣೆ, 108 ಪ್ರದಕ್ಷಿಣೆ ಮುಗಿಬೇಕಾಗಿದೆ. ಊರಿಗೆ ಹೋಗ್ಬೇಕಾಗಿದೆ. ಗಣಗಣ ಅಳ್ತಾ ಇದ್ದಾನೆ. ಕೊನೆಗೆ ನಾನ್ ನೋಡ್ತಾ ಇದ್ದೆ, ಅಷ್ಟೇ ಚಿತ್ರ ಅನ್ನಿಸ್ತಾ ಇತ್ತು. ಅಮ್ಮಂದ್ರ ಅಳ್ತಾರೆ, ಮಕ್ಕಳು ಅಳ್ತಾರೆ. ನಮಗೂ ಒಂದಷ್ಟು ಫೀಲಿಂಗ್ ಆಗಿತ್ತು. ಅವಳು ಬಂದು ಕೇಳಿತ್ತು, ನಿನ್ ಬಾಯಿಲಿ ಏನಾದ್ರು ಹೇಳು, ನನಗೆ ಏನಾದ್ರು ಮಾತ್ರ ಹೇಳ್ಕೊಡು. ಕೊನೆಗೆ ಏನಾಗಿದೆ ಅಂತ ಕೇಳಿದೆ ನಾನು. ಯಾಕೆ ಅಳ್ತಾ ಇದ್ದೀನಿ ಅಂತ ಇಷ್ಟು ಕೇಳಿದೆ. ಅವಾಗ ನಮ್ಮ ತಾಯಿ ಆಮೇಲೆಲ್ಲ ವಿವರಿಸಿದ್ರು, ಅವ್ರ ಗಂಡನಿಗೆ ಕ್ಯಾನ್ಸರ್ ಬಂದಿದೆ, ಬಾಂಬೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಬದುಕಲ್ಲ ಅಂತ ಹೇಳಿದ್ದಾರೆ. ಗುರುರಾಜರಲ್ಲಿ ಎಲ್ಲಿಲ್ಲದ ಭಕ್ತಿ. ಇನ್ನೊಂದು ವಾರ ಸಮಯ ಇದೆ ಅಂತ ಇಲ್ಲಿ ಒಂದಿನ ಸೇವೆ ಮಾಡ್ಕೊಂಡು ಪ್ರಸಾದ ತಗೊಂಡು ಹೋಗೋಣ ಅನ್ಕೋತಿದ್ರು. ನಾನು ಅವ್ರಿಗೆ ಹೇಳಿದೆ, ನನಗೇನು ಬರ್ತಿರ್ಲಿಲ್ಲ ಮಂತ್ರಗಳು. ಹಯಗ್ರೀವ ಸ್ತೋತ್ರ ಅಂತ ಕಲ್ತಿದ್ದೆ, ಸಂಪದಾ ಸ್ತೋತ್ರ. ಹಯಗ್ರೀವ ಅಲ್ಲಿ ಅದಕ್ಕಿಂತ ದೊಡ್ಡ ಮಂತ್ರ ಇಲ್ಲ ಅಂತ ನಾನು ಹೇಳಿದೆ. ನೀವು ನಂಬ್ತಿರೋ ಇಲ್ಲೋ, 3 ವರ್ಷ ಆದ್ಮೇಲೆ ಅವರು ರಾಜಾಜಿನಗರದಲ್ಲಿ, ನಾನು ವಿದ್ಯಾಪೀಠದಲ್ಲಿ ಇದ್ದೆ, ರಾಜಾಜಿನಗರದಲ್ಲಿ ಬ್ರಹ್ಮಚಾರಿಗೂ ಯಾವಾಗ ನಾನು ಹೋದಾಗ ಅವ್ರ ಗಂಡ ಹೆಂಡತಿ ಸಿಕ್ಕಿದ್ರು. ಗಂಡನ ಜೊತೆ ಕರ್ಕೊಂಡು ಬಂದಿದ್ರು. ಕ್ಯಾನ್ಸರ್ ಗುಣ ಆಗಿದೆ ಅಂತ ಹೇಳಿದ್ರು. ಹೇಗೆ ಪ್ರಭಾವ ಇದು ನನ್ನ ಬಾಲ್ಯದ ಪ್ರಭಾವ. ಹಯಗ್ರೀವ ಅಂದ್ರೆ ಏನೋ ಗೊತ್ತಿರಲಿಲ್ಲ, ವಾದಿರಾಜರು ಅಂದ್ರೆ ಏನು ಅಂತ ಗೊತ್ತಿರ್ತೇನೆ ಇರುವ ವಯಸ್ಸಿನಲ್ಲಿ ನನ್ನ ತಾಯಿ ಕೊಟ್ಟ ಸಂಸ್ಕಾರದಿಂದ ಒಂದು ವಾದಿರಾಜರ ಭಾವಕ್ಕೆ ಬರುವಂತೆ ಆಯ್ತು. ಅದೇ ತರ ಈ ಮಕ್ಕಳಿಗೆಲ್ಲ ಈ ಭಾವ ಇದೆ ನೋಡಿ. ಮುಂದೆ ಇವರು ತುಂಬಾ ದೊಡ್ಡ ಮೇರು ವ್ಯಕ್ತಿತ್ವ ಸಂಪನ್ನರಾಗ್ತಾರೆ. ಯಾಕೆಂದ್ರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಅವರಿಗೆ ವಾದಿರಾಜರು ಹಯಗ್ರೀವ ದೇವರು ಅವರ ನಾಮಗಳೇ ಅವ್ರ ಬಾಯಿತ್ತೆ. ಹಾಗಾಗಿ ಆ ವ್ಯಕ್ತಿತ್ವ ವಿಕಸನಕ್ಕೆ ಇದು ದಾರಿ ಆಗುತ್ತೆ ಅಂತ ಇದೊಂದು ವಾದಿರಾಜರ ಸನ್ನಿಧಾನ ಅನುಭವ ಅಷ್ಟೇ. ಅದು ಸುಮ್ಮನೆ ಒಂದು ಮೈಕಲ್ಲಿ ಹೇಳೋ ಅಥವಾ ಪ್ರಚಾರ ಮಾಡುವಂತಹದ್ದಲ್ಲ. ಅದು ಅಂತರ್ಮುಖದ ಒಂದು ಸಾಧನೆಗೆ ಗುರುರಾಜರು ಸಾಧನ ಮಾಡಿಸುವಂತಹ ವ್ಯಕ್ತಿತ್ವದ ಒಂದು ಗುಣವುಳ್ಳವರು. ಹಾಗಾಗಿ ಇಂಥ ಒಂದು ಭಾವನೆಗಳಿಂದ ಮಕ್ಕಳು ಬೆಳೀಲಿ ಅಂತ ಈ ಬಾರಿ ಹಯಗ್ರೀವ ದಂಡಕ ನೀವು ಹೇಳಲೇಬೇಕು ಅಂತ ಹೇಳಿದ್ರೆ ಅವನ್ನ ಹೆಚ್ಚಿಕೊಂಡು ತುಂಬಾ ಮನೋಜ್ಞವಾಗಿ ತಮ್ಮ ಶಕ್ತಿ ಇದ್ದಷ್ಟು, ಬಹುಶಃ ಇವತ್ತು ನೀವು ಅನ್ಕೊಂಡ್ರಿ ಹಯಗ್ರೀವ ದಂಡಕ 19 ಜನ ಹೇಳಿದ್ರು. ಇದ್ರಲ್ಲಿ ನಮ್ಮ ಮಕ್ಕಳು ಯಾರೋ ಪೆದ್ರಲ್ಲ, ಎಲ್ಲ ಸಮಾನವಾಗಿ ಹೇಳಿದ್ದಾರೆ. ಎಲ್ಲಾರು ಜಾಣರು ಅಂತ. ಅವ್ರು ಬರೀ ಡ್ರೆಸ್ ಮ್ಯಾಚಿಂಗ್ ಇಲ್ಲ,
ಅವರಲ್ಲಿರುವ ಬುದ್ಧಿಯಲ್ಲೂ ಮ್ಯಾಚಿಂಗ್ ಇದೆ ಅಂತ ನಿಮ್ಗೆ ಅನ್ನಿಸುವ ಹಾಗೆ ಆ ಹಯಗ್ರೀವ ದಂಡಕವನ್ನ ಗುರುಗಳ ಮುಂದೆ ಒಪ್ಪಿಸಿದ್ದಾರೆ. ಪ್ರತಿದಿನವೂ ಒಂದು ಬೇರೆ ಬೇರೆ ಗುರುರಾಜರು ಬೇರೆ ಬೇರೆ ಕಲಾ ವೈವಿಧ್ಯಗಳಲ್ಲಿಯೂ ಕೂಡ 64 ಕಲೆಗಳಲ್ಲಿ ಪ್ರಾವೀಣ್ಯವನ್ನ ಹೊಂದಿದವರು. ಮಕ್ಕಳಿಗೆ ಅದರ ಸ್ವಲ್ಪ ಸ್ವಲ್ಪ ಅಂಶಗಳು ಬರಲಿ ಅಂತ ನಾಳೆ ದಿವಸ ಘಟ, ಮೃದಂಗ, ಆಮೇಲೆ ಕೊಳಲು, ವೀಣೆ ಇತ್ಯಾದಿ ಲಲಿತ ಕಲೆಗಳ ಒಂದು ಕಾರ್ಯಕ್ರಮ ನಾದ ವೈಭವ ಅಂತ ನಾಳೆ ದಿವಸ ಅದೇ ಕಾರ್ಯಕ್ರಮ ಇದೆ. ಅದರ ಜೊತೆಗೆ ಸಾಯಂಕಾಲದೊತ್ತು ನೀವು ಗಮನಿಸಿರಬೇಕು, ತಾತ್ಪರ್ಯ ನಿರ್ಣಯದ ಎಲ್ಲಾ ಪ್ರಮೇಯಗಳನ್ನು ಮುಖೋದ್ಗತವಾಗಿ ಹೇಳಬೇಕು, ಅಂಶ ಆವೇಶಗಳ ಜೊತೆಗೆ. ಮತ್ ಬರೀ ಕತೆ ಹೇಳಿಲ್ಲ ಅವರು. ಅವನು ವಿರಾಟ ಅಂದ್ರೆ ಯಾರು, ದೃಪದ ಅಂದ್ರೆ ಯಾರು, ಅವರ ಮೂಲ ಅಂಶ ಆವೇಶಗಳನ್ನೆಲ್ಲ ಹೇಳಿಕೊಂಡು ಆ ವಿಚಾರಗಳನ್ನ ತಮ್ಮ ಬುದ್ಧಿಯಲ್ಲಿ ನೆಲೆಬಿಟ್ಟುಕೊಂಡು ಹೇಳ್ತಾ ಇದ್ದಾನೆ. ಇದು ಇಲ್ಲಿ ಬಂದಿದ್ದಾರೆ ಪೋಷಕರೆಲ್ಲ, ಅವರಿಗೆ ಸಂತೋಷ ಆಗಲಿ. ವಿಶೇಷವಾಗಿ ಇಲ್ಲಿ ಧನಂಜಯಾಚಾರ್ಯ ಇದ್ದಾರೆ ಪೋಷಕರಾಗಿ, ಗುರುರಾಜಾಚಾರ್ಯ ಇದ್ದಾರೆ, ಇನ್ನು ಕೆಲವರು ಅವರು ಲಕ್ಷ್ಮಿ ಅವರಿದ್ದಾರೆ. ಅವರೆಲ್ಲ ತುಂಬಾ ನಮ್ಮ ಮಕ್ಕಳಲ್ಲಿ ಈ ತರದ ಪ್ರತಿಭೆ ಇದೆಯಾ ಅಂತ ಗಾಬರಿ ಆಗುವ ಹಾಗೆ ಮಕ್ಕಳ ಅಧ್ಯಯನ ಮಾಡ್ತಾ ಇದ್ದಾರೆ ಗುರುರಾಜರ ಅನುಗ್ರಹದಿಂದ. ಹಾಗಾಗಿ ನಮ್ಮ ಸ್ವಾಮಿಗಳು ಮಕ್ಕಳ ಮೇಲಿನ ಪ್ರೀತಿಯಿಂದ ಅವರ ನಿತ್ಯದ ಅನೇಕ ಕೈಕರ್ಯಗಳು, ಅವರ ತಲೆ ಮೇಲೆ ದೊಡ್ಡ ಕರ್ತವ್ಯಗಳ ಬರೇ ಇದೆ, ಅದನ್ನೆಲ್ಲ ಬದಿಗಿರಿಸಿ ನಮ್ಮ ಮಕ್ಕಳಿಗೋಸ್ಕರ ಸಮಯ ಕೊಟ್ಟಿದ್ದು ಅತಿಶಯವಾದ ಮುಂದೆ ಅದೇ ಎಲ್ಲ ಮಕ್ಕಳು ಕೂಡ ಇರ್ತಾರೆ, ಅವರಿಗೂ ಇದೆಲ್ಲ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಗುರುಗಳ ಅಂತರ್ಯಾಮಿಯ ಭಗವಂತನಿಗೆ ಸಮರ್ಪಣೆ ಮಾಡುವ ಪ್ರಿಯತಾ ಮತ್ತು ದೇಶ